ಶ್ರೀರಾಮ್ ಸಮರ್ಥ. ವಿದೇಹಾಪರಿ ತಾಲೂನಿ ಪ್ರಪಂಚ ಮುಮುಕ್ಷು ಜನಾದಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕದೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ್ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ 1/5/2021 ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಒಂದು ಸಂಕಲ್ಪಕ್ಕನುಸಾರವಾಗಿ ಅವರ ಒಂದು ಸತ್ತೆಯಲ್ಲಿ, ಅವರ ಒಂದು ಅಧಿಷ್ಠಾನದಲ್ಲಿ, ಸಾನ್ನಿಧ್ಯದಲ್ಲಿ 11 ಕೋಟಿ ಹನುಮಾನ್ ಚಾಲಿಸ ಅನ್ನುವ ಸಂಕಲ್ಪ ಮಾಡಿದ್ದೀವಿ. ಸಾಮಾನ್ಯವಾಗಿ ಬೆಡ್ ಸ್ವಿಚ್ಚು ನಮ್ಮ ಕೈಯಾಗಿದ್ರೂ ಮೇಲ್ ಸ್ವಿಚ್ಚು ಬೇರೆ ಎಲ್ಲಾದರೂ ಇರ್ತದೆ. ಹೆಂಗೋ ಹಾಕಿದ್ರ ಅಂದ್ರೆ ಸಂಕಲ್ಪ ಮಾಡುವಂಥ ಬೆಡ್ ಸ್ವಿಚ್ ನಮ್ಮ ಕಡೆಗಿದ್ರು ಅರ್ಥಾತ್ ಏನು ಅಂದ್ರೆ ಅದು ಕ್ರಿಯಾನ್ವಿತ ಆಗಬೇಕಾದ್ರೆ, ಅಂದ್ರೆ ಕಾರ್ಯದಲ್ಲಿ ಬರಬೇಕಾದ್ರೆ ಅದರ ಮೇನ್ ಸ್ವಿಚ್ ಏನದನು ಅದು ಸದ್ಗುರುಗಳ ಕೈಯಲ್ಲಿ ಅಥವಾ ಭಗವಂತನ ಕೈಯಲ್ಲಿ ಇರ್ತದೆ. ಅದನ್ನು ನಾವು ಹೆಂಗೆ ತಿಳ್ಕೋಬೇಕು ಅಂದ್ರೆ, ನಾವು ನಮ್ಮ ಮನುಷ್ಯ ಬುದ್ಧಿಯಿಂದಾಗಲಿ ಅಥವಾ ಏನೋ ಮಹತ್ವಾಕಾಂಕ್ಷೆಯಿಂದಾಗಲಿ ಅಥವಾ 4 ಜನರಿಗೆ ಹಿತ ಆಗಲಿ, 4 ಜನರಿಗೆ ಸುಖ ಆಗಲಿ ಅನ್ನುವಂಥ ಭಾವನೆಯಿಂದಾಗಲಿ ನಾವು ಯಾವುದಾದ್ರೂ ಒಂದು ಉಪಾಸನೆ, ದೈವಿ ಆರಾಧನೆ, ಉಪಾಸನೆ, ನಾಮಸ್ಮರಣೆ, ಸತ್ಸಂಗ, ಸ್ವಾಧ್ಯಾಯ, ಭಜನೆ, ಪೂಜೆ, ಯಜ್ಞಯಾಗಾದಿಗಳು, ವ್ರತಗಳು, ವೈಕಲ್ಯಗಳು ಇತ್ಯಾದಿಗಳ ಸಂಕಲ್ಪ ಮಾಡಿದ್ವಿ ಅಂದರೆ ನಾವು ಮನುಷ್ಯ ಬುದ್ಧಿಯಿಂದಲೇ ಮಾಡಿರ್ತೀವಿ, ಏನೋ ಒಂದು ಸದ್ಭಾವನೆಯಿಂದ ಮಾಡಿರ್ತೀವಿ. ಆ ಸದ್ಭಾವನೆಯಿಂದ ಮಾಡಿರ್ತಕ್ಕಂಥ ಸಂಕಲ್ಪಕ್ಕೆ ಸದ್ಗುರುಗಳ ಒಂದು ಸಂಕಲ್ಪ ಜೋಡಿಸಿದ್ವು ಅಂದರೆ, ನಮ್ಮ ಸಂಕಲ್ಪವನ್ನ ತಮ್ಮ ಸಂಕಲ್ಪದೊಂದಿಗೆ ಜೋಡಿಸಿಕೊಂಡ್ರೆ ಆಗ ಮಾತ್ರ ಈ ದೃಶ್ಯ ವಿಶ್ವದಲ್ಲಿ, ಜಗತ್ತಿನಲ್ಲಿ ಯಾವುದೋ ಒಂದು ಕಾರ್ಯ ಸಂಪನ್ನ ಆಗ್ಲಿಕ್ಕೆ ಶಕ್ಯ ಇದೆ. ಆ ದೃಷ್ಟಿಯಿಂದ ಕೇವಲ ನಮ್ಮ ಕಳಕಳಿ ಅಷ್ಟೇ ಅಲ್ಲ, ಸದ್ಗುರುಗಳ ಕಳಕಳಿನೂ ಅಷ್ಟೇ ಮಹತ್ವದ್ದಾಗಿದೆ. ಆದ್ರೆ ನಾವು ಅದಕ್ಕನುಸಾರವಾಗಿ ಸದ್ಭಾವನೆ ಉಳ್ಳವರಾಗಿದ್ದರೆ, ಸತ್ಪ್ರವೃತ್ತಿ ಉಳ್ಳವರಾಗಿದ್ದರೆ, ಸಚ್ಚಿಂತನೆ ಉಳ್ಳವರಾಗಿದ್ದರೆ, ಸದ್ವಾಸನೆ ಉಳ್ಳವರಾಗಿದ್ದರೆ, ಅದೇ ರೀತಿಯಾಗಿ ಸತ್ಕರ್ಮ ರತರಾಗಿದ್ದರೆ ಭಗವಂತ ನಿಶ್ಚಿತವಾಗಿ ನಮ್ಗೆ ಏನ್ ಮಾಡ್ತಾನೆ ಅಂದ್ರೆ, ಅವನು ನಮ್ಮ ಕಾರ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವನು ಏನ್ ಮಾಡ್ತಾನೆ ಅಂದ್ರೆ ಸಹಾಯ ಮಾಡ್ತಾನೆ. ಅಂತ ಆ ಕಾರ್ಯ ಸಿದ್ಧ ಆಗುವಂತ ಒಂದು ಸಂಕಲ್ಪ ಅವನು ಮಾಡ್ತಾನೆ. ಅವನಿಗೇನು ಬಹಳಷ್ಟು ಅದಕ್ಕಾಗಿ ಹೊರಪಡಿಸಬೇಕಾಗಿ ಬರೋದಿಲ್ಲ. ಅವನ ಮನುಷ್ಯನಲ್ಲಿ ಬಂದ್ರೆ ಸಾಕು ಆ ಕಾರ್ಯ ಅನ್ನುವಂತಹದ್ದು ಸಿದ್ಧ. ಸತ್ಪುರುಷರ ವಿಷಯದಲ್ಲೂ ಸದ್ಗುರುಗಳ ವಿಷಯದಲ್ಲೂ ಇದೇ ನಿಯಮ ಅನ್ವಯಿಸ್ತದೆ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾನ್ನೋಪಕರಣೆ. ಕ್ರಿಯಾಸಿದ್ಧಿ ಅನ್ನೋದು ಅವರ ಒಂದು ಸಾಮರ್ಥ್ಯದಲ್ಲಿರ್ತದೆ, ಅವ್ರ ಸಂಕಲ್ಪದಲ್ಲಿರ್ತದೆ, ಅವ್ರ ಇಚ್ಛೆಯಲ್ಲಿರ್ತದೆ, ಅವರ ಅನುಗ್ರಹದಲ್ಲಿರ್ತದೆ, ಅವ್ರ ಒಂದು ಅಧಿಕಾರದಲ್ಲಿರ್ತದೆ, ಸತ್ತೆಯಲ್ಲಿರ್ತದೆ. ಅದಕ್ಕಾಗಿ ಏನ್ ಬೇಕಾಗುವುದಿಲ್ಲ ಅಂದ್ರೆ ಅವರು ಅದಕ್ಕಾಗಿ ಹೊರಗಿನ ದೃಶ್ಯದಲ್ಲಿರ್ತಕ್ಕಂತಹ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಕೋಬೇಕಾಗಿ ಬರುವುದಿಲ್ಲ. ಅರ್ಥಾತ್ ನಾವು ಉಪಾಸನ ಮಾಡಬೇಕು ಅಂತ ಮಾಡಿದ್ರೆ ಭಗವಂತ ಅದರೊಳಗೆ ಪೂರ್ಣ ಅವನ ಅನುಗ್ರಹ ಆಗ್ತದೆ. ಅಷ್ಟೇ ಅಲ್ಲದೆ ನಾನಿವತ್ತು ಬೆಳಿಗ್ಗೆ ಭಕ್ತಿ ಸೂತ್ರದೊಳಗಿನ ಬ್ರಹ್ಮಚೈತನ್ಯ ಚಿಂತನೆಯಲ್ಲಿ ನಾಳೆ ಅರ್ಥಾತ್ ಏನು ಅಂದ್ರೆ 30ನೇ ತಾರೀಕು ಬಿಡುಗಡೆ ಆಗ್ತಕ್ಕಂತಹ ಬ್ರಹ್ಮಚೈತನ್ಯ ಚಿಂತನೆಯಲ್ಲಿ ಯಾವ 3 ಪ್ರವಚನಗಳನ್ನು ನಾವು ಕೊಡ್ತಾ ಇದ್ದೀವೋ, ಆ ಪ್ರವಚನಗಳಲ್ಲಿ ಮೊದಲನೇ ಪ್ರವಚನ ನಾನು ಅನುವಾದ ಮಾಡಿ ಹೇಳ್ತಾ ಇದ್ದಾಗ ಸಹಜವಾಗಿ ಒಂದು ಪ್ರಸಂಗದೊಳಗೆ ನನಗೆ ಹೇಳಿದೆ. ಅದು ನನಗೆ ಬಹಳ ಮನಸ್ಸಿಗೆ
ಅರ್ಥಾತ್ ಏನು ಅಂದ್ರೆ ಆ ಪ್ರಸಂಗ ಹಿಡಿಸ್ತೀವೋ ಅಷ್ಟೇ ಆದ್ರೆ ಎಂಥ ಒಂದು ದಿವ್ಯ ಪ್ರಸಂಗ ಇದೆ ಅಂತ ತಿಳ್ಕೊಂಡು ಅನಿಸ್ತು. ನಾನು ಸಂತೋಷಿಗೆ ಹೇಳಿದೆ, ಅರ್ಥಾತ್ ಏನು ಅಂದ್ರೆ ನಿಜವಾಗಿಯೂ ನಾವು ಎಂಥ ಭಾಗ್ಯವಂತರಿದ್ದೀವಿ ಅಂದ್ರೆ ಪರಮ ಪೂಜ್ಯ ಶ್ರೀ ಬನ್ಸರಾಯ್ ಬಾಬಾ ಅವರ ಒಂದೇನು ಮಹಾರಾಜನ ಅನುಗ್ರಹದಿಂದ ಅವ್ರು ತಮ್ಮ ಆಯುಷ್ಯ ತುಂಬ ಮಾಡಿರ್ತಕ್ಕಂಥ ಏನು ಜ್ಞಾನೋಪಾಸನೆ ಅದನ್ನು ಏನು ದಿವ್ಯವಾಗಿರ್ತಕ್ಕಂಥ ವಿಚಾರಗಳ ಒಂದು ಚಿಂತನೆ ಅದನ್ನು ಅವುಗಳ ಒಂದು ನಮಗೇನು ಸಿಕ್ಕದಂದ್ರೆ ಟ್ರೇಸರಿನ ನಮ್ಮ ಕೈಯಾಗ ಸಿಕ್ಕಂತಾಗಿದೆ ಅಂತೆ. ನಿಜವಾಗಿಯೂ ಇದಷ್ಟು ದೊಡ್ಡ ಭಾಗ್ಯ ಜೀವನದೊಳಗೆ ಯಾವುದೂ ಇಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನನಗೆ ಅನಿಸ್ತದೆ ಮತ್ತು ಎಷ್ಟೋ ಜನರಿಗೂ ಅನಿಸ್ತಿರ್ಬೋದು. ನಾವು ಇವತ್ತು ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಓದ್ತಾ ಇದ್ದೀವಿ. ಮೊನ್ನೆ ಸಹಜವಾಗಿ ನಮ್ಮ ಶಶಿಧರ್ ಕುಲಕರ್ಣಿ ಅವರಿಗೆ ನಾನು ಅಂದೆ ಏನು ಅಂದ್ರೆ ನಾನು ಈ ಸದ್ಯ 2 ದಿವಸ ಏಕಾಂತ ಮಾಡ್ತಾ ಇದ್ದೀನಿ. ನಿನ್ನೆ ಏಕಾಂತ ಇದ್ದಂತೂ ನಾನು ಅವಾಗ ಹೊರಗಿನ ಸಂಪರ್ಕ ಇರುವುದಿಲ್ಲ ನನಗೆ. ಸಂತೋಷ ಮಾತ್ರ ಒಬ್ಬನೇ ಒಳಗೆ ಬರುವುದು ಹೋಗುವುದು ಮಾಡಿಕೊಂಡು ಊಟ ಉಪಚಾರದೆಲ್ಲ ಮತ್ತು ಅವನು ಈ ಡಿಕ್ಟೇಷನ್ ಕೊಟ್ಟರೆ ಟೈಪ್ ಮಾಡಿಕೊಡುವುದು ಇತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾನೆ. ನಾನು ಎಲ್ಲದೂ ಒಳಗಿದ್ರು ನಾವು ನಮಗೆ ಬೇಕಾಗಿರುವುದನ್ನೆಲ್ಲ ಅವನು ಮಾಡ್ತಾ ಇರ್ತಾನೆ. ಅವನಿಗೆ ಸಹಜವಾಗಿ ನಾನು ಶಶಿಧರ್ ಕುಲಕರ್ಣಿ ಅವರಿಗೆ ಅಂದೆ, ನನಗೆ ಇನ್ನೂ 1 ದಿವಸ ಏಕಾಂತದಲ್ಲಿ ಇರಬೇಕು ಅನ್ಸಿಕತ್ತದ ಅಂತೇಳಿ. ಈ ಸದ್ಯ ನಾನು ಮಾಡುವ ಒಂದು ಏನು ಕಾರ್ಯದನು ಕೆಲಸದನು ಅಥವಾ ಏನು ನಾನು ಬರೀಲಿಕ್ಕೆ ಹತ್ತೀನಿ ಜ್ಞಾನೇಶ್ವರಿಯನ್ನ ಓವಿಗಳನ್ನು ಅರ್ಥಾತ್ ಬರಿತಾ ಇದ್ದೀನಿ. ಅದೇ ರೀತಿಯಾಗಿ ಅದು ಓವಿಗಳ ಅರ್ಥವನ್ನು ಬರಿತಾ ಇದ್ದೀನಿ. ಇವತ್ತು ಕೆಲವು ಓವಿಗಳ ಅರ್ಥವನ್ನು ಓದಿ ತೋರಿಸ್ತೀನಿ. ಅರ್ಥಾತ್ ಏನು ಅಂದ್ರೆ ನಾನು ಶಶಿಧರ್ ಕುಲಕರ್ಣಿ ಅವ್ರಿಗೆ ಹೇಳಿದೆ, ನಾನು ಈಗ ಒಳಗೆ ಕೂತ್ಕೊಂಡು ಏನು ಕೆಲಸ ಮಾಡ್ಲಿಕ್ಕೆ ಹತ್ತೀನೋ ಅದು ಸಾಮಾನ್ಯವಾದಿಲ್ಲದು ಮತ್ತು ಅದಕ್ಕೆ ಇನ್ನೂ 1 ದಿವಸ ನಾನು ಒಳಗೆ ಕೂತ್ಕೊಂಡ್ರೆ ಇನ್ನೂ ಬಹಳಷ್ಟು ಕೆಲಸ ಆಗಬಹುದು. ನಾನು ಹೊರಗಿದ್ದುಕೊಂಡು ಏನು ಕೆಲಸ ಮಾಡ್ಲಿಕ್ಕೆ ಶಕ್ಯದನೋ ಅದಕ್ಕಿಂತ 100 ಪಟ್ಟು ಒಳಗೆ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶಕ್ಯ ಇದೆ. ಮತ್ತು ಸಾಮಾನ್ಯವಾಗಿ ಇಲ್ಲ ಮುಂದೆ ನೀವು ಹಿಂಗ ಪೂರ್ಣ ಏಕಾಂತದಲ್ಲಿ ಹೋದ್ರೆ ಮುಂದೆ ನಮಗೇನು ನಮ್ಮ ಗತಿ ಏನು ಅಂತ ಕೇಳಿ. ಅರ್ಥಾತ್ ನಾನು ಹೇಳಿದೆ ನಿಮ್ಮ ಸಲುವಾಗಿ ನಾನು ಏಕಾಂತ ಮಾಡ್ಲಿಕ್ಕೆ ಹತ್ತಿರೋದು. ನಾನು ಏಕಾಂತದಲ್ಲಿ ಕೂತ್ಕೊಂಡೇ ಜ್ಞಾನೇಶ್ವರಿ ದಾಸಬೋಧಗಳನ್ನು ಇನ್ನಷ್ಟು ವಿಸ್ತಾರವಾಗಿ ಬರಲಿಕ್ಕೆ ಹತ್ತೀನೋ ಅದು ನಮ್ಮ ಕರ್ನಾಟಕದವರಿಗೆ ಕನ್ನಡ ಭಾಷೆಯರಿಗೆ ಅವ್ರ ಜಗತ್ತಿನೊಳಗೆ ಯಾವುದಾದ್ರೂ ಮೂಲೆಯಲ್ಲಿ ಯಾಕೆ ಇರಲ್ಲ. ಕನ್ನಡ ಭಾಷೆಯರಿಗೆ ಸೂರ್ಯ ಚಂದ್ರ ಇರುವವರಿಗೂ ಅವರ ಜೀವನದಲ್ಲಿ ಅವರಿಗೆ ಎಲ್ಲಾ ಪ್ರಕಾರವಾಗಿರ್ತಕ್ಕಂಥ ಸುಖ ಶಾಂತಿ ಸಮಾಧಾನ ಕೊಡುವಂತಹ ಒಂದು ದಿವ್ಯವಾಗಿರೋ ಸಾಹಿತ್ಯನ ನಿರ್ಮಾಣ ಆಗ್ತಾ ಇದೆ. ಅದೇ ನನ್ನ ಪುರುಷಾರ್ಥದಿಂದ ಅಲ್ಲ. ಅರ್ಥಾತ್ ಏನು ಅಂದ್ರೆ ಪರಂತು ಶ್ರೀ ಬನ್ಸರಾಯ್ ಬಾಬಾ ಅವರು ಏನನ್ನ ಅರ್ಥಾತ್ ವಿಚಾರವನ್ನು ಬರೆದಿದ್ದಾರೆ. ಆ ವಿಚಾರವನ್ನು ನಾವು ಓದಿದೀವಿ. ಅವುಗಳ ಮೂಲಕವಾಗಿ ಈ ಜ್ಞಾನೇಶ್ವರಿಯ ಓವಿಗಳನ್ನು ಇನ್ನಷ್ಟು ಸರಿಯಾಗಿ ಮಾಡಿ ಅದೇ ರೀತಿಯಾಗಿ ಆ ಪ್ರತಿಯೊಂದು ಓದಿದನು ಅರ್ಥ ನಮ್ಮ ಕನ್ನಡ ಭಾಷೆಯಲ್ಲಿ ಎಂಥವರಿಗೂ ಓದಿದ್ರೆ ತಿಳಿಯುವಂತಹ ಭಾಷೆಯಲ್ಲಿ ನಾವು ಬರೀಬೇಕು ಅನ್ನೋದೇನು ಚಡಪಡಿಕೆ. ಅದೇ ರೀತಿಯಾಗಿ ಇನ್ನೂ ಮುಖ್ಯವಾಗಿ ಏನು ಅಂದ್ರೆ ಜ್ಞಾನೇಶ್ವರಿಯಲ್ಲಿ 3 ಪ್ರವಚನಗಳು, ಬ್ರಹ್ಮಚರ್ಯ ಚಿಂತನೆಯಲ್ಲಿ 3 ಪ್ರವಚನಗಳು, ನಾಮಚೈತನ್ಯದಲ್ಲಿ ಒಂದು 3 ಪ್ರವಚನಗಳು, ಇವು ಸಹಿತ ಏನವನ್ನು ನಾನು ಸಂಪೂರ್ಣವಾಗಿ ಬರಲ ತಕ್ಕೊಂಡು ಕೂತು ನನಗೆ 9 ಪ್ರವಚನಗಳನ್ನ 6 ಪ್ರವಚನ ಪ್ರತಿ ತಿಂಗಳು ನಮಗೆ ಬರೆಸೋದೇನದನ್ನು ಬಹಳ ಕಠಿಣ ಆಗ್ತದೆ. ಯಾಕಂದ್ರೆ ಏನಾದ್ರೂ ಫೋನ್ಗಳು ಬರೋದು, ಯಾರಾದ್ರೂ ಭೇಟಿ ಆಗ್ಲಿಕ್ಕೆ ಬರೋದು, ಯಾರಾದ್ರೂ ಮಾತಾಡೋದು, ಇಡೀ ದಿವಸ ಇದರಲ್ಲೇ ಹೋಗ್ತಿದ್ದರಿಂದಾಗಿ ಆ 9 ಪ್ರವಚನಗಳನ್ನು ಬರೀಲಿಕ್ಕೆ 6 ಪ್ರವಚನ ಅಂತೂ ಪ್ರತಿ ತಿಂಗಳು ಬರೀಬೇಕು. ಅಂದ್ರೆ ಡಿಕ್ಟೇಷನ್ ಕೊಡಬೇಕು. 3 ಪ್ರವಚನ 3 ತಿಂಗಳಿಗೊಮ್ಮೆ ಡಿಕ್ಟೇಷನ್ ಆಗಬೇಕು. ಮತ್ತು ಜ್ಞಾನೇಶ್ವರಿ ಬರೀಬೇಕು, ದಾಸಬೋಧ ಬರೀಬೇಕು. ಅದೇ ರೀತಿ ಅಗಡಿಯವರು ಕೊಟ್ಟಿರ್ತಕ್ಕಂಥ ನಿಜಾತ್ಮ ಬೋಧ ಬರೀಬೇಕು. ಯಾವ ಬ್ರಹ್ಮಾನಂದ ಮಹಾರಾಜ ಚರಿತ್ರೆ ಪೂರ್ವಾರ್ಧ ಬರೆದು ಇಟ್ಟಿದ್ದೀನೋ ಅದು ಉತ್ತರಾರ್ಧ ಬರೀಬೇಕು. ಮತ್ತು ನಮ್ಮೆಲ್ಲರಿಗೂ ಪ್ರಾಪಂಚಿಕರಿಗೆ ವಿಶೇಷತಃ ಅತ್ಯಂತ ಆದರ್ಶಪ್ರಾಯವಾಗಿರ್ತಕ್ಕಂಥ ಬಹುಸಾಹೇಬರ ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಬರೀಬೇಕು ಅನ್ನುವಂಥದ್ದೇ ಒಂದು ಕಾರ್ಯದ ಬಾಹುಲ್ಯತೆ ಅದನ್ನು ಅದು ಇನ್ನೂ ಹೆಚ್ಚಿಗೆ ಏಕಾಂತದಲ್ಲಿ ಕೂತ್ಕೊಂಡೇ ಶಕ್ಯವಾಗತಕ್ಕಂಥ. ಹಿಂಗಿರುವಾಗ ಒಂದು ಪ್ರಶ್ನೆ ಏನು ಬರ್ತದೆ ಅಂದ್ರೆ, ಹಂಗಾದ್ರೆ ವಾಕಿಂಗ್ ಹೋದ್ ಆಗಂಗಿಲ್ರಿ, ಹೊರಗೆ ಅಡ್ಡಾಡ್ಲಿಕ್ಕೆ ಅದು ಇದು ಆಗಂಗಿಲ್ಲ, ಮತ್ತು ಇದರಿಂದ ನಿಮ್ಮ ಪ್ರಕೃತಿ ಮೇಲೆ ಏನಾದ್ರೂ ಪರಿಣಾಮ ಆಗಬಹುದು. ಅದಕ್ಕೆ ನಾನು ಸಂತೋಷ ಮುಂದೆ ಬೆಳಿಗ್ಗೆ ಹೇಳಿದೆ, ನೋಡ್ಬಾ ಹಿಂಗೆಲ್ಲ ಪರಿಸ್ಥಿತಿ, ನಾನು 7 ದಿವಸ ಹೊರಗಿದ್ದುಕೊಂಡು ವ್ಯವಸ್ಥಿತವಾಗಿ ವಾಕಿಂಗ್ ಮಾಡಿಕೊಂಡು ಆರೋಗ್ಯವಾಗಿರುವುದಕ್ಕಾಗಿ ನಾನು ಪ್ರಯತ್ನ ಮಾಡಲಿಕ್ಕೆ
ಮಾಡೋದು ಬಹಳ ಬರೋಬ್ಬರಿ ಉಚಿತ ಅದ. ಆದ್ರೆ ನಾವು ಮಾಡಬೇಕಾಗಿರೋ ಈ ಕಾರ್ಯವು ಎಂಥಾದಂದ್ರೆ ಇದು ಸಹಿತ ಅತ್ಯಂತ ಮಹತ್ವದ್ದಾಗಿರೋದ್ರಿಂದ 3 ದಿವಸ ನಾನು ಒಳಗೊಳ್ಳೋದ್ರಿಂದ ನನಗೆ ಅಡ್ಡಾಡ್ಲಿಕ್ಕೆಲ್ಲ ಶಕ್ತಿ ಆಗ್ಲಿಕ್ಕಿಲ್ಲ. ಅದರಿಂದ ಏನಾದರೂ ಶರೀರದಲ್ಲಿ ಏನಾದರೂ ವಿಕಾರ ನಿರ್ಮಾಣ ಆಗಬಹುದು, ಶುಗರ್ ಹೆಚ್ಚಾಗಬಹುದು, ಮತ್ತೇನು ಬೇಕಾದ್ರೆ ನೋಯಿಸ್ತಿರ್ಬಹುದು. ಖರೆ ಆದ್ರೆ ನಾನು ಅವನಿಗೆ ಹೇಳಿದೆ, ನಾವು ಅತ್ಯಂತ ಆರೋಗ್ಯವಂತರಾಗಿ 100 ವರ್ಷ ಅರ್ಥಾತ್ ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಏಕಾಂತದ ಕಡೆಗೆ ಅಥವಾ ಬರೆಯೋದ್ರ ಕಡೆಗೆ ಮುಖ್ಯವಾಗಿ ಲಕ್ಷ್ಯ ಕೊಟ್ಟು ಅರ್ಥಾತ್ ಸ್ವಲ್ಪ 3 ವರ್ಷಗಳಲ್ಲಿ ಒಂದಿಷ್ಟು ಬರಿಬೇಕಾಗಿರೋ ಪುಸ್ತಕಗಳನ್ನು ಬರೆದು ಮುಗಿಸಿ ಆಮೇಲೆ ನನ್ನ ಅನಾರೋಗ್ಯದಿಂದಾಗಿನೋ ಅಥವಾ ಆಯುಷ್ಯ ಮುಗಿದೋ ನಾನು ಹೋದರೆ ನಾನು ಹುಲಿಯಾಗಿ 3 ವರ್ಷ ಬಾಳಿದ್ದರ ಒಂದು ಸಮಾಧಾನ ನನಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಅವನಿಗೆ ಹೇಳಿದೆ, ಸಂತೋಷಿ ಹೇಳಿದೆ. ನಾವು ಆಯುಷ್ಯವನ್ನೆಲ್ಲ ಆರೋಗ್ಯವಾಗಿ ಇಟ್ಕೊಂಡು ಅತಿ ಸುಖವಾಗಿ ಇಟ್ಕೊಂಡು ಶರೀರವನ್ನ ಕಾಳಜಿಪೂರ್ವಕವಾಗಿ ಅದನ್ನೆಲ್ಲ ಯಾವಾಗಲೂ ವ್ಯವಸ್ಥಿತವಾಗಿ ಅದನ್ನು ಸ್ನಾನ ಪಾನ ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಿಸುವುದ, ಆಮೇಲೆ ಅದನ್ನು ಚೆನ್ನಾಗಿ ಇಟ್ಕೊಂಡು ಬಾಚಿಕೊಂಡು ಅರ್ಥಾತ್ ಏನು ಅಂತಂದ್ರೆ ಏನು ಹಚ್ಕೊಳ್ಳೋದೆಲ್ಲ ಹಚ್ಕೊಂಡು ವರ್ಷಗಳದೆಲ್ಲ ವರ್ಷಕೊಂಡು ಉಟ್ಕೊಳ್ಳೋದೆಲ್ಲ ನಾವೇನದನ್ನು 100 ವರ್ಷ ಬಾಳಿದ್ರೆ ನಾವು ಇಲಿಗತ್ತೆ ಬರೀ ಮನೆ ಒಳಗೆ ಹಚ್ಚಲಕ್ಕೆ ಆ ಗುದ್ನಾಗ ಈ ಗುದ್ನಾಗ ಓಡಾಡಿಕೊಂಡು ಅರ್ಥಾತ್ ಏನು ಅಂದ್ರೆ ಧಾನ್ಯಗಳನ್ನು ತಿಂದುಕೊಂಡಂಗೆ ಆಗ್ತದೆ. ಆದ್ರೆ ಏನೋ ಒಂದು ಉದಾತ್ತವಾಗಿರ್ತಕ್ಕಂಥ ಧ್ಯೇಯವನ್ನು ಕಣ್ಣು ಮುಂದೆ ಇಟ್ಕೊಂಡು ಆ ಧ್ಯೇಯಕ್ಕಾಗಿ ಸಂಘರ್ಷ ಮಾಡಿ 3 ವರ್ಷಕ್ಕೆ ಹೋದ್ರೂ ನಿಜವಾಗಿ ಏನನ್ನ ನಾವು ನೋಡ್ತೀವಿ. ಆನಂದ ಸಾಗರ್ ಬರೀ 35ನೇ ವರ್ಷಕ್ಕೆ ಹೋದ್ರು, ಸ್ವಾಮಿ ರಾಮತೀರ್ಥ ಬರೀ 32ನೇ ವರ್ಷಕ್ಕೆ ಹೋದ್ರು, ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಬರೀ 22ನೇ ವರ್ಷಕ್ಕೆ ಹೋದ್ರು, ಶಂಕರಾಚಾರ್ಯ 32ನೇ ವರ್ಷಕ್ಕೆ ಹೋದ್ರು, ವಿವೇಕಾನಂದರು 39ನೇ ವರ್ಷಕ್ಕೆ ಹೋದ್ರು. ಅರ್ಥಾತ್ ಹೋಗ್ಬೇಕು ಅಂತ ಹೇಳಿದ್ರೆ ಆಯುಷ್ಯ ಮುಗಿದ ತನಕ ಯಾರೂ ಹೋಗೋದಿಲ್ಲ. ಆ ಪ್ರಕೃತಿ ಅನುಕೂಲ ಅನಾನುಕೂಲತೆಗಳು ಪ್ರಶ್ನೆ ಹೊಡ್ತದೆ. ಅದು ಸಹಿತ ನಾವು ಉದಾತ್ತವಾದ ಧ್ಯೇಯ ಇತ್ತು ಅಂದ್ರೆ ಅದನ್ನು ನಾವು ಜೀವನದವರು ಪೂರ್ಣ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಕಲ್ಕಲೆ ಇದ್ರೆ, ನಿಷ್ಠಾ ಇದ್ರೆ, ಜಿಗುಳ್ತನ ಇದ್ರೆ, ತಳಮಳ ಇದ್ರೆ, ಅದಕ್ಕಾಗಿ ನಾವು ಏನಂದ್ರೆ ಆರೋಗ್ಯವನ್ನು ಸಹಿತ ನಾವು ಒಂದು ಸಂದರ್ಭದಲ್ಲಿ ಆ ಕಾರ್ಯದ ಮುಂದೆ ನಿವಾರಿಸಿ ಹೋಗಿಬೇಕಾಗಿ ಬರ್ತದೆ. ನಾವು ಆ ಕಾರ್ಯಕ್ಕಾಗಿ ನಮ್ಮ ಆರೋಗ್ಯವನ್ನು ನಿವಾರಿಸಿ ಹೋಗದು, ನಮ್ಮ ದೇಹವನ್ನು ಸಹಿತ ನಿವಾರಿಸಿ ಹೋಗದು, ನಾವು ನಮ್ಮ ಧ್ಯೇಯವನ್ನು ಪಡ್ಕೋಬೇಕು ಅಂದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ತಿಳ್ಕೊಂಡು ನಾನು ಹೇಳಿದೆ. ಅದರ ಹೆಂಗೆ ನಿಜವಾಗಿಯೂ ನಮ್ಮ ಭಾಗ್ಯದ ಇಂಥ ದಿವ್ಯವಾದ ಸಾಹಿತ್ಯ ಅಥವಾ ವಾಂಗ್ಮಯ ಇರೋದನ್ನು ನಾವು ಪ್ರಾಪ್ತ ಆಗಿದೆ ಮೊದಲೇದು. ಎರಡನೇದು ಏನು ಅಂದ್ರೆ ಇವತ್ತಿನ ಈ ಕೊರೋನಾದ ಪ್ರಚಂಡವಾಗಿರ್ತಕ್ಕಂಥ ಒಂದು ಪ್ರತಿಕೂಲ ವಾತಾವರಣದಲ್ಲಿನೂ ಘಾತಕ ವಾತಾವರಣದಲ್ಲಿನೂ ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ ಏಕಾಂತದಲ್ಲಿ ನಮ್ಮ ಮನೆಗಳಿದ್ದುಕೊಂಡು ನಾವು ಬಹಳಷ್ಟು ಸಮಯವನ್ನು ಉಪಾಸನೆಯಲ್ಲಿ ಇತ್ಯಾದಿಗಳಲ್ಲಿ ತೊಡಗಿಸ್ತಕ್ಕಂಥ ಒಂದು ನಮಗೆ ಅನುಕೂಲತೆ ಪ್ರಾಪ್ತ ಆದದ್ದು ಸಹಿತ ಒಂದು ಭಾಗ್ಯದ. ಆ ದೃಷ್ಟಿಯಿಂದ ಈ ವೈಜ್ಞಾನಿಕ ಉಪಕರಣಗಳಿಗೆ ನಾವು ಏನ್ ಹೇಳಬೇಕು ಅಂದ್ರೆ ಥ್ಯಾಂಕ್ಸ್ ಹೇಳಬೇಕು. ಈ ಮೀಡಿಯಾಗಳಿಗೆ ಇವುಗಳಿಗೆಲ್ಲ ಆ ದೃಷ್ಟಿಯಿಂದ ಇವುಗಳದ್ದು ಬಹಳ ಮಹತ್ವವಿದೆ. ಈ ಮೂಲಕವಾಗಿ ಲಕ್ಷಾವಧಿ ಜನರು ಈ ವಿಚಾರಗಳನ್ನು ಕೇಳ್ತಾರೆ, ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸುವ ಪ್ರಯತ್ನ ಮಾಡ್ತಾರೆ. ಇದೇ ಒಂದು ದೊಡ್ಡ ಭಾಗ್ಯದ. ನಿಜವಾಗಿ ನಾವೆಲ್ಲರೂ ಯಾವ ಮಾರುತಿಯ ಉಪಾಸನೆ ಮಾಡ್ಲಿಕ್ಕೆ ಹತ್ತೀವಿ, ಮಹಾರಾಜರ ಉಪಾಸನೆ ಮಾಡ್ಲಿಕ್ಕೆ ಹತ್ತೀವಿ, ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ, ಆ ಉಪಾಸನೆಯ ಬಗ್ಗೆ ಇವತ್ತು ಬೆಳಿಗ್ಗೆ ನಾನು ಡಿಕ್ಟೇಷನ್ ಕೊಡುವಾಗ ನನಗೆ ಅನಿಸ್ತು, ನಮ್ಮ ಜೀವನದಲ್ಲಿ ಉಪಾಸನೆಯ ಮಹತ್ವ ಎಷ್ಟಿದೆ ಅನ್ನೋದು ನಮಗೆ ಕಲ್ಪನಾ ಇಲ್ಲಪ್ಪ ಅಂತ ಅನಿಸಿ ಅದನ್ನು ನಾವು ಸ್ವಲ್ಪ ಸಂದರ್ಭವನ್ನ ನಿಮ್ಮೆಲ್ಲರಿಗೂ ತೋರಿಸಿ ಆಮೇಲೆ ಇವತ್ತಿನ ಸಂಕಲ್ಪ ಪ್ರಾರಂಭ ಮಾಡ್ತೀನಿ. 5-6 ಮಂದಿ ಸಂಕಲ್ಪದ ನಿಜವಾಗಿಯೂ ಈ ಸಂಕಲ್ಪ ಮಾಡಿಸೋದ್ರ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ, ಪ್ರೇಮ, ಅಂತಃಕರಣ ತುಂಬಿ ಬರ್ತದೆ ಅಂತಂದ್ರೆ ನಿಜವಾಗಿಯೂ ಅನಿಸ್ತದ. ಏನು ಅಂದ್ರೆ ಇವರು ತಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ತಿದ್ದಾರೆ. 100 ಗಟ್ಟಲೆ ಅರ್ಥಾತ್ ಏನು ಅಂದ್ರೆ 33, 54, 100 ಈಗ ಕುಟುಂಬದ ಎಲ್ಲರೂ ಸಹಿತ 100 ಈ ರೀತಿಯಾಗಿ ಇವರು ಸಹಿತ ಏನದ ತಮ್ಮ ಜೀವನದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಪಡ್ಕೊಳ್ತಿದ್ದಾರ. ಏನಾದ್ರು ಏನ್ ಪಡ್ಕೊಳ್ತಿದ್ದಾರ ಅನ್ನೋದನ್ನ ಮತ್ತು ನಾವು ಸ್ವಲ್ಪ ಉಪಾಸನೆ ಮಾಡಿದ್ರು ಅದರಿಂದ ಭಗವಂತ ನಮಗೆ ಅವನ ರೆಸ್ಪಾನ್ಸ್ ಹೆಂಗದ ಅನ್ನೋದನ್ನ ಇವತ್ತು ಮುಂಜಾನೆ ನಾನು ಏನ್ ಬರ್ಸಿದ್ದೀನೋ ಅದು ಓದಿ ತೋರಿಸ್ತೀನಿ. ಅದಾದ ಮೇಲೆ ನಾವು ಉಪಾಸನೆಯ ನಿಮಿತ್ತವಾಗಿ ಏನ್ ಸ್ವಲ್ಪ ಚೂಚಾರ ಏನದ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅಥವಾ ಅವನ ಉಪಾಸನೆ ಮಾಡ್ತೀವಿ ಅಥವಾ ಅವನದೇನು ಅಂತಂದ್ರೆ ಅವ್ನಿಗೆ ಏನಾದರೂ
ಸಮರ್ಪಣೆ ಮಾಡ್ತೀವಿ ಅದರದ್ದು ಎಷ್ಟು ಮಹತ್ವ ಇದೆ. ಅರ್ಥಾತ್ ಉಪಾಸನೆ ಮಾಡೋದ್ರಿಂದ ನಾವು ಪಾಠವನ್ನ ಹನುಮಾನ್ ಚಾಲೀಸ ಸ್ತೋತ್ರ ಸಮರ್ಪಣೆ ಮಾಡಿದ್ರು ಅದರಿಂದ ಭಗವಂತ ಸಂತುಷ್ಟ ಆಗ್ತಾನೆ. ಅದೇ ರೀತಿಯಾಗಿ ನಾವು ತುಳಸಿ ದಳ ಏರಿಸಿದ್ರು ಭಗವಂತ ಸಂತುಷ್ಟ ಆಗ್ತಾನೆ. ಅರ್ಥಾತ್ ಅದು ಶಕ್ತಿ ಇಲ್ಲದೆ ಇದ್ದ ಒಂದು ನೀರು ನಾವು ಭಗವಂತನ ಮುಂದೆ ಬಿಟ್ಟರು ಸಹಿತ ಅವನ ಸಂತುಷ್ಟ ಆಗ್ತಾನೆ ಎಂಬ ವಿಷಯದಲ್ಲಿ ಜ್ಞಾನೇಶ್ವರ ಮಹಾರಾಜರು ಓವಿಗಳನ್ನು ಬರೆದಿದ್ದಾರೆ. ಅದನ್ನು ನಾವು ಕನ್ನಡದಲ್ಲಿ ಮಾಡಿದ್ದೀವಿ ಅನ್ನೋ ಖರೆ. ಆದ್ರೆ ಅದರ ಭಾವಾರ್ಥವನ್ನು ಮಾತ್ರ ನಾನು ಓದಿ ತೋರಿಸ್ತೀನಿ. ಏನು ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತುಪಾದಂ ಅಶ್ನಾಮಿ ಪ್ರಯತಾತ್ಮನಃ ಅನ್ನೋ ಶ್ಲೋಕಕ್ಕೆ ಇವನು ಭಕ್ತ ನನಗೆ ಪತ್ರ ಪುಷ್ಪ ಫಲ ತೋಯದ ನೀರು ಏನ ಕೊಟ್ಟರು ಸಹಿತ ಅದನ್ನು ನಾನು ಎಷ್ಟು ಪ್ರೀತಿಯಿಂದ ಅಂತಃಕರಣದಿಂದ ಮಹತ್ವದ ಬುದ್ಧಿಯಿಂದ ಅದನ್ನ ಸ್ವೀಕಾರ ಮಾಡ್ತೀನಿ ಅನ್ನೋದನ್ನ ಜ್ಞಾನೇಶ್ವರ ಮಹಾರಾಜರು ಎಷ್ಟು ಅದ್ಭುತವಾಗಿ ಮತ್ತು ಅವರೇನು ಸುಮ್ಮನೆ ಹಂಗ ಅತಿಶಯೋಕ್ತಿ ಕಾದಂಬರಿ ಬರಲಿ ಕೂತಾರೆ ಅಂತ ಹೇಳಿ. ಈ 19ನೇ ವರ್ಷದ ವಯಸ್ಸಿನಲ್ಲಿ ಅವರೇನದನ್ನು 24 ತಾಸು ಅಖಂಡವಾಗಿ ಬ್ರಹ್ಮ ಭಾವದಲ್ಲಿರ್ತಕ್ಕಂಥವರು, ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಅವರು ನಮ್ಮಂಥ ಅಜ್ಞಾನಿಗಳಿಗೆ ಏನಾದ್ರೂ ನಾನು ವಿಚಾರ ಹೇಳಬೇಕು ಅಂತ ಸ್ವಲ್ಪ ಮಟ್ಟಿಗೆ ಅವ್ರು ಏನಾಗ್ತದಂದ್ರೆ ಬಹಿರ್ಮುಖರಾಗಿ ನಮ್ಗೆ ನಾವು ವಿಚಾರ ಹೇಳುವ ಹೊತ್ತಿನೊಳಗೆ ನಮ್ಮಂಗ 24 ತಾಸು ಕಣ್ಣು ಮೂಗು ಕಿವಿ ನಾಲಿಗೆ ತ್ವಚ ಏನದ ಬರೀ ಹೊರಗಿನ ಪ್ರಪಂಚದ ವಿಷಯಗಳಿಗಾಗಿನೇ ಅವು ಚರ್ಪಡಿಸ್ತಾ ಇರ್ತಾವಲ್ಲ. ಅರ್ಥಾತ್ ಏನು ಅಂದ್ರೆ ಬರೀ ಬಾಯಿಯಿಂದ ಜ್ವರ ಸೋಗ್ತಿರ್ತಾರೆ. ನಮ್ಗೆ ಹೊರಗಿನ ಪ್ರಪಂಚದ ವಿಷಯ ಯಾವಾಗ ಸೇವನೆ ಮಾಡಿ ನಾವು ಚರ್ಪಡಿಸ್ತಾ ಇರ್ತಾರೆ. ಹಂಗೇನು ಅವ್ರಿಗೇನು ಅವ್ರದೇ ಪರಿಸ್ಥಿತಿ ಇದ್ದಿದ್ದಿಲ್ಲ. ಬೇಕಾದಷ್ಟು ಆಯುಷ್ಯದಪ್ಪ ಆರಾಮ ಬರ್ಕೋತ ಕೂಡೋನು ದೇವರ ಬುದ್ಧಿನೂ ಕೊಟ್ಟಾನ ಅನ್ನುವಂಥದ್ದು ಅವ್ರ ಪ್ರಶ್ನೆ ಇದ್ದಿದ್ದೆ. ಅವ್ರಿಗೆ ಅರ್ಥಾತ್ ಏನು ಪ್ರಶ್ನೆ ಇದ್ದಿದ್ದಿಲ್ಲ. ಆದರೆ ಬಹಳ ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ವಿಚಾರಗಳನ್ನು ಯಾವ ವಸ್ತುಸ್ಥಿತಿ ಅದನ್ನು ನಾನು ಜಗತ್ತಿಗೆ ಹೇಳಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಭಗವಂತನ ದಿವ್ಯತೆಯ ಕಲ್ಪನೆ ನಮಗೆ ಇಲ್ಲದೆ ಇರೋದ್ರಿಂದ ನಮ್ಮ ಒಂದೊಂದ್ಸಲ ಅವ್ರು ಹೇಳೋ ವಿಚಾರ ಅತಿಶಯೋಕ್ತಿ ಅನಿಸಬಹುದು. ನಮ್ಗೆ ಆ ಜಗತ್ತಿನ ಕಲ್ಪನಾನೇ ಇಲ್ಲ ಅಂತ ಹೇಳ್ಕೊಂಡು ಅನಿಸಬಹುದು. ಆದರೆ ಅದು ಎಲ್ಲಷ್ಟು ಅತಿಶಯೋಕ್ತಿ ಇಲ್ಲ. ಮುಂಚೆ ನಾನು ಇವತ್ತು ಬೆಳಿಗ್ಗೆ ನಾನೇನು ಡಿಕ್ಟೇಷನ್ ಕೊಡ್ತಾ ಇದ್ದೆ ಅದನ್ನ ಒಂದು 2 ಪುಟ ಓದಿ ತೋರಿಸ್ತೀನಿ. ಆಮೇಲೆ ಜ್ಞಾನೇಶ್ವರ ಮಹಾರಾಜರು ಒಂದು 10-12 ಓವಿಗಳ ಭಾವಾರ್ಥವನ್ನು ತೋರಿಸ್ತೀನಿ. ಅದಾದ ಮೇಲೆ ಇವತ್ತು 6 ಜನರದ್ದು ಸಂಕಲ್ಪ ಇದೆ. 5 ಜನರ ಸಂಕಲ್ಪ ಇದೆ. ಅದೆಲ್ಲ ಸಂಕಲ್ಪನೂ ಹೇಳ್ತೀನಿ. ಅದ್ರ ಜೊತೆ ನಾನು ಸಂಕಲ್ಪ ಮಾಡ್ತೀನಿ. ಮತ್ತು ಇವತ್ತೇನು 27ನೇ ಗ್ರೂಪು ಇದರ ಅಡ್ಮಿನ್ ಅಂತಂದ್ರೆ ಸಂಘಟನಾ ಸಂಚಾಲಕರು ಶ್ರೀ ವಾಜರಾಜ ಕುಲಕರ್ಣಿ ಬೆಂಗಳೂರು, ಶ್ರೀ ಮಾಂತೇಶ್ ಪಾಟೀಲ್ ಬೆಂಗಳೂರು. ಇವರಿಬ್ಬರು ಏನಿದ್ದಾರೋ ಅತ್ಯಂತ ಅರ್ಥಾತ್ ಏನು ಒಂದು ಸದ್ಗುರುಗಳ ವಿಷಯದಲ್ಲಿ, ಮಹಾರಾಜರ ವಿಷಯದಲ್ಲಿ ಅನನ್ಯ ನಿಷ್ಠಾವುಳ್ಳಂಥವರು. ಇವರು ಇದರ ಸಲುವಾಗಿ ತಮ್ಮ ಬಹಳಷ್ಟು ಸಮಯವನ್ನ ಈ ಒಂದು ಸದ್ಗುರುಗಳ ಕಾರ್ಯದಲ್ಲಿ, ಸೇವೆಯಲ್ಲಿ ಅಥವಾ ಸಾಧನೆಯಲ್ಲಿ, ಉಪಾಸನೆಯಲ್ಲಿ ತೊಡಗಿರ್ತಕ್ಕಂಥ ಅನೇಕ ಸಾಧಕರನ್ನ ಸಂಘಟನೆ ಮಾಡಿ ಅವರ ಅರ್ಥಾತ್ ಅವರ ಹೆಸರು, ಅವ್ರದ್ದು ಅಡ್ರೆಸ್ಸು, ಫೋನ್ ನಂಬರು, ಅದೇ ರೀತಿಯಾಗಿ ಅವ್ರು ಎಷ್ಟು ಹನುಮಾನ್ ಚಾಲೀಸ ಪಾಠ ಮಾಡ್ತಾರೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಅರ್ಥಾತ್ ಇನ್ನೊಂದು ಅದನ್ನೆಲ್ಲ ಬರ್ಕೊಂಡು ಮಾಡಿ ಲೆಕ್ಕ ಇಟ್ಟು ಕಂಪ್ಯೂಟರ್ಗಳ ಮೂಲಕವಾಗಿ ಅದನ್ನು ಸುಸಜ್ಜಿತಗೊಳಿಸ್ತಕ್ಕಂಥ ವ್ಯವಸ್ಥಿತವಾಗಿ ಅದನ್ನೆಲ್ಲ ನಿರ್ವಹಿಸುವ ವೃತ್ತಿಯಿಂದ ಬಹಳಷ್ಟು ತತ್ಪರರಾಗಿರ್ತಕ್ಕಂಥವ್ರು. ಮತ್ತು ಇಬ್ಬರೂ ಸಹಿತ ಈ ವಿಷಯದಲ್ಲಿ ಬಹಳಷ್ಟು ಪರಿಣತಿಯನ್ನ ಹೊಂದಿರತಕ್ಕಂಥವ್ರು. ಆದ್ದರಿಂದ ನಮಗೆ ಬಹಳ ಅವರಿಬ್ಬರ ಬಗ್ಗೆ ಅಭಿಮಾನ ಅನ್ನಿಸ್ತದೆ, ಪ್ರೇಮ ಅನ್ನಿಸ್ತದೆ. ಮಹಾರಾಜರು ಅವರಿಬ್ಬರಿಗೂ ಕುಟುಂಬದವರು ಎಲ್ಲರಿಗೂ ಅದೇ ರೀತಿಯಾಗಿ ಆ ಗ್ರೂಪಿನಲ್ಲಿರ್ತಕ್ಕಂಥ ಎಲ್ಲ ಸಾಧಕರಿಗೆ ಮಹಾರಾಜರು ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಅವರೆಲ್ಲರೂ ಭಗವಂತನ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ಮತ್ತು ಈ ಸಂಕಲ್ಪ ಮಾಡತಕ್ಕಂಥ 5 ಅರ್ಥಾತ್ ಸಾಧಕರೇನಿದ್ದಾರೋ ಅವ್ರಿಗೂ ಮಹಾರಾಜರು ಎಲ್ಲ ದೃಷ್ಟಿಯಿಂದ ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಹೇಳಿ ಈಗ ನಾನು ಇದನ್ನು ಓದಿ ತೋರಿಸ್ತೀನಿ. ಅದಾದ ಮೇಲೆ ಅರ್ಥಾತ್ ಏನು ಅಂತಂದ್ರೆ ಇವತ್ತಿನ ಸಂಕಲ್ಪವನ್ನು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ವ್ಯವಸ್ಥಿತವಾಗಿ ಕೇಳುವಂಥ ವಿಷಯದ ನಮ್ಮ ಕಲ್ಪನಾ, ನಮ್ಮ ಬುದ್ಧಿ, ನಮ್ಮ ತರ್ಕ, ನಮ್ಮ ವಿಚಾರ
ನಿಲುಕಲಿಕ್ಕೆ ಶಕ್ತಿ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಅದನ್ನು ನಾವು ಕೇಳೋಣ. ಶ್ರೀರಾಮ ಸಮರ್ಥ. ಆಕಾಶದಲ್ಲಿ ಯಾವ ಗ್ರಹಗಳಿರುತ್ತವೆ ಅವುಗಳ ಪರಿಣಾಮವು ನಮ್ಮ ಜೀವನದ ಮೇಲೆ ಆಗುತ್ತದೆ ಹಾಗೂ ಅದು ಆಗುತ್ತದೆಂಬುದರಲ್ಲಿ ಸಂಶಯವಿಲ್ಲ. ಚಂದ್ರನ ಗತಿಯನ್ನು ಕಾಯಿಲೆ, ರೋಗ ಅವಲಂಬಿಸಿರುತ್ತದೆ. ದಮ್ಮಿನದು ಅಸ್ತಮಾದ್ದು ಇದ್ದೇ ಇರುತ್ತದೆ. ಹೀಗಿರುವಾಗ ಈ ಯಾವ ಪೌರ್ಣಿಮೆ ಇರುತ್ತದೆ, ಇದಕ್ಕೆ ಏನು ಮಹತ್ವ ಇರುತ್ತದೆ ಅಂದ್ರೆ ಕಾರ್ತೀಕದಲ್ಲಿ ಆಶ್ವಿನ ಶುಕ್ಲ ಪೌರ್ಣಿಮಾ. ಯಾಕಂದ್ರೆ ಕಾರ್ತೀಕದಿಂದ ಅವರು ಕಾರ್ಯಕ್ರಾಂತಿ ಶುರು ಆಗ್ತದೆ ಅಲ್ಲ, ಕಾರ್ತೀಕ್ ಶುಕ್ಲ ಪೌರ್ಣಿಮಾ. ಈ ಪೌರ್ಣಿಮೆಗೆ ಸೂರ್ಯನು ಬಂದು ಒಂದು ವಿಶಿಷ್ಟ ರಾಶಿಗೆ ಹೋಗುತ್ತಾನೆ ಹಾಗೂ ಆ ರಾಶಿಯು ಅಧ್ಯಾತ್ಮಕ್ಕೆ ಅತ್ಯಂತ ಅನುಕೂಲವಿರುತ್ತದೆ. ದೇವತೆಗಳಿಗೆ ನಾವು ಅವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂದು ಒಳಗಿನಿಂದ ಇಚ್ಛೆ ಇರುತ್ತದೆ. ದೇವತೆಗಳಿಗೆ ಏನು ಅನಿಸ್ತದೆ ಅಂದ್ರೆ ನಾವು ಭಕ್ತರು, ಸಾಧಕರು ಅವ್ರ ಜೊತೆಗೆ ಸಂಬಂಧ ಇಟ್ಕೋಬೇಕು ಅಂತ ತಿಳ್ಕೊಂಡು ಅನಿಸ್ತದೆ. ಆ ದೇವತೆಗಳೆಂದರೆ ಶಕ್ತಿ ಅನ್ನಿರಿ ಅಥವಾ ವೇದದಲ್ಲಿ ಅಗ್ನಿ ಮುಂತಾದ ದೇವತೆ ಅನ್ನಿರಿ, ಏನಾದರೂ ಅನ್ನಿರಿ, ಆದರೆ ಅವು ಶಕ್ತಿಯಾಗಿರುತ್ತವೆ. ಆದ್ರಿಂದ ಈ ಋತುವಿನಲ್ಲಿ, ತಿಂಗಳಲ್ಲಿ ನಾವು ಉಪಾಸನೆ ಮಾಡಿದರೆ, ಅರ್ಥಾತ್ ಅವರು ಕಾರ್ತಿಕ್ ಮಾಸದಲ್ಲಿ ಮಾಡ್ತಿದ್ರು ಅಂತ ತಿಳ್ಕೊಂಡು ಅವ್ರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಯಾವುದೇ ಋತುವಿನಲ್ಲಿ, ಯಾವುದೇ ತಿಂಗಳಲ್ಲಿ ಮಾಡಿದ್ರು ಅದು ಬೇಗನೆ ಫಲ ಕೊಡುವ ಸಂಭವ ಇರುತ್ತದೆ. ಅಂದರೆ ಆ ಶಕ್ತಿಗಳ ಸಹಾಯ ಸಿಗುವ ಸಂಭವ ಇರುತ್ತದೆ. ಆದ್ರಿಂದ ಇದೆಲ್ಲವನ್ನು ಮಾಡಬೇಕಾಗಿರುತ್ತದೆ. ಈಗ ಪ್ರಶ್ನೆ ಉಂಟಾಗುವುದೇನೆಂದರೆ, ನಮ್ಮ ಜೀವನವು ಎಷ್ಟೊಂದು ಬದಲಾಗಿರುತ್ತದೆ. ಮುಂಬೈಯ ಹವೆ ಎಷ್ಟೊಂದು ಬದಲಾಗಿರುತ್ತದೆ. ಅಕ್ಟೋಬರ್ನಲ್ಲಿ ಇಷ್ಟೊಂದು ಚಳಿ ಹಿಂದೆ ಎಲ್ಲೂ ಬೀಳುತ್ತಿರಲಿಲ್ಲ, ಆದರೆ ಎಲ್ಲವೂ ಬದಲಾಗಿರುತ್ತದೆ. ಆದ್ರಿಂದ ಹವೆಯೂ ಬದಲಾಗಿರುತ್ತದೆ. ಆದರೆ ಇದೆಲ್ಲವೂ ದೃಶ್ಯದಲ್ಲಿಯೇ ಬದಲು ಇರುತ್ತದೆ, ಸೂಕ್ಷ್ಮದಲ್ಲಿಯೇ ಬದಲು ಆಗಿರುವುದಿಲ್ಲ. ಆದ್ದರಿಂದ ಉಪಾಸನೆಯ ಫಲವಿರುತ್ತದೆ, ಅದು ಸಿಗಲಿಕ್ಕೇ ಬೇಕು. ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ, ನಮಗೆ ಸ್ಥೂಲದಿಂದ ಸೂಕ್ಷ್ಮದಲ್ಲಿ ಹೋಗಬೇಕಾಗಿರುತ್ತದೆ. ನಾವು ಜೀವನದಲ್ಲಿ ಯಾವುದಕ್ಕೆ ಮಹತ್ವ ಕೊಡುತ್ತೇವೆ ನೀವೇ ವಿಚಾರ ಮಾಡಿ. ನಿಮ್ಮ ಮಗನಿಗೆ ಹುಡುಗಿಯನ್ನು ನೋಡಲು ಹೋದಿರಿ, ಅವಳು ಅತ್ಯಂತ ಸುಂದರ ಇರುತ್ತಾಳೆ. ಆದರೆ ಪಕ್ಕದ ಮನೆಯವರು ಅವಳು ಸ್ವಭಾವದಿಂದ ಉತ್ತಮಳಿಲ್ಲ, ಕೆಟ್ಟವಳಿರುತ್ತಾಳೆ ಎಂದು ಹೇಳಿದರೆ ಆಗ ನೀವು ಆ ಹುಡುಗಿ ಬೇಡವೆನ್ನುತ್ತೀರಿ. ಇದಕ್ಕೆ ಪ್ರತಿಯಾಗಿ ಒಂದು ಹುಡುಗಿ ನೋಡಲು ಅಷ್ಟೇನೂ ಸುಂದರಳಿಲ್ಲ, ಆದರೆ ಸ್ವಭಾವದಿಂದ ಅತ್ಯಂತ ಉತ್ತಮಳಿರುತ್ತಾಳೆ. ಆದ್ದರಿಂದ ನಾವು ಅವಳಿಗೆ ಉತ್ತಮಳೆನ್ನುತ್ತೇವೆ ಹಾಗೂ ಅವಳನ್ನು ಒಪ್ಪಿಕೊಳ್ಳುತ್ತೇವೆ. ತಾತ್ಪರ್ಯವೇನೆಂದರೆ, ವ್ಯವಹಾರದಲ್ಲಿಯೂ ಕೂಡ ನಾವು ಸೂಕ್ಷ್ಮಕ್ಕೆ ಮಹತ್ವ ಕೊಡುತ್ತೇವೆ. ಅಂದ ಮೇಲೆ ನನ್ನ ಜೀವದ ಉತ್ತಮತೆಯು ಸೂಕ್ಷ್ಮದಲ್ಲಿಯೇ ಇರಲಿಕ್ಕೆ ಬೇಕು. ಈ ಸೂಕ್ಷ್ಮದಲ್ಲಿಯ ಉತ್ತಮತೆ ಉಪಾಸನೆ ಹೊರತು ಸುಧಾರಿಸುವುದಿಲ್ಲ. ಆದ್ದರಿಂದ ಉಪಾಸನೆ ಮಾಡಬೇಕು. ನಾವು ಏನು ಹನುಮಾನ್ ಚಾಲಿಸ ಉಪಾಸನೆ ಮಾಡ್ತಾ ಇದ್ದೀವಿ, ಇದರ ತಾತ್ಪರ್ಯ. ಉಪಾಸನೆಯ ಪರ್ಯವಸಾನ ಏನು ಆಗುತ್ತದೆ? ನೀವು ಯಾವ ದೇವತೆಯ ಉಪಾಸನೆ ಮಾಡುತ್ತೀರಿ ಆ ದೇವತೆ ನಿಮ್ಮ ಜೀವನದಲ್ಲಿ ಭಾಗವಹಿಸುತ್ತದೆ. ಎಷ್ಟು ಭಾಗವಹಿಸುತ್ತದೆ? ನಿಮ್ಮ ಮನೆಯಲ್ಲಿ ಜನರು ಭಾಗವಹಿಸಲಿಕ್ಕಿಲ್ಲ ಅಷ್ಟು ಅದು ಭಾಗವಹಿಸುತ್ತದೆ. ಸತ್ಪುರುಷರ ಪ್ರಪಂಚದಲ್ಲಿ ಎಂದೂ ಏನೂ ಕಡಿಮೆ ಬೀಳುವುದಿಲ್ಲ ಎಂಬುದರ ತಾತ್ಪರ್ಯ ಇದೇ ಆಗಿರುತ್ತದೆ. ಮೊಘಲಾಯಿಯಲ್ಲಿ ಅಂದ್ರೆ ಔರಂಗಾಬಾದ್ ಕಡೆಗೆ ಟಾಕಳಿ ಎಂಬ ಊರು ಇರುತ್ತದೆ. ಅಲ್ಲಿ ದಾಜಿಬಾ ಎಂಬ ಒಬ್ಬ ಸತ್ಪುರುಷರು ಇದ್ದರು. ನಾನು ಅವರನ್ನು ನೋಡಿರುವುದಿಲ್ಲ, ನಮ್ಮ ತಂದೆ ಅವರನ್ನು ನೋಡಿರುತ್ತಾರೆ. ಅವರ ಮನೆಯಲ್ಲಿ ರಾಮನವಮಿ ಉತ್ಸವ ಮಾಡುತ್ತಿದ್ದರು. ಬಹಳಷ್ಟು ಜನರು ಸೇರುತ್ತಿದ್ದರು. ಮನೆ ಹೆಣ್ಣುಮಗಳು ಎಷ್ಟೊಂದು ಗಟ್ಟಿಮುಟ್ಟಾಗಿದ್ದಳೆಂದರೆ 400-500 ಜನರ ಅಡುಗೆಯನ್ನು ಒಬ್ಬಳೇ ಮಾಡುತ್ತಿದ್ದವು. ಅವಳು ತೀರಿಕೊಂಡಳು. ಆಮೇಲೆ ರಾಮನವಮಿ ಉತ್ಸವ ಬಂದಿತ್ತು. ಅವರಿಗೊಬ್ಬ ಮಗನಿದ್ದನು. ಅವನ ಮದುವೆ ಆಗುವುದಿತ್ತು. ಅವನ ತಂದೆಗೆ, ದಾದಿ ಈಗ ಇದೆಲ್ಲವನ್ನು ಯಾರು ಮಾಡುವರು ಎಂದು ಕೇಳಲು, ದಾಜಿಬಾ ಸೀತಾದೇವಿಯ ಕಡೆಗೆ ಕೈ ಮಾಡಿ, ಇಲ್ಲಿ ಸೀತಾಮಾತೆ ಕುಳಿತಿರೋಳಲ್ಲವೇ, ಅದಕ್ಕಾಗಿ ನೀನೇಕೆ ಚಿಂತೆ ಮಾಡುತ್ತೀ ಅಂದರು. ಆಗ ಅವನಿಗೆ ಇದು ಹಾಗೆ ಸುಮ್ಮನೆ ಹೇಳಿದ್ದಾಗಿರುತ್ತದೆ ಅನಿಸಿತು. ನಮಗೂ ಕೂಡ ಹಾಗೆ ಅನಿಸುತ್ತದೆ. ಆದರೆ ಅವರು ಅತ್ಯಂತ ನಿಶ್ಚಿಂತರಿದ್ದರು. ಉತ್ಸವದ ಮುನ್ನಾ ದಿವಸ ರಾತ್ರಿ ಅಕ್ಷರಶಃ ಒಬ್ಬ ಸೌಭಾಗ್ಯವತಿ ಹೆಣ್ಣುಮಗಳು ಬಂದಳು. ಹಾಗೂ ಅವಳು ದಾಜಿಬಾ ಅವರಿಗೆ, ನಿಮ್ಮ ಮನೆಯಲ್ಲಿ ರಾಮನವಮಿ ಉತ್ಸವ ಇರುತ್ತದೆ ಎಂದು ಕೇಳಿರುತ್ತೇನೆ,
ಬಹಳ ದಿನಗಳಿಂದ ನನಗೆ ಬರಬೇಕೆಂಬ ಇಚ್ಛೆ ಇತ್ತು, ಆದ್ದರಿಂದ ಬಂದೆನು ಅಂದರು. ಅದಕ್ಕೆ ದಾದಿಬಾ ಅವರು, ತಾಯಿ ನೀನು ಯಾವ ಕೆಲಸ ಮಾಡುತ್ತೀ ಎಂದು ಕೇಳಲು, ಅದಕ್ಕೆ ಅವಳು, ನನಗೆ ಉತ್ತಮ ಅಡುಗೆ ಮಾಡಲು ಬರುತ್ತದೆ, ಬೇರೇನೂ ಬರುವುದಿಲ್ಲ ಅಂದರು. ಆಗ ಅವರು, ಇಲ್ಲಿ 400-500 ಜನರು ಬರುತ್ತಾರೆ ಅಂದರು. ಅದಕ್ಕೆ ಅವಳು, 1000 ಜನರು ಬರಲಿ, ಅದಕ್ಕೇನಂತೆ ಅಂದರು. ನಾನು ನೋಡಿರುವುದಿಲ್ಲ, ಆದರೆ ಶ್ರೀ ಮಹಾರಾಜರ ಹತ್ತಿರ ಗಂಗೂ ತಾಯಿ ಎಂಬ ಹೆಣ್ಣು ಮಗಳಿದ್ದಳು. ಅವಳು ಬಾಲ ವಿಧವೆಯಾಗಿದ್ದಳು. ಅವಳು ಆಠೋಲೆಯವರ ಮನೆತನದವರಾಗಿದ್ದರು. ಶ್ರೀ ಮಹಾರಾಜರು ಒಮ್ಮೆ ಕಾಶಿಯಲ್ಲಿ ಊರಿಗೆಲ್ಲ ಊಟಕ್ಕೆ ಹೇಳಿದ್ದರು. ಎಲ್ಲ ಜನರಿಗೆ ಆಮಂತ್ರಣವಿತ್ತು. ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಊಟ ನಡೆದಿತ್ತು. ಗಂಗೂ ತಾಯಿಯು ಜಿಲೇಬಿ ಮಾಡುತ್ತಿದ್ದಳು. ಅವಳೊಬ್ಬಳೇ ರಾತ್ರಿಯವರೆಗೆ ಜಿಲೇಬಿ ಕಳೆಯುತ್ತಿದ್ದಳು. ಅವಳು ಹೇಳುತ್ತಿದ್ದದೇನೆಂದರೆ, ನನ್ನಲ್ಲಿ ಯಾವುದೋ ಒಂದು ವಿಲಕ್ಷಣ ಶಕ್ತಿ ಸಂಚಾರವಾದಂತಿತ್ತು. ಆದ್ದರಿಂದ ನಮಗೆ ಏನಾದರೂ ಸಾಧಿಸುವುದಿದ್ದರೆ ನಮಗೆ ಆ ಶಕ್ತಿಯ ಸಹಾಯ ಸಾಧಿಸಬೇಕು. ಇದಕ್ಕೆ ಭಕ್ತಿ ಅನ್ನುತ್ತಾರೆ. ಇಂಥ ಭಕ್ತಿ ಯಾರಲ್ಲಿ ಇರುತ್ತದೆಯೋ ಅವರ ಜೀವನದಲ್ಲಿ ಏನೂ ಕಡಿಮೆ ಬೀಳುವುದಿಲ್ಲ. ಆನಂದವೇ ಆನಂದವಿರುತ್ತದೆ. ಆ ಮನುಷ್ಯನು ಎಷ್ಟೊಂದು ನಿರ್ಭಯಾಗಿ ನಿಶ್ಚಿಂತನಾಗಿರುತ್ತಾನೆಂದರೆ ಅವನಿಗೆ ಕೆಲಸ ಆಗಿಯೇ ತೀರುತ್ತದೆಂಬ ವಿಶ್ವಾಸವಿರುತ್ತದೆ. ಮನುಷ್ಯನ ಮೇಲೆ ಭರವಸೆ ಇಟ್ಟರೆ ಮೋಸ ಅಥವಾ ಅಪಾಯವಾಗುವ ಸಂಭವವಿರುತ್ತದೆ. जो दूसऱ्यावर विश्वास त्याचा ಕಾರ್ಯಭಾಗ ಬಿಡಲ್ಲ. ಯಾರು ಇನ್ನೊಬ್ಬರ ಮೇಲೆ ವಿಶ್ವಾಸವಿಡುತ್ತಾರೋ ಅವರ ಕಾರ್ಯ ಮುಳುಗಿ ಹೋಗುತ್ತದೆ, ಹೋದಂತಾಗುತ್ತದೆ, ನಷ್ಟವಾದಂತಾಗುತ್ತದೆ. ಇದು ಸತ್ಯವಾಗಿರುತ್ತದೆ. ಆದರೆ ಭಗವಂತನ ಮೇಲೆ ವಿಶ್ವಾಸವಿಟ್ಟರೆ ಭಗವಂತನ ಸಹಾಯದಿಂದ 3 ಸಂಗತಿಗಳು ಅನುಭವಕ್ಕೆ ಬರುತ್ತವೆ. 1, ಯಾವ ಸಮಯದಲ್ಲಿ ಯಾವ ಮನುಷ್ಯನ ಅವಶ್ಯಕತೆ ಇರುತ್ತದೆಯೋ ಆ ಮನುಷ್ಯನು ಬಂದು ಬಿಡುತ್ತಾನೆ. ನಾವು ಅವನಿಗೆ ನೀವೇಕೆ ಬಂದಿರಿ ಎಂದು ಕೇಳಿದರೆ ಅದಕ್ಕೆ ಅವನು ನನಗೆ ಬರಬೇಕೆಂದು ಅನಿಸಿತು ಅನ್ನುತ್ತಾನೆ. ಅವನಿಗೂ ಅದನ್ನು ಹೇಳಲು ಬರುವುದಿಲ್ಲ. 2, ದುಡ್ಡಿನ ವಿಷಯದಲ್ಲಿ ಎಂದೂ ಕಡಿಮೆ ಬಿಡುವುದಿಲ್ಲ. ನಮ್ಮ ಹತ್ತಿರ ದುಡ್ಡು ಇಲ್ಲದಿದ್ದರೆ ಯಾರಾದರೂ ತಂದು ಕೊಡುತ್ತಾರೆ. ನನ್ನ ಪರಿಚಯದ ಒಬ್ಬರಿಗೆ 100 ರೂಪಾಯಿ ತುಂಬಬೇಕಾಗಿತ್ತು. ಅದನ್ನು ತುಂಬದಿದ್ದರೆ ಅವರ ಕೊನೆಯವರೆಗೆ ಲೈಸೆನ್ಸ್ ಹೋಗಿಬಿಡುತ್ತಿತ್ತು. ಹತ್ತಿರ ದುಡ್ಡು ಇರಲಿಲ್ಲ, ಆದರೆ ಅವರು ಮನಸ್ಸಿನಿಂದ ಸ್ವಸ್ಥವಾಗಿದ್ದರು. ಹಾಗೂ ಅವರು ಲೈಸೆನ್ಸ್ ಹೋದರೆ ಹೋಗಲಿ, ನಾನಾದರೂ ಏನು ಮಾಡಲಿ, ನಿನ್ನ ಇಚ್ಛೆ ಇಲ್ಲದಿದ್ದರೆ ನನಗೆ ಅದು ಬೇಡ ಅಂದರು. ಆಗ ಒಬ್ಬ ಮನುಷ್ಯನು ಬಂದು ಅವರಿಗೆ, ನಾನು ಊರಿಗೆ ಹೊರಟಿರುತ್ತೇನೆ, ಮನೆಯಲ್ಲಿ ಯಾರೂ ಇರುವುದಿಲ್ಲ, ನೀವು ಈ 100 ರೂಪಾಯಿ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿರಿ, ನಾನು ಬಂದ ಮೇಲೆ ತೆಗೆದುಕೊಂಡು ಹೋಗುತ್ತೇನೆ ಅಂದನು. ಆಮೇಲೆ ಅವನು 2 ವರ್ಷಗಳಾದ ಮೇಲೆ ತಿರುಗಿ ಬಂದನು. ಕೊಲ್ಲಾಪುರದಲ್ಲಿಯೇ ಹಾಳ್ವೆ ಎಂಬವರೊಬ್ಬರು ಇದ್ದರು. ಅವರು ಲಕ್ಷಾಧೀಶರಾಗಿದ್ದರು. ಆದರೆ ಈಗ ಭಿಕ್ಷಾಧೀಶರಾಗಿರುತ್ತಾರೆ. ಮಿತ್ರನ ಮನೆಯಲ್ಲಿ ಇರುತ್ತಾರೆ. ಮುಖಕ್ಷೌರ ಅಂದ್ರೆ ದಾಡಿ ಮಾಡಿಸಿಕೊಳ್ಳಬೇಕೆಂದ್ರೆ ಹತ್ತಿರ ದುಡ್ಡು ಇರುವುದಿಲ್ಲ. ಜನರು ದುಡ್ಡು ಕೊಟ್ಟಾಗಲೇ ದಾಡಿ ಮಾಡಿಸಿಕೊಳ್ಳುವುದು. ಅವರು ಗೊಂದಾವಲಿಗೆ ಬಂದಿದ್ದರು. ನಾನು ನಿಮಗೆ ಅವರನ್ನು ತೋರಿಸುತ್ತೇನೆ. ಅವರ ಮೊದಲ ಮದುವೆ ನಿಶ್ಚಿತವಾಗಿತ್ತು. ಬೀಗರು ಬೇಡಿದ್ದನ್ನು ಕೊಡಲು ಇವರು ಒಪ್ಪಿಕೊಂಡಿದ್ದರು. ಹಾಗೆ ಹೆಂಡತಿ ಹಾಗೂ ಹೆಂಡತಿಯ ತಮ್ಮ ಇವರಿಗೆ, ಅದೇ ನಿಮ್ಮ ಹತ್ತಿರ ಏನೂ ಇರುವುದಿಲ್ಲ, ಆದರೆ ಎಲ್ಲವನ್ನೂ ಒಪ್ಪುತ್ತೀರಿ, ನಿಮಗೇನಾದರೂ ಹುಚ್ಚು ಹಿಡಿದಿದೆಯೇ ಅಂದರು. ಅದಕ್ಕೆ ಅವರು, ಯಾರು ನನಗೆ ಮಗಳನ್ನು ಪಟ್ಟಿರುತ್ತಾರೋ ಅವರೇ ನೋಡಿಕೊಳ್ಳುತ್ತಾರೆ, ನಾನೇಕೆ ಚಿಂತೆ ಮಾಡಲಿ ಅಂದರು. ಮದುವೆಗಾಗಿ ಹಾಲ್ ಬುಕ್ ಮಾಡಬೇಕಾಗಿತ್ತು. 100 ರೂಪಾಯಿ ಬೇಕಾಗಿದ್ದವು. ಅವರ ಹತ್ತಿರ ಇರಲಿಲ್ಲ. ಆ ದಿವಸ ದುಡ್ಡು ತುಂಬದಿದ್ದರೆ ಹಾಲ್ ಹೋಗಿ ಬಿಡುತ್ತಿತ್ತು. ಆದರೆ ಈ ಮನುಷ್ಯನು ಅಂದ್ರೆ ಕಲ್ಯಾಣ ಮಂಟಪ ಮಂಗಲ ಕಾರ್ಯ. ಆದರೆ ಈ ಮನುಷ್ಯನು ಸ್ವಸ್ಥವಾಗಿದ್ದನು. ಈ ಸಾಯಂಕಾಲ ಒಬ್ಬ ಮನುಷ್ಯನು ಬಂದು ಇವನಿಗೆ, 5-6 ವರ್ಷಗಳ ಹಿಂದೆ ನೀವು ನನಗೆ 100 ರೂಪಾಯಿ ಕೊಟ್ಟಿದ್ದೀರಿ, ನಾನು ಅದನ್ನು ಈವರೆಗೆ ತಿರುಗಿ ಕೊಟ್ಟಿರಲಿಲ್ಲ, ಈಗ ನೀವು ನಿಮ್ಮ ಹಣ ತೆಗೆದುಕೊಳ್ಳಿರಿ ಅಂದರು. ಆಗ ಅವನು ಹಾಲ್ ಬುಕ್ ಮಾಡಿದರು. ತಾತ್ಪರ್ಯವೇನೆಂದರೆ, ಯಾವ ಸಮಯದಲ್ಲಿ ಎಷ್ಟು ಅವಶ್ಯಕತೆ ಇರುತ್ತದೆಯೋ ಅಷ್ಟು ಸಿಕ್ಕೇ ಸಿಗುತ್ತದೆ. ಇದೆಲ್ಲವೂ ಕೇವಲ ಉಪಾಸನೆಯ ಸಾಮರ್ಥ್ಯವಾಗಿರುತ್ತದೆ. ಅರ್ಥಾತ್ ನಾವು ಅಷ್ಟು ನಿಷ್ಠೆಯಿಂದ ಉಪಾಸನೆ ಮಾಡಿದ್ದಾದ್ರೆ ನಿಶ್ಚಿತವಾಗಿಯೂ ನಮಗೆ ಏನಾಗ್ತದೆ ಅಂದ್ರೆ, ಪ್ರಪಂಚದಲ್ಲಿ ಯಾವ ಭಗವಂತನ ಉಪಾಸನೆ ನಾವು ಮಾಡ್ತೀವೋ, ಯಾವ ದೇವರ ಉಪಾಸನೆ ಮಾಡ್ತೀವೋ ಆ ದೇವರೇ ಸ್ವತಃ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಪ್ರಪಂಚದಲ್ಲಿ ನಮ್ಮ ಪ್ರಪಂಚವನ್ನು ನಮಗಿಂತಲೂ ಹೆಚ್ಚು ಅವರು ಕಾಳಜಿಪೂರ್ವಕವಾಗಿ ನಮ್ಮ ಪ್ರಪಂಚದ ಕಡೆಗೆ ಲಕ್ಷ್ಯ ಕೊಡ್ತಾರೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಅರ್ಥಾತ್ ಏನು ಅಂತಂದ್ರೆ, ನಾವು ಒಂದ್ಸಲ ಗೊಂದಾವಲಿಯಲ್ಲಿ 76ರಿಂದ 84ರವರೆಗೆ ಇದ್ದಾಗ, 83ರವರೆಗೆ ಇದ್ದಾಗ ಒಂದು ದಿವಸ ರಾತ್ರಿ 12:30 ಆಗಿತ್ತು. 12 ಹೊಡೆದಿತ್ತು, ಅಲ್ಲ 9:10 ಹೊಡೆದಿತ್ತು. ಅವಾಗ
ನಾನು ಅಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ದೆ. ಗುರುಪೌರ್ಣಿಮಾ ಉತ್ಸವ ಮರುದಿವಸನೇ ಗುರುಪೌರ್ಣಿಮಾ ಆಯ್ತು. ಅವಾಗ ನಾನು ಅಲ್ಲಿ ಮಹಾರಾಜರ ಗುಡಿ ಮಂದಿರದ ಬಾಗಿಲ ಹತ್ರ ನಿಂತಾಗ ಅಣ್ಣ ಸಾಹೇಬರು ಬಂದು ಹತ್ರಾಗಿಂದ ಸಹಜವಾಗಿ ಅವರು 5 ನಿಮಿಷ ನಮ್ಮ ಜೊತೆ ಮಾತಾಡ್ಕೊಂಡು ನಿಂತರು. ಅವಾಗ ಅವ್ರು ಏನಂದ್ರು, ದತ್ತಣ್ಣ ನಾಳೆಗೆ ಪಲ್ಯ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ ಕಪ್ಪಲ ಪಲ್ಯ ಇಲ್ಲೇ ಇಲ್ಲ. ಹೊಸ ಗೋದಾವರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಾತಾಳ ಭಾಜಿ ಅಂತ ಮಾಡ್ತಾರೆ. ಅರ್ಥಾತ್ ಏನು ಅಂದ್ರೆ ನಾವು ಪಾತಾಳ ಭಾಜಿಗೆ ಪಾತಾಳ ಭಾಜಿ ಅಂತೀವಿ. ಅದನ್ನ ಕಪ್ಪಲ ಪಲ್ಯ ಮತ್ತು ಕಡ್ಲಿ ಹಿಟ್ಟು ಹಾಕಿ ಒಂದೇನು ಸಾರಿನ ಜೊತೆ ಮಾಡ್ತಾರೆ. ಆ ಪಲ್ಯ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ ಕಪ್ಪಲ ಪಲ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ನಾನು ಏನ್ ಹೇಳ್ಬೇಕು, ನಾನು ಹೌದೇನ್ರಿ ಅಂತ ತಿಳ್ಕೊಂಡು ಅಂದೆ. ಅಷ್ಟೊತ್ತಿಗೆ ಅವ್ರು ಆಯ್ತು ನಾನು ಮಲ್ಕೋಳಿಗೆ ಹೋಗ್ತೀನಿ, ಮಹಾರಾಜನ ಇಚ್ಛಾ ಇದ್ದಂಗೆ ಆಗಲಿ ಅಂತ ತಿಳ್ಕೊಂಡು ಅವ್ರು ಮಲ್ಕೋಳಿಗೆ ಹೋದ್ರು. ಅಷ್ಟರಲ್ಲೇ ಏನಾಯ್ತು ಅಂದ್ರೆ ಅರ್ಥಾತ್ ಇಬ್ಬರು ಬಂದ್ರೆ ನಾನು ಇನ್ನೂ ಅಲ್ಲೇ ನಿಂತಿದ್ದೆ. ಇಬ್ಬರು ಬಂದು ಕೇಳಿದ್ರು, ಅಣ್ಣ ಸಾಹೇಬ್ ಕುಠೆ ಆಯ್ತು. ಅವ್ರು ನಾ ಹೇಳಿದೆ ಈಗ ಅವ್ರು ಮಲ್ಕೋಳಿಗೆ ಹೋದ್ರು, ಏನಾಗಬೇಕಾಗಿತ್ತು? ಇಲ್ಲ ನಾವು ಸಾಂಗ್ಲಿಯಿಂದ ಬಂದೀವಿ, ನಾವು ಒಂದು ಟೆಂಪೋ ಏನದ ಕಪ್ಪಲ ಪಲ್ಯ ತಗೊಂಡು ಬಂದೀನಿ ಅಂತ. ಅವಾಗ ನನಗೂ ಆಶ್ಚರ್ಯ ಆಯ್ತು. ನಾನು ಹೋಗಿ ಅಣ್ಣ ಸಾಹೇಬರು ಬಾಗ್ಲ ಬಡ್ದೆ, ಕೋಣ್ ಅಂತ ತಿಳ್ಕೊಂಡು ಬಂದು ಯಾರು ಅಂತಂದ್ರು. ನಾನು ಅಂತ ಹೇಳಿದೆ. ಹೇಳ್ಕೊಳ್ಳಿ ಕಾಯ್ದಿರ್ತಾರ ನಾನು ಉಳಿ ಭೇಟ ಇಲ್ಲ ಆಗಿದೆ. ಯಾರು ಭೇಟಿಗೆ ಬಂದಾಗ ಅಂತ ಅಂದ್ಕೊಂಡು ಬಾಗ್ಲ ತೆಗೆದ್ರು. ಕೇಳಿದ್ರು ಅರ್ಥಾತ್ ಏನು ಅಂದ್ರೆ, ಅವ್ರು ಕೇಳಿದ್ರು ಎಲ್ಲಿಂದ ಬಂದಿರಿ ಅಂತ. ನಾವು सांगलीಯಿಂದ ಬಂದೀವಿ. कुठून आला? आम्ही सांगलीहून आलो. काय काम आहे? नाही आम्ही एक टेम्पो भर भाजी आणलेली, म्हणजे ते तुम्ही ते भाजी तिथे द्यायला आलो. ನಾವು ಕಪ್ಪಲ ಪಲ್ಯ ತಗೊಂಡ್ಬಂದೀವಿ, ಪಾಲಭಾಜಿ आणलेली आहे, मी त्या तिथे द्यायला आलो. महाराज अर्थात अण्णासाहेब ಕಣ್ಣಾದ್ರು ನೀರು ಬಂತು. ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಮಗೇನಿಲ್ಲ ಅಂದ್ರೆ ಆ ಸತ್ತಾದ ವಿಷಯದಲ್ಲಿ ನಮಗೆ ವಿಶ್ವಾಸ ಇಲ್ಲ, ಶ್ರದ್ಧಾ ಇಲ್ಲ. ಮತ್ತು ಆ ಸತ್ತ ಉದಾತ್ತದ ಎಂಥ ದಿವ್ಯದ ಭವ್ಯದ ನಮ್ಮಂಥ ಒಂದು ಕ್ಷುದ್ರ ಪ್ರಪಂಚದ ವಿಷಯದಲ್ಲಿ ಅದನ್ನು ನಿರ್ವಹಿಸುವ ದೃಷ್ಟಿಯಿಂದ ಅದಕ್ಕೆ ಏನಿಲ್ಲ ಅಂದ್ರೆ ಅದಕ್ಕೆ ಏನೇನು ವಿಶೇಷ ಇಲ್ಲ. ನಿರ್ವಹಿಸೋದು ಅದಕ್ಕೆ ಏನಿಲ್ಲ ಅಂದ್ರೆ ಅದಕ್ಕೇನಂತ ದೊಡ್ಡ ಅದಕ್ಕೆ ಶ್ರಮ ಆಗ್ಬೇಕಾಗಿದೆ. ಇದು ಆ ಇಡೀ ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡಿ ಸೃಷ್ಟಿ ಸ್ಥಿತಿ ಲಯ ಮಾಡತಕ್ಕಂಥ ಆ ಸತ್ತ ಏನಾದರೂ ನಮ್ಮ ಜೀವನದಲ್ಲಿ ಪ್ರಾಪ್ತ ಆದದ್ದಾದರೆ, ನಮ್ಮ ಪ್ರಪಂಚದಲ್ಲಿ ಅದು ಸ್ವಲ್ಪ ಲಕ್ಷ್ಯ ಹಾಕಿದ್ರೆ ನಮ್ಮ ಪ್ರಪಂಚದ ಯಾವ ಚಿಂತೆನೂ ನಾವು ಮಾಡಬೇಕಾಗಿ ಬರುವುದಿಲ್ಲ ಅಂತ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅರ್ಥಾತ್ ಸೌರಾಷ್ಟ್ರದಲ್ಲಿ ನರಸಿಂಹ ಮೆಹ್ತಾ ಅಂತ ತಿಳ್ಕೊಂಡಿದ್ದು, ಅದು ಬಹಳ ಜಗತ್ಪ್ರಸಿದ್ಧ ಸತ್ಪುರುಷರಾಗಿರುವುದು ನರಸಿಂಹ ಮೆಹ್ತಾ. ಎಲ್ಲರೂ ಕೇಳಿದ್ರಿ, ವೈಷ್ಣವ ಜನತೋ ತೇಣೆ ಕಹಿ ಅನ್ನೋ ಪದವನ್ನ ಮಹಾತ್ಮ ಗಾಂಧಿಯವರಿಗೆ ಭಾಷೆ ಇರ್ತಿತ್ತು, ಅದು ನಾವು ಹೇಳ್ತಿದ್ರು. ಅದನ್ನ ನರಸಿಂಹ ಮೆಹ್ತಾ ಅವರೇ ಬರೆದಿದ್ದರು. ಅವ್ರದ್ದು ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅತ್ಯಂತ ಬಡತನ ಪರಿಸ್ಥಿತಿ. ತಮ್ಮ ಅವ್ರನ್ನು ಹೊರಗೆ ಹಾಕಿದ್ದ ಅಣ್ಣ ಮತ್ತು ಅರ್ಥಾತ್ ಇವ್ರ ಹೆಂಡತಿ, ಒಬ್ಬ ಮಗ, ಒಬ್ಬ ಮಗಳು, ಅರ್ಥಾತ್ ಇವ್ರು 4 ಮಂದಿ ಇದ್ರು. ಇವ್ರು ಏನ್ ಮಾಡಿದ್ರು ಅಂದ್ರೆ ಮಗ ಹೊರಗೆ ಹಾಕಿದ ಕೂಡಲೇ ಏನೇನ್ ಸಾಮಾನ್ ನಮಗ್ ಕೊಡಪ್ಪ, ನಿನ್ ಸಾಮಾನ್ ನಿನಗೆ ಇಟ್ಕೋ ಅಂತ ತಿಳ್ಕೊಂಡು 4 ಮಂದಿನ ಪಂಚಾಯತಿ ಮಾಡಿ ಕರೆದು, ಅರ್ಥಾತ್ ಊರಾಗಿ ಪ್ರತಿಷ್ಠಿತ ಜನರನ್ನು ಕರೆದು ಎಲ್ಲಾನು ಕೂಡಿಸಿಕೊಂಡು ಇದು ನಂದು, ಇದು ನಿಂದು, ಇದು ನಂದು, ಇದು ನಿಂದು ಅನ್ಕೋತ ಕೂಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಆಯ್ತಪ್ಪ ಹಂಗ ಆಗ್ಲಿ ಅಂತ ತಿಳ್ಕೊಂಡು ಹೇಳಿ ಅವ್ರ ದೇವರ ಸಂಪುಷ್ಟ ಅಂದ್ರೆ ಒಂದು ತಾಮ್ರ ಡಬ್ಬಿ ಇರ್ತದೆ. ಆ ಡಬ್ಬಿ ಒಳಗೆ ಏನ್ ತಗೊಂಡು ಬಂದ್ರೆ ಒಂದು ಶಾಲಿಗ್ರಾಮ, ಒಂದು ಶಂಖ, ಒಂದು ಘಂಟಿ ಇಷ್ಟು ಇಟ್ಕೊಂಡು ತಲೆ ಮೇಲೆ ಅದನ್ನ ಇಟ್ಕೊಂಡು ಹೆಂಡತಿ ಮತ್ತು ಮಗನ ಕರ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಎಲ್ಲಿರ್ಬೇಕು ಹೋಗಿ ಮನಿ ಬಿಟ್ಟು ಬೇರೆ ಮನಿ ಇಲ್ಲ. ಅರ್ಥಾತ್ ಏನು ಅಂದ್ರೆ ಸೌರಾಷ್ಟ್ರದಲ್ಲಿ ಬೇರೆ ಮನಿ ಇಲ್ಲ ಅವ್ರಿಗೆ, ಎಲ್ಲಿ ಯಾವ ಊರಲ್ಲಿದ್ರು ಆ ಊರಲ್ಲಿ. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸರಳ ಧರ್ಮಶಾಲಾದಾಗ ಹೋಗಿ ಇಲ್ಲಿ ಕತ್ಕೊಳ್ಳಿ ಯಾರು ಏನ್ ಕೊಡ್ತಾರ ಏನಾದ್ರು ವಿಚಾರ ಮಾಡ್ಕೊಂಡು ತಿನ್ಬೇಕು. ಆಮೇಲೆ ಏನಾಯ್ತು ಅಂದ್ರೆ ಅವಳ ಮಗಳ ಮದುವೆ ಸಂದರ್ಭ ಬಂದಾಗ ಹೇಳ್ತಿ ನಾಳಿಂದ ಹೇಳ್ಬೇಕು, ಇನ್ನು ಹುಡುಗ ಏನ್ ನೋಡಂಗಿಲ್ಲ, ಬಿಡಂಗಿಲ್ಲ, ಯಾರ ಕಡೆ ಹೋಗಂಗಿಲ್ಲ, ಮಗಳು ಮದುವೆ ವಯಸ್ಸಾಯ್ತು ಆಕಿ ಮದುವೆ ಮಾಡಬೇಕು ಅಂತ ಕೂಡಲೇ ಇವ್ರು ಹೋಗಿ ಭಗವಂತನ ಮುಂದೆ ನಿಂತು ಹೇಳ್ತೀನಿ ಹೇಳ್ತಾಳ. ಆದ್ರಿಂದ ಭಗವಂತ ನನಗೇನು ನೀನ ನೋಡ್ಕೋಪ, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಇಷ್ಟು ಹೇಳ್ಬೇಕು. ಮತ್ತು ಸುಮ್ಮನೆ ತಮ್ಮ ಅಖಂಡವಾಗಿ ಭಜನೆ, ನಾಮಸ್ಮರಣೆ, ಉಪಾಸನೆಗಳು ತೊಡಗಿರ್ತಕ್ಕಂಥವ್ರು. ಅವ್ರ ಭಜನೆ ಬಹಳ ಪ್ರಸಿದ್ಧ ಇತ್ತು. ಅದು ಯಾರು ಅಂಗಡಿಗೆ ಹೋದ್ರು ಸಹಿತ ಅವರು ಮೆಹತಾಜಿ ಆಯಿಯೇ ಇದ್ದು ಭಜನ್ ಸುನಾಯಿ ಅಂತ ತಿಳ್ಕೊಂಡು ಅವ್ನು ಕೂಡಿಸ್ಕೊಂಡು ಭಜನೆ ಹೇಳಿಸ್ತಿದ್ರು.
ಬಹಳ ದೊಡ್ಡ ವಿಲಕ್ಷಣ ಅವ್ರ ಜೀವನ ಚರಿತ್ರೆ ಅದೇ. ಅವ್ರದ್ದು ಎಂಥ ಯೋಗ್ಯತಾ ಇತ್ತು ಅಂದ್ರೆ ಗೋಲೋಕದಲ್ಲಿ ಅಂದ್ರೆ ಕೃಷ್ಣನ ಲೋಕದಲ್ಲಿ ದಿತ್ತಿ ನಡೀತಕ್ಕಂತಹ ರಾಸಲೀಲೆಯಲ್ಲಿ ಇವರು ಸಹಿತ ಅಲ್ಲಿ ಸೂಕ್ಷ್ಮವಾಗಿ ಹೋಗಿ ಭಾಗವಹಿಸ್ತಾ ಇದ್ರು. ಅಂದ್ರೆ ಅಲ್ಲಿ ನಿರೀಕ್ಷಣೆ ಕುತ್ಕೊಂಡು ಅರ್ಥ ಏನು ಅಂದ್ರೆ ಆ ಒಂದು ರಾಸಲೀಲೆಯ ಒಂದು ದಿವ್ಯವಾಗಿರ್ತಕ್ಕಂಥ ಭಾವದಲ್ಲಿ ಇವರು ಇರ್ತಾ ಇದ್ರು. ಇಂಥ ಒಂದು ದೊಡ್ಡ ಸತ್ಪುರುಷರು. ಆಮೇಲೆ ಅರ್ಥಾತ್ ಏನು ಮಗಳ ಮದುವೆ ಮನೆಯೊಳಗ ಏನೇನು ಅದ್ರ ಬಗ್ಗೆ ಯಾವುದೋ ರೀತಿ ಚಿಂತೆ ಇಲ್ಲ, ಅಖಂಡ ಭಗವಂತನ ನಾಮಸ್ಮರಣೆ ಉಪಾಸನೆ ಇರ್ತಕ್ಕಂಥವ್ರು. ಮಹಾರಾಜರು ಹೇಳಿದ್ರು, तुम्ही फक्त उपासनेकडे लक्ष द्या, मी पैशाचे पाऊस पाडतो. ನೀವು ಫಕ್ತ ಕೇವಲ ಉಪಾಸನೆकडे ಲಕ್ಷ ಕೊಟ್ಕೊಂಡಿದ್ರಿ, ನಾನು ದುಡ್ಡಿನ ಮಳೆ ಸುರಿಸ್ತೀನಿ. ನಮಗೆ ಬರೇ ದುಡ್ಡಿನ ಕಡೆಗೆ ಮಳೆ ಏನು ಬರಂಗೆ ಕಟ್ಕೊಂಡ್ರೆ ನಮ್ಮ ಜೀವನದಾಗ ಎರಡು ಹನಿನೂ ಬರಂಗಿಲ್ಲ. ಆದ್ರೂ ಲಕ್ಷ ಮಾತ್ರ ನಮ್ದು ಬರೇ ಮಳೆ ಕಡೆಗೇನೆ ಇರ್ತದೆ, ಉಪಾಸನೆ ಕಡೆ ಲಕ್ಷಣ ಇರಂಗಿಲ್ಲ. ಆ ಮಳೆ ಆಗಲಿಲ್ಲ, ಈ ಮಳೆ ಆಗಲಿಲ್ಲ ಅಂದ್ರೆ ಆ ಬ್ಯಾಂಕ್ನಾಗ ದುಡ್ಡು ಬರ್ಲಿಲ್ಲ, ಈ ಬ್ಯಾಂಕ್ನಾಗ ದುಡ್ಡು ಬರ್ಲಿಲ್ಲ. ಅದಕ್ಕೆ ಇವ್ರಿಗೆ ಏನು ಗಾಳಿ ಸೇರಿಸುವುದು ಪ್ರಪಂಚದಲ್ಲಿ ತಣ್ಣ ಅರ್ಥಾತ್ ಇಂಥ ಪರಿಸ್ಥಿತಿ. ಆದ್ರೂ ಸಹಿತ ಯಾರು ಮಳೆ ಕೊಡ್ತಾರೋ ಆ ಭಗವಂತನ ಕಡೆಗೆ ನಮಗೆ ಲಕ್ಷಣೇ ಇಲ್ಲ. ಮಳೆ ಸುರಿಸೋ ಭಗವಂತನ ಕಡೆಗೆ ಲಕ್ಷ್ಯ ಇಲ್ಲ, ಬರೇ ಮಳೆ ಕಡೆಗೆ ನೋಡ್ಕೋತ ಕೂತ್ರ, ಆಕಾಶ ಕಡೆಗೆ ನೋಡ್ಕೋತ ಕೂತ್ರ ಅದೇನು ಮಳೆ ಸುರಿತಾ ಇಲ್ರಿ. ಹೆಂಗೋ ಹಂಗೇನೋ ಪರಿಸ್ಥಿತಿ ನಮ್ದದ. ಭಗವಂತ ಯಾರು ಮಳೆ ಯಾರು ಕೊಡ್ತಾರೋ ಅವ್ರ ಕಡೆ ಲಕ್ಷ ಇಡೋದು ಬಿಟ್ಕೊಟ್ಟು ನಾವು ಬರೇ ಏನು ಅಂತಂದ್ರೆ ಮಳೆ ಬರುವಂತಲ್ಪ ಅವ್ರು ದುಡ್ಡು ಕೊಡ್ಬೇಕಾಗಿತ್ತು, ಅವ್ರು ಕೊಡಬಾರ್ದು, ಇವ್ರು ದುಡ್ಡು ಕೊಡ್ಬೇಕಾಗಿತ್ತು, ಇವ್ರು ಕೊಡಬಾರ್ದು, ಆ ಬ್ಯಾಂಕ್ ಮುನಿಗೆ ಹೋಯ್ತು, ಈ ಬ್ಯಾಂಕ್ ಮುನಿಗೆ ಹೋಯ್ತು ಅಂದ್ರೆ ಮಾಡಿ ಆಕಾಶ ತುಂಬ ಮಾಡಿ ಬಂದಿದ್ದು ಮತ್ತೆ ಹಾರಿ ಹೋದ್ರು ಅಂತ. ಅರ್ಥಾತ್ ಇನ್ನೇನು ಮಳೆ ಆಗ್ತದೆ ಅನ್ನೋದಕ್ಕೆನ ಮತ್ತೆ ಅದು ಹಾರಿ ಹೋಗಿ ಅವ್ರ ಕೈ ಕೊಟ್ಟರು ಇವ್ರ ಕೈ ಕೊಟ್ಟರು ಅನ್ನಂಗೆ ಆಗ್ತದೆ. ನಾ ಯಾಕೆ ಹೇಳ್ತೀನಿ ಅಂದ್ರೆ ಭಗವಂತನ ಕಡೆ ಲಕ್ಷ್ಯ ಕೊಟ್ಟ ಉಪಾಸನಾದವರು ನಮ್ಮ ಮನಸ್ಸನ್ನು ತೊಡಗಿಸಿದ್ರೆ ಪ್ರಪಂಚದ ಎಲ್ಲ ವ್ಯವಹಾರವು ವ್ಯವಸ್ಥಿತವಾಗಿ ನಡೀತದೆ. ಹಂಗ ಅವರು ಸುಮ್ಮನೆ ತಮ್ಮ ಉಪಾಸನೆ ಮಾಡಿಕೊಂಡು ಇದ್ರು. ಅನೇಕರಿಂದ ಪತ್ರ ಬರ್ತಿದ್ರು, ನಿಮ್ಮ ಮಗಳನ್ನ ನಾವು ನಮ್ಮ ಮಗನ ತಗೋಬೇಕಂತ ಮಾಡಿ. ಇವ್ರು ಏನ್ ಮಾಡ್ತಿದ್ರು, ಆ ಪತ್ರ ತಗೊಂಡು ಹೋಗಿ ದೇವ್ರ ಮುಂದೆ ಓದಿ ಅದ್ ದೇವ್ರ ಮುಂದೆ ನಮಸ್ಕಾರ ಮಾಡಿ, ನಿನ್ನ ನೋಡ್ಪ ಏನ್ ಮಾಡ್ತಿ ಮಾಡ್ಕೊ ಅಂತ ತಿಳ್ಕೊಂಡು ಹೇಳಿ ಮತ್ತ ಭಜನೆ ಒಳಗ ಉಪಾಸನಗಳು ತೊಡಗಿ ಬಿಡ್ಬೇಕು. ಹಿಂಗ ಅನೇಕ ಪತ್ರಗಳು ಬಂದು ಕೊನೆಗೆ ಅವ್ರ ಮನೆಗೆ ಒಬ್ಬ ಬ್ರಾಹ್ಮಣ ಬಂದ. ಅವ್ನು ಹೇಳಿದ, ಇಂಥ ಊರನ್ನ ಇಂಥವ್ರು ಅವರು ಮೆಹ್ತಾ ಅಂತ ಅಡ್ರೆಸ್ನವರು, ಅವರಿಗೆ ಅವರ ಮಗ ಇಂಥ ಹಿಂಗೆ ಎಲ್ಲ ಇದ್ದಾರೆ. ಅವರು ಅವ್ರ ಮಗನಿಗೆ ನಿಮ್ಮ ಮಗಳನ್ನ ತಗೋಬೇಕಂತ ಮಾಡ್ಯಾರ. ಆಗ್ಲಿ ಅಂತ ಕೊನೆಗೆ ಅವ್ರ ಮದುವೆ ನಿಶ್ಚಿತ ಆತು. ಇವ್ರ ಹತ್ರ 10 ಪೈಸೆ ಇಲ್ಲ, 1 ಪೈಸೆ ಇಲ್ಲ, 2 ಪೈಸೆ ಇಲ್ಲ. ಅರ್ಥಾತ್ ಮನೆಯೊಳಗೆ ಏನೇನು ಇಲ್ಲ. ಆವತ್ತಿನ ಪೂರ್ತಿಗೆ ಅವತ್ತು ಯಾರು ಏನು ಕೊಡ್ತಾರೋ ಅಂತ ತಿನ್ನೋದು, ಸುಮ್ಮನೆ ಭಗವಂತನ ನಾಮಸ್ಮರಣೆ ಮಾಡಿಕೊಂಡಿರೋದು. 10 ಪೈಸೆ ಇಲ್ಲ. ಇವ್ರ ಕಡೆಗೆ ಮದುವೆ ಹೆಂಗ್ ಮಾಡ್ಬೇಕು? ಆವಾಗ ಅವರು ಅರ್ಥಾತ್ ನಾವು ಬ್ರಾಹ್ಮಣ ಏನ್ ಬಂದಿದ್ನು ಅವನೇ ಒಬ್ಬ ದೊಡ್ಡ ಸೇಡ್ಜಿನ ಕರ್ಕೊಂಡು ಬಂದು ಅವನೇನ್ ಮಾಡಿದ ಅಂದ್ರೆ, ಸೇಡ್ಜಿ ಬಂದು ಇವ್ರು ಹೇಳಿದ ಏನ್ ಚಿಂತೆ ಮಾಡಬೇಡ್ರಿ, ಮದುವೆಗೆ ಎಷ್ಟು ಖರ್ಚು ಬರ್ತದೆ ಅದನ್ನೆಲ್ಲ ನಾನು ಕೊಡ್ತೀನಿ, ಆದ್ರಿಂದ ಮುಂದೆ ಅದನ್ನು ನಾವು ಹೆಂಗ್ ತಿರ್ಸೋದು ವಿಚಾರ ಮಾಡೋದು ಅಂತ ತಿಳ್ಕೊಂಡು ಹೇಳಿ ಅತ್ಯಂತ ವೈಭವದಿಂದ ಮದುವೆ ಆಗಿದೆ. ಆ ಮದುವೆ ವಿಷಯವಾಗಿ ಇವತ್ತಿಗೂ ಸೌರಾಷ್ಟ್ರದಲ್ಲಿ ಹೆಣ್ಮಕ್ಳು ಹಾಲು ಕಟ್ಟಿ ಹುಟ್ಟುವಾಗ ಬಿಸುವಾಗ ಹಾಡು ಹಾಡ್ತಿರ್ತಾರೆ. ನರಸಿಂಹ ಮೆಹ್ತಾ ಮಗಳ ಮದುವೆಯ ಸಂಭ್ರಮದ ಹಾಡು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಅವ್ರು ಹಾಡು ಹೇಳ್ತಿರ್ತಾರೆ. ಆಮೇಲೆ ಮದುವೆ ಆಯಿತು. ಆಗಿನ ಕಾಲದಲ್ಲಿ 25,000 ರೂಪಾಯಿ ಖರ್ಚಾಗ್ತದೆ ಅಂತ ಬರೀತಾರೆ. ಕಲ್ಪನಾ ಮಾಡ್ಕೊಂಡು ಆ 25,000 ಅಂದ್ರೆ ಇವಾಗ 25 ಕೋಟಿ ಇದ್ದಾನೆ. ಅಂದ ಬಳಕ ಇಷ್ಟೊಂದು ವೈಭವದಿಂದ ಎಲ್ಲ ಮದುವೆ ಆಯಿತು. ಆಮೇಲೆ ಎಲ್ಲ ಸಾವಿರಾರು ಜನರು ಊಟ ಹುಡುಗಿ ಎಲ್ಲ ಶೇಡ್ಜಿ ಅನ್ನೋ ಪ್ರತಿಯೊಂದಕ್ಕೂ ಆ ಶೇಡ್ಜಿನ ದುಡ್ಡು ಕೊಡ್ತಿದ್ದ. ಇವ್ರು ಏನಾದ್ರೊಳಗಿಂದ 10 ಪೈಸೆ ಇವರಿಗೆ ಕಡೆ ಇದ್ದಿದ್ದಿಲ್ಲ. ಆ ಶೇಡ್ಜಿನ ಅವನ ಜೊತೆಗೆ ಒಬ್ಬ ಕಾರ್ಕುನ ಕರ್ಕೊಂಡ್ ಬಂದಿದ್ದ. ಆ ಕಾರ್ಕುನ ಕಡೆಯಿಂದ ಅವ್ನು ದುಡ್ಡು ಕೊಡಿಸ್ತಿದ್ದ. ಆಮೇಲೆ ಮದುವೆ ಎಲ್ಲ ಆಗಿ ಮಗಳನ್ನ ಕರ್ಕೊಂಡು ಹೋದ್ರು. ಈ ರೀತಿಯಾಗಿರ್ತಕ್ಕಂಥ ಒಂದು ಇದು ಆಯ್ತು. ಅರ್ಥಾತ್ ಏನು ಅಂದ್ರೆ ಅದನ್ನ ಸುಮ್ಮನೆ ನಾವು ಏನೋ ಒಂದು ಸಣ್ಣ ಮನೆಯೊಳಗಿನ ಪ್ರಸಂಗಕ್ಕೂ ಎಷ್ಟು ಗಾಬರಿ ಆಗ್ತೀವಿ, ಎಷ್ಟು ಇದನ್ನ ಮಾಡ್ತೀವಿ. ಆದ್ರೆ ನಾವು ಭಗವಂತನ ಒಂದು ಉಪಾಸನೆಯಲ್ಲಿ ತೊಡಗಿದ್ರೆ, ಅವನ ನಾಮಸ್ಮರಣೆ ಮಾಡಿದ್ರೆ, ಅವನ ಸ್ತೋತ್ರ ಮಾಡಿದ್ರೆ, ಅವನ ಪೂಜಾ ಮಾಡಿದ್ರೆ, ನಾವು ಅವನಿಗೆ ಅತ್ಯಂತ ಭಕ್ತಿಯಿಂದ ಅವನಿಗೆ ಏನೋ ಅರ್ಪಿಸಿದ್ರು ಸಹಿತ ಅದರಿಂದ ಏನಾಗ್ತದೆ ಅಂತಂದ್ರೆ ನಿಶ್ಚಿತವಾಗಿಯೂ ನಮಗೆ ಅದರಿಂದ ಹಿತ ಆಗ್ತದೆ, ಅನುಕೂಲ ಆಗ್ತದೆ. ಮತ್ತು ಭಗವಂತನಿಂದ ನಮಗೆ ಪೂರ್ಣ ಭಗವಂತ ನಮಗೆ ಏನ್ ಮಾಡ್ತಾನೆ, ನಾವು ಏನೋ ಒಂದು ಸಣ್ಣ ನಾವು ಏನ್ ಕೊಡ್ಲಿಕ್ಕೆ ಶಕ್ಯದ ಅಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಭಗವಂತನಿಗೆ. ಆದ್ರಿಂದ ಮಹಾರಾಜರು ಹೇಳ್ತಿದ್ರೆ ಏನು ಅಂದ್ರೆ, ಅವ್ನಿಗೇನು ನಾವೇನು ಸಾಮ್ರಾಜ್ಯ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ.
ಏನಾದ್ರೂ ಒಂದು ಹೂ ಏರಿಸಿದ್ರು ಅವನು ಅದನ್ನು ಬಹಳ ದೊಡ್ಡದಂತ ತಿಳ್ಕೊತಾನೆ. ಒಂದು ತುಳಸಿ ದಳ ಏರಿಸಿದ್ರು ಬಹಳ ದೊಡ್ಡದಂತ ತಿಳ್ಕೊತಾನೆ. ಅದನ್ನ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತುಪಹೃತಂ ಅಶ್ನಾಮಿ ಪ್ರೇತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ, ಯಾರು ಅತ್ಯಂತ ಭಕ್ತಿಯಿಂದ ಇವನು ಅರ್ಪಣೆ ಮಾಡ್ತಾರೋ, ತೋಯಂ ಅಂದ್ರೆ ನೀರು, ಯಾರು ಅರ್ಪಣೆ ಮಾಡ್ತಾರೋ ಆ ಭಕ್ತಿಯಿಂದ ಅರ್ಪಣೆ ಮಾಡ್ತಕ್ಕಂಥ ಅದನ್ನ ನಾನು ಸೇವನೆ ಮಾಡ್ತೀನಿ ಅನ್ನೋದಕ್ಕೆ ಜ್ಞಾನೇಶ್ವರ ಮಹಾರಾಜ ಕೆಲವು ಹೋಗಿ ಬರ್ದಿದ್ದಾರೆ. ಅರ್ಥಾತ್ ಏನು ಅಂದ್ರೆ ಸೇವನೆ ಮಾಡ್ತೀನಿ ಅಷ್ಟಲ್ಲ, ಎಷ್ಟು ಪ್ರೀತಿಯಿಂದ ಪ್ರೇಮದಿಂದ ಅಂತಃಕರಣದಿಂದ ಅರ್ಥಾತ್ ಏನು ಅಂತಂದ್ರೆ ಅತಿ ಉತ್ಸಾಹದಿಂದ ಉತ್ಸುಕತೆಯಿಂದ ತಗೋತೀನಿ ಅಷ್ಟ ಅಂದ್ರೆ ಅದ್ರ ಬಗ್ಗೆ ನಾನು ಏನು ಭಾವನಾ ಮಾಡ್ತೀನಿ ಭಗವಂತ ಅದ್ರ ಬಗ್ಗೆ ಏನು ಭಾವನಾ ಮಾಡ್ತಾನೆ. ಆ ಕೊಟ್ಟದ್ದು ಸಾಮಾನ್ಯ ಒಂದು ತುಳಸಿ ಎಲೆ ಇರ್ತದೆ, ಆದ್ರೆ ಏನಂತ ಅವನು ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ಜ್ಞಾನೇಶ್ವರ ಮಹಾರಾಜರು ಬರ್ದಿದ್ದಾರೆ. ಅವ್ರಿಗೆ ನನಗೆ ಆಶ್ಚರ್ಯ ಆಗ್ತಿಲ್ಲ. ಏನು ಅಂದ್ರೆ ಅವರು ಸಾಧಾರಣ ಅಲ್ರಿ, ಜ್ಞಾನೇಶೋ ಭಗವಾನ್ ವಿಷ್ಣು ಸ್ವತಃ ಭಗವಂತನ ಅವತಾರವೇ ಆಗಿರ್ತಕ್ಕಂಥವ್ರು. ಕೃಷ್ಣನೇ ಜ್ಞಾನೇಶ್ವರ ರೂಪದಲ್ಲಿ ಬಂದು ಜ್ಞಾನೇಶ್ವರಿ ಬರದ ಅಂತ ಮಹಾರಾಜ ಹೇಳ್ತಿದ್ರು. ಅಂಥ ಸುಳ್ಳು ಹೇಳಲಿಕ್ಕೆ ಅಥವಾ ಸುಳ್ಳು ಬರೀಲಿಕ್ಕೆ ತನಗ ಅವ್ರ ಭಕ್ತರು ಪಟ್ಟದ್ರ ಬಗ್ಗೆ ತನಗೆ ಏನು ಅನ್ನಿಸ್ತದ ಅನ್ನೋದನ್ನು ತಾನು ಸುಳ್ಳು ಹೇಳ್ತಾನೆ. ಹೆಂಗೋ ಹಂಗೆ ಏನಂದ್ರೆ ಅಂಥ ಭಗವಂತಗೆ ಅವ್ರು ಪಟ್ಟದ್ರು. ನಮ್ಮ ಉಪಾಸನೆ, ನಾವು ಉಪಾಸನೆ ಮಾಡೋದು ಒಂದು ಹೂ ಏರಿಸ್ಲಿ, ಒಂದು ತುಳಸಿ ದಳ ಏರಿಸ್ಲಿ, ನಾವು ನಿತ್ಯ ಮಾರುತಿಗಲ್ರಿ, ಮಹಾರಾಜರಿಗಲ್ರಿ, ರಾಮಗಲ್ರಿ, ಅರ್ಥಾತ್ ನಮ್ಮ ಸದ್ಗುರು ಭಗವಂತರಿಗೆ ಯಾವುದೇ ರೀತಿಯಾಗಿ ಯಾವುದೇ ಒಂದು ಭಾವದಲ್ಲಿರ್ತಕ್ಕಂಥ ಭಗವಂತರಿಗೆ ನಾವು ಏರಿಸಿದ್ರು ಸಹಿತ ಅವನು ಎಷ್ಟದನ್ನ ಭಕ್ತಿಯಿಂದ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ನಾವು ಆ ಓವಿಗೆ ಅರ್ಥ ಬಂದಿದ್ದೀವಿ. ಅದನ್ನ ಒಂದು 8-10 ಓವಿಗಳನ್ನು ನಾನು ಓದಿ ತೋರಿಸ್ತೀನಿ, ಆಮೇಲೆ ಸಂಕಲ್ಪವನ್ನು ಪ್ರಾರಂಭ ಮಾಡೋಣ. ಆಗ ಆ ಭಕ್ತನು ಅತ್ಯಂತ ಉಲ್ಲಾಸಪೂರ್ಣ ಭಾವದಿಂದ ಕೂಡಿದವನಾಗಿ ನನಗೆ ಅರ್ಪಿಸುವುದಕ್ಕಾಗಿ ಯಾವುದೇ ಗಿಡದಿಂದ ಯಾವುದೇ ತರಹದ ಹಣ್ಣು ತಂದು ಭಕ್ತನು ಅದನ್ನು ನನಗೆ ಕೇವಲ ತೋರಿಸುವನು. ಆಗ ನಾನು ಅತ್ಯಂತ ಉತ್ಸುಕತೆಯಿಂದ ನನ್ನ ಎರಡೂ ಕೈಗಳನ್ನು ಮುಂದೆ ಚಾಚುವೆನು. ಆಗ ಅವನಿಂದ ಆ ಹಣ್ಣನ್ನು ತೆಗೆದುಕೊಂಡು ಅದರ ತುಂಬನ್ನೂ ತೆಗೆಯದೆ ಅತ್ಯಂತ ಆದರದಿಂದ ಸೇವಿಸುವನು. ಅಥವಾ ನನ್ನ ಭಕ್ತನು ಭಕ್ತಿ ಹೆಸರಿನಲ್ಲಿ ಒಂದೇ ಒಂದು ಹೂವನ್ನು ಸಮರ್ಪಿಸಿದರು ವಾಸ್ತವಿಕವಾಗಿ ನಾನು ಅದರ ವಾಸನೆ ನೋಡಬೇಕು. ಆದರೆ ನಾನು ಭಕ್ತಿ ಪ್ರೇಮಕ್ಕೆ ವಶವಾಗಿರುವುದರಿಂದ ನಾನು ಅದನ್ನು ಬಾಯಿಯಲ್ಲಿಯೇ ಹಾಕಿಕೊಳ್ಳುವೆನು. ಸುಧಾಮನ ಮನೆಯಲ್ಲಿ ಕೃಷ್ಣ ಹೆಂಗು ಇದನ್ನು ಮಾಡಿದ, ಅದೇ ರೀತಿ ಅರ್ಥಾತ್ ವಿದುರನ ಮನೆಯಲ್ಲಿ ಕೃಷ್ಣನ ಮುಂದಿನ ಗೋವಿಯ ಬರ್ತದೆ. ಕೃಷ್ಣನ ಸುಧಾಮನ ಒಂದು ಅವಲಕ್ಕಿಯನ್ನ ಗಂಟನ್ನು ಅವನು ಹೆಂಗು ಬಿಚ್ಚಿದೆ, ಅರ್ಜುನ ನೀನು ಅದನ್ನು ಪ್ರತ್ಯಕ್ಷ ನೋಡಿದ್ದೀರ ಅಂತ ಬರೀತ. ಅದೇ ನನಗೆ ಹೂವಿನದೇನು ವಿಶೇಷವಿರುವುದು, ಭಕ್ತಿಯಿಂದ ಅರ್ಪಿಸಿದ ಎಲೆಯೂ ಸೇರುವುದು. ಆ ಎಲೆಯು ಯಾವುದೇ ಗಿಡದ್ದಾಗಿದ್ದರೂ ನಡೆಯುತ್ತದೆ, ಇಷ್ಟೇ ಅಲ್ಲ ಅದು ಒಣಗಿದ್ದಾದರೂ ನಡೆಯುತ್ತದೆ. ಆ ಎಲೆಯ ಆ ಎಲೆಯು ಭಕ್ತಿ ಪ್ರೇಮದಿಂದ ತುಂಬಿರುವುದನ್ನು ಗಮನಿಸಿ ಹಸಿದವನಿಗೆ ಅಮೃತವೇ ಸಿಕ್ಕಂತಾಗುತ್ತದೆ. ಅದು ಎಲೆಯಾಗಿದ್ದರೂ ಅತ್ಯಂತ ಆನಂದದಿಂದ ತಿನ್ನತೊಡಗುವೆನು. ಒಮ್ಮೊಮ್ಮೆ ಹೀಗೂ ಆಗಬಹುದು. ಹೇಗೆಂದರೆ ಸರಿಯಾದ ವೇಳೆಗೆ ಎಲೆಯೂ ಸಿಗದಿರಬಹುದು, ಆದರೆ ನೀರು ಸಿಗಲಿಕ್ಕೆ ಯಾವುದೇ ತೊಂದರೆ ಕಷ್ಟ ಆಗಲಿಕ್ಕಿಲ್ಲವಲ್ಲವೇ. ನೀರು ಎಲ್ಲಿ ಬೇಕಾದಲ್ಲಿ ಸಿಗುವುದು, ಅಷ್ಟೇ ಅಲ್ಲದೆ ಅದು ಯಾವುದೇ ಖರ್ಚಿಲ್ಲದೆ ಬೇಕಾದಷ್ಟು ದೊರೆಯುವುದು. ಆದರೂ ಭಕ್ತನು ಅದನ್ನೇ ಸರ್ವಸ್ವವೆಂದು ತಿಳಿದು ಅದನ್ನೇ ನನಗೆ ಅರ್ಪಿಸುವನು. ಈ ರೀತಿಯಾದ ಅರ್ಪಣದಿಂದ ಅವನು ನನಗೆ ಅರ್ಥಾತ್ ಏನು ಅಂದ್ರೆ ಅವನು ಹಿಂಗೆ ಅರ್ಪಿಸಿದ್ರು ಸಹಿತ ಈ ರೀತಿಯಾದ ಅರ್ಪಣದಿಂದ ಅವನು ನನಗೆ ವೈಕುಂಠಕ್ಕಿಂತಲೂ ವಿಶಾಲವಾದ ಮಂದಿರ ಕಟ್ಟಿಸಿ ಕೊಟ್ಟಂತಾಗುತ್ತದೆ. ಅದೇ ರೀತಿ ಕೌಸ್ತುಭಕ್ಕಿಂತಲೂ ತೇಜೋಮಯ ಆಭರಣಗಳನ್ನು ಕೊಟ್ಟು ಅರ್ಪಣೆ ಮಾಡಿದಂತಾಗುತ್ತದೆ. ಕ್ಷೀರ ಸಾಗರದಂತೆ ಮನೋಹರವಾದ ಹಾಲಿನಿಂದ ಮಾಡಿದಂಥ ಅತ್ಯಂತ ಸುಖಕರವಾದ ಅಸಂಖ್ಯ ಶಯ್ಯಾಗ್ರಹಗಳನ್ನು ಅವನು ನನಗಾಗಿ ನಿರ್ಮಿಸಿಕೊಟ್ಟಂತಾಯಿತು. ಅವನು ಕರ್ಪೂರ, ಶ್ರೀಗಂಧ ಹಾಗೂ ಅಗರುಗಳೆಂಬ ಸುಗಂಧದ ದ್ರವ್ಯಗಳ ಮಹಾ ಮೇರುವನ್ನೇ ದೊಡ್ಡ ದೀಪದಂತೆ ವರ್ತಿಸಿ ನನಗೆ ಅರ್ಪಿಸಿದಂತಾಗುತ್ತದೆ. ಅದೇ ರೀತಿ ಅನೇಕ ಸೂರ್ಯರ ದೀಪ ಮಾಲೆಯನ್ನೇ ಮಾಡಿ ಆಗಿರುತ್ತದೆ. ಅಥವಾ ಅವನು ನನಗೆ ಗರುಡನಂಥ ವಾಹನಗಳನ್ನು, ಕಲ್ಪವೃಕ್ಷಗಳ ಉದ್ಯಾನಗಳನ್ನು ಹಾಗೂ ಕಾಮಧೇನುಗಳ ಬೋಧನವನ್ನು ಅರ್ಪಿಸಿದಂತಾಗುವುದು.
ಅರ್ಜುನ, ಅವನು ನನಗೆ ಅಮೃತಕ್ಕಿಂತಲೂ ಮಧುರವಾದ ಪಕ್ವಾನ್ನಗಳನ್ನು ಬಡಿಸಿದಂತಾಗುವುದು. ಇಂಥ ಭಕ್ತರ ಒಂದು ಹನಿ ನೀರಿನಿಂದಲೂ ಸಂತುಷ್ಟನಾಗುವೆ. ಅರ್ಜುನ, ಇದೆಲ್ಲವನ್ನು ಸುಮ್ಮನೆ ಏಕೆ ಹೇಳುತ್ತಾ ಹೋಗಬೇಕು? ಒಂದು ಮುಷ್ಟಿ ಅವಲಕ್ಕಿಗಾಗಿ ನಾನು ಸುಧಾಮನ ಅವಲಕ್ಕಿಯ ಗಂಟು ಬಿಚ್ಚಿರುವುದನ್ನು ನೀನೇ ನೋಡಿರುವೆ. ನಾನು ಯಾರ ಬಗ್ಗೆಯೂ ದೊಡ್ಡವ ಸಣ್ಣವ ಎಂಬ ಭೇದ ಭಾವ ಮಾಡುವುದಿಲ್ಲ. ನಾನು ಕೇವಲ ಅವರ ಭಕ್ತಿಯೊಂದನ್ನೇ ನೋಡುವೆನು. ಯಾರಲ್ಲಿ ಅಂಥ ಭಕ್ತಿ ಭಾವ ಇರುತ್ತದೆಯೋ ನಾನು ಅಂಥವರ ಅತಿಥಿಯಾಗುವೆನು, ಹಾಗೂ ಅವರ ಆತಿಥ್ಯ ಸ್ವೀಕರಿಸುವೆನು. ಹಾಗೆ ನೋಡಿದರೆ ಎಲೆ, ಹೂವು, ಹಣ್ಣು ಇವೆಲ್ಲ ನನ್ನನ್ನು ಭಜಿಸಲು ಅರ್ಥಾತ್ ನನ್ನ ಭಕ್ತಿ ಮಾಡಲು ಕೇವಲ ಸಾಧನೆಗಳು. ಆದರೆ ನನಗೆ ಬೇಕಾದದ್ದು ಅಂತಃಕರಣದಲ್ಲಿ ನಿರ್ಮಲವಾದ ಭಕ್ತಿ ತತ್ವ ಮಾತ್ರ. ಈ ರೀತಿಯಾಗಿ ಭಗವಂತ ಎಷ್ಟೊಂದು ಅವನು ಭಾವಾಚ ಮುಖೇಲ ಭಗವಂತ ಏನಿದ್ದಾನಂದ್ರೆ ಭಾವನೆಯ ಒಂದು ನೀರಡಿಕೆ ಉಳ್ಳಂಥವನ್ನೇ ಹೊರತು ಅರ್ಥಾತ್ ಏನಲ್ಲ ಅಂತಂದ್ರೆ ಅವನಿಗೆ ವಸ್ತು ಮಹತ್ವದ್ದಲ್ಲ. ಮತ್ತು ನಾವು ಹೊರಗಿನಿಂದ ತೋರಿಸ್ತಕ್ಕಂಥ ಏನಲ್ಲ ಅಂದ್ರೆ ಆ ದೊಡ್ಡ ಗಲಿಬಿಡಿ ಗಾತ್ರ ಚಟುವಟಿಕೆ ಕಾರ್ಯಕ್ರಮ ಇವು ಸಹಿತ ಮಹತ್ವವಲ್ಲ. ಮುಖ್ಯವಾಗಿ ಅವನಿಗೆ ಬೇಕಾಗಿರುವುದು ಅದರ ಹಿಂದಿರ್ತಕ್ಕಂಥ ಭಾವ, ಉದ್ದೇಶ ಮತ್ತು ನಮ್ಮ ಮನಸ್ಸಿನ ಅಂತಃಕರಣದ ನಿರ್ಮಲತೆ ಇವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವು. ಆ ಭಾವದಿಂದ ನಾವು ಪ್ರತಿ ದಿವಸ ಹನುಮಾನ್ ಚಾಲೀಸ ಪಾಠ ಮಾಡೋದು, ನಾಮಸ್ಮರಣೆ ಮಾಡೋದು, ಉಪಾಸನೆ ಮಾಡುವುದು, ನಮ್ಮ ಮನೆಗಳಲ್ಲಿರ್ತಕ್ಕಂಥ ಇಷ್ಟ ದೇವತೆ ಆಗಲಿ, ನಮ್ಮ ಮನೆತನದ ಮನೆಯ ದೇವತೆ ಆಗಲಿ, ಪೂಜೆ ಪುನಸ್ಕಾರಗಳನ್ನು ಭಕ್ತಿಯಿಂದ ಮಾಡುವುದು. ನಾವು ಕೇಳಿದ್ವಿ ಭಗವಂತ ಎಷ್ಟೊಂದು ಅರ್ಥಾತ್ ಏನಿದ್ದಾನಂದ್ರೆ ಭಾವುಕಿತ, ಅವನಲ್ಲಿ ಪ್ರೇಮದ, ವಾತ್ಸಲ್ಯದ, ಕರುಣಾದ, ದಯಾದ ಅಂಥ ಭಗವಂತನನ್ನು ಬಿಟ್ಟು ನಾವು ಪ್ರಪಂಚದಲ್ಲಿ ಸುಮ್ಮನೆ ನಾವೇನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ನಮ್ಮ ಪ್ರಪಂಚವನ್ನು ನಾಮ ನಡೆಸ್ಕೊಳ್ಕತ್ತೀವಿ, ನಮ್ಮ ಪ್ರಪಂಚವನ್ನು ನಾವು ಚಂದಾಗಿ ಮಾಡ್ಕೊಳ್ಕತ್ತೀವಿ, ನಮ್ಮ ಪ್ರಪಂಚವನ್ನು ನಾವು ಭವ್ಯ ಮಾಡ್ಕೊಳ್ಕತ್ತೀವಿ ಅನ್ನುವಂಥ ಭಾವದಿಂದ ಆ ಭಗವಂತರನ್ನು ನಮ್ಮ ಪ್ರಪಂಚವನ್ನು ತಂದ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಾವು ಅವನನ್ನ ಪೂರ್ಣ ಬಾಜುಕಿಟ್ಟಂಗೆ ಮಾಡಿ ನಮ್ಮ ಕರ್ತೃತ್ವವನ್ನ ನಾವು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹಂಗೆ ಮಾಡೋಕ್ಕಿಂತಲೂ ಭಗವಂತನಿಗೆ ಅಷ್ಟದೇ ಉತ್ಸುಕತೆ ಅದ. ನನ್ನಲ್ಲಿ ಇವ್ರು ತನ್ನ ಪ್ರಪಂಚದವ್ರಿಗೆ ಹೆಂಗೆ ಕರ್ಕೊಂಡಾರಪ್ಪ ಅನ್ನುವಂಥ ಉತ್ಸುಕತ. ಅವನು ಬರ್ತೀನಿ ಅಂತಾನೆ. ನಾವು ಅಂತೀವಿ ನಡೀತದ ಬಿಡಪ್ಪ ನಾವು ಅಂತೀವಿ. ಮತ್ತು ನಾವು ಅವನ ಮಹತ್ವ ತಿಳ್ಕೊಂಡಿಲ್ಲ, ನಮ್ಗೆ ಅವನ ಮಹತ್ವ ತಿಳಿಯಂಗಿಲ್ಲ. ಅವನ ಒಂದು ದಿವ್ಯವಾಗಿರ್ತಕ್ಕಂತಹ ಭಾವದ ಕಲ್ಪನಾ ಇಲ್ಲ. ಅದೆಲ್ಲ ಎದರಿಂದ ಬರ್ತದೆ ಅಂದ್ರೆ ಎಲ್ಲ ಮುಖ್ಯವಾಗಿರ್ತಕ್ಕಂಥ ಒಂದು ಉಪಾಯಗಳು. ಮೊದಲೇದು ಸತ್ಸಂಗ, ಆಮೇಲೆ ಎರಡನೇದ್ದೇನು ಅಂದ್ರೆ ಉಪಾಸನೆ ಮತ್ತು ನಾಮಸ್ಮರಣೆ. ಇವುಗಳಿಂದಲೇ ಬರ್ತಕ್ಕಂಥದ್ದು ನಾವು ಮಾಡಿಕೊಂಡಿದ್ಕೊಂಡು ನಮ್ಮ ಪ್ರಪಂಚವನ್ನು ಅತ್ಯಂತ ಆನಂದದಿಂದ ಮತ್ತು ಸಮಾಧಾನದಿಂದ ತುಂಬಿಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಕಳಕಳಿಗೆ ಏನದ ಅಂದ್ರೆ ನಾವು ಹೆಚ್ಚಿಗೆ ಭಗವಂತನನ್ನ ನೀವು ಒಂದು ಪಾಠ ಮಾಡಿದ್ರಿ ಅಂದ್ರೆ ಅದ್ರ ಪೂರ್ತಿಯಾಗಿ ಏನಾಗ್ತಾನೆ ಭಗವಂತ ನಮ್ಮಂತ ಅರ್ಥಾತ್ ಅವನಿಗೂ ಅದರಿಂದ ಅವನಿಗೆ ಅಂತಃಕರಣ ದ್ರವಿತ. ಆದ್ರೆ ನಾವು ಹಿಂದೆ ಅವನ ಮನುಷ್ಯನಾಗ ವಿಚಾರ ಮಾಡ್ತಿರ್ತಾನೆ. ಅವ್ರ ಪ್ರಪಂಚದಲ್ಲಿ ನಾನು ಹೋಗ್ಬೇಕು, ಅವ್ರ ಪ್ರಪಂಚದಲ್ಲಿ ನಾನು ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕು, ಅವ್ರ ಪ್ರಪಂಚವನ್ನು ಸುಖಿ ಮಾಡಬೇಕು ಅನ್ನೋದ್ ಕಾರಣ ಹನುಮಾನ್ ಚಾಲಿಸ ಮುಗಿದು ಬಿಡ್ತದೆ. ಅರ್ಥಾತ್ ಏನಾಗ್ತಂದ್ರೆ ಒಂದನ್ನು ಮುಗಿದು ಬಿಡ್ತದೆ, ಮತ್ತೆ ಭಗವಂತ ಅಂತಾನೆ ಮತ್ತೆ ನಾಳೆ ನೋಡೋಣ ಬಿಡಂತ ತಿಳ್ಕೊಂಡು ಸುಮ್ಮನೆ ಆಗ್ತಾನೆ. ಹಿಂಗ್ ಪರಿಸ್ಥಿತಿ ಅದ. ಅವ್ನ ಮನಸ್ಸು ಹೆಂಗಾಗ್ಬೇಕು ಅಂದ್ರೆ ಇದು ತಡ್ಕೊಳಿಕ್ಕೆ ಆಗುವಂತ ನಮಗೆ ಹಂಗಾಗಿ ಅವ್ನು ನಮ್ಮ ಪ್ರಪಂಚದಲ್ಲಿ ಬರಬೇಕು ಅಂದ್ರೆ ನಾವು ಸ್ವಲ್ಪ ಹೆಚ್ಚಿಗೆ ಅದ್ರ ಬಗ್ಗೆ ಆಸಕ್ತಿ ವಹಿಸಬೇಕು, ಭಕ್ತಿ ಪ್ರೇಮ ವಹಿಸಬೇಕು, ಹಾಗೆ ಮಾಡಬೇಕು ಅನ್ನೋದೇ ನಮ್ಮ ಕರ್ತವ್ಯದೇ. ಆದ್ದರಿಂದ ನಾನು ಜ್ಞಾನ ಸಂಕಲ್ಪ ಹೇಳೋದ್ರ ಜೊತೆಗೆ ನಾನು ಸಂಕಲ್ಪ ಮಾಡ್ತೀನಿ. ಆಮೇಲೆ ನಾವು ಅದನ್ನು ಇವತ್ತಿನ ಲೀಸ್ಟ್ ಓದ್ತೀವಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಇವತ್ತು ಸಂಕಲ್ಪ ಮಾಡೋರು ಹೇಮಾಂತ್ ಬಾಳ್ ಧಾರವಾಡ. ಅವರು ಪ್ರತಿನಿತ್ಯ 33 ಗಂಟೆ 3 ವರ್ಷ 33,000. ಅದೇ ರೀತಿಯಾಗಿ ಮೈಸೂರಿನ ರವೀಂದ್ರ ಭಟ್ ಅವರು, ಮಂಜುಳಾ ರವೀಂದ್ರ ಭಟ್ ಮೈಸೂರು ಅವರು, ನೀವು ಸಂಕಲ್ಪ ಮಾಡ್ತಾ ಇದ್ದೀರಿ. ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಯಿತು. ನೀವು ಪ್ರತಿನಿತ್ಯ 33 ಗಂಟೆ 3 ವರ್ಷ ಅಂದ್ರೆ 33,000 ಆಗ್ತವೆ.
ಅದೇ ರೀತಿಯಾಗಿ ರಮ್ಯಾ ಹಂಪಿಹೊಳೆ ಅವರು ಧಾರವಾಡ. ನೀವು ಸಂಕಲ್ಪ ಮಾಡ್ತಾ ಇರೋದು ನಮ್ಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಮಹಾರಾಜರಿಗೂ ಬಹಳ ಸಂತೋಷ ಆಗಿದೆ, ಮಾರುತಿಗೂ ಬಹಳ ಸಂತೋಷ ಆಗಿದೆ. ಸೋಮಶೇಖರಯ್ಯ ಶಿರಾ ಅರ್ಥಾತ್ ಇವರು ಸಹಿತ ಸಂಕಲ್ಪ ಮಾಡ್ತಾ ಇರೋದು ನೋಡಿ ನಮಗೆ ಬಹಳ ಸಂತೋಷ ಆಗಿದೆ. ಈಗ ನಾನು ನಿಮ್ಗೆಲ್ಲರಿಗೂ ಸಂಕಲ್ಪ ಹೇಳ್ತೀನಿ. ಮುಖ್ಯವಾಗಿ ಮೊದಲೇದಾಗಿ ಏನು ಅಂದ್ರೆ ಸಂಕಲ್ಪ ಮಾಡ್ಲಿಕ್ಕೆ ಕೂಡ ಅವ್ರು ಗಂಡಸರಿದ್ರೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಶಕ್ತಿ ಮಡಿ ಉಟ್ಕೋಬೇಕು. ಇಲ್ಲೇ ಇದ್ರ ಧೋತ್ರ ಆಗ್ಲಿ ಲುಂಗಿ ಆಗ್ಲಿ ಉಟ್ಕೋಬೇಕು. ಒಗದ್ ಧೋತ್ರ ಒಗದ್ ಲುಂಗಿ ಇರಬೇಕು. ಅದೇ ರೀತಿಯಾಗಿ ಮೈ ಮೇಲೆ ಉಪ್ಪನ್ನ ಇರಬೇಕು. ಅದೇ ರೀತಿ ಮತ್ತು ಅಂಗಿ ಬನಿಯನ್ನು ಹಾಕೊಂಡಿರ್ಬಾರ್ದು. ಹೆಣ್ಮಕ್ಳು ಸೀರೆ ಉಟ್ಕೊಂಡಿರ್ಬೇಕು, ಡ್ರೆಸ್ ಹಾಕೊಂಡಿರ್ಬಾರ್ದು. ಈ ರೀತಿಯಾಗಿ ನೀವು ಇದು ಆಗಿ ಕೂಡ್ಬೇಕು ಸಿದ್ಧರಾಗಿ. ನಿಮ್ಮ ಮುಂದೆ ಅರ್ಥಾತ್ ಏನು ಅಂದ್ರೆ ಒಂದು ಲೋಟದ ನೀರು, ಅರ್ಥಾತ್ ಏನು ಅಂದ್ರೆ ಒಂದು ತಂಗಿ ಥಾಲಿ ಸೌಂಟು ಥಾವಣ ಇಷ್ಟು ಇಟ್ಕೋಬೇಕು. ಅಂದ್ರೆ ಒಂದು ಲೋಟ ನೀರಿನಲ್ಲಿ ಒಂದು ಸೌಂಟು, ಅರ್ಥಾತ್ ಆಚರಣೆ ಮಾಡ್ಲಿಕ್ಕೆ ಒಂದು ಸೌಂಟು ಥಾವಣ ಮತ್ತು ಅಷ್ಟಾದರೂ ಸಾಕು. ಮತ್ತು ಅರಿಶಿಣ ಕುಂಕುಮ ಅಕ್ಷತೆ ಒಂದೆರಡು ಹೂ. ಅದೇ ರೀತಿಯಾಗಿ ಇದ್ರೆ ಒಂದು ಎರಡು ಉದಿನ ಕಡ್ಡಿ, ಒಂದು ತುಪ್ಪ ದೀಪ, ಒಂದು ಕಾಯಿ ಇಷ್ಟು ಇಟ್ಕೊಂಡು ನೀವೇನು ಸಂಕಲ್ಪ ಕೂಡ್ಬೇಕು. ನಾನು ಆಚರಣೆ ಮಾಡ್ತೀನಿ. ನಿಮ್ಮೊಳಗೆ ಯಾರಿಗೆ ಆಚರಣೆ ಮಾಡ್ಲಿಕ್ಕೆ ಬರ್ತದೆ ಅವ್ರು ನನ್ನ ಜೊತೆಗೆ ಆಚರಣೆ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಯಾರಿಗೆ ಬರಂಗಿಲ್ಲ ಅವ್ರ ಕಣ್ಣಿಗೆ ನೀರು ಹಚ್ಕೋಬೇಕು. ಮತ್ತು ಮುಖ್ಯವಾಗಿ ಎಲ್ಲರೂ ಎಲ್ಲರೂ ಹಣೆ ಕುಂಕುಮ ಹಚ್ಕೊಂಡಿದ್ರೆ ಅಡ್ಡಿ ಇಲ್ಲ. ಇಲ್ಲದೆ ಇದ್ರೆ ಹಣೆ ಕುಂಕುಮ ಹಚ್ಕೊಂಡು ನಾವು ಸಂಕಲ್ಪವನ್ನು ಪ್ರಾರಂಭ ಮಾಡುವ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಈಗ ಆಚರಣೆ ಮಾಡೋದು ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಶ್ರೀಕೇಶಾಯ ನಮಃ. ಪದ್ಮನಾಭಾಯ ನಮಃ. दामोदराय नमः. शंकर्षणाय नमः. वासुदेवाय नमः. प्रद्युम्नाय नमः. धर्म पुरुषोत्तमाय नमः. अधोक्षजाय नमः. नरसिंहाय नमः. अच्युताय नमः. जनार्दनाय नमः. उपेन्द्राय नमः. हरे नमः. श्रीकृष्णाय नमः. ಯಾರಿಗೆ ಪ್ರಾಣಾಯಾಮ ಮಾಡಲಿಕ್ಕೆ ಬರ್ತದೋ ಮಾಡಬೇಕು. ಪ್ರಾಣಾಯಾಮ ब्रह्मस्य परब्रह्म श्री परमात्मा देवता देवी गायत्री छंदः प्राणायामे योगः. ओम आपो ज्योति समृद्धं ब्रह्म भूर्भुवः स्वरोम. ಈಗೆಲ್ಲ ಕೈ ಮುಗಿಬೇಕು. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ. ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ನಾಸ್ತಿಶಾಂ ಮಂಗಲಂ. येषां हृदयस्थो भगवान् मंगलायतनं हरिः. तदेव लग्नं सुदनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते चैवं स्मरामि. लाभस्तेषां जयस्तेषां पुरस्तेषां पराजयः. येषां देवश्यामोदयतो जनार्दनः. विनायकं गुरुं बालं ब्रह्मा विष्णु महेश्वरः. सरस्वतीं प्रणम्यासं सर्वकार्यार्थसिद्धये. यत्र योगेश्वरः कृष्णो यत्र पार्थो धनुर्धरः. तत्र श्री विजयोभूत ध्रुवाणी तिरुमतिर्मम. सर्वेष्वार्थकार्येषु त्रयस्त्रिभुवनेश्वराः. देवादिशं ब्रह्मेशां जनार्दनः. कई मुगिಬೇಕು. ओम लक्ष्मीनारायणाभ्यां नमः. उमामहेश्वराभ्यां नमः. वाणी हिरण्यगर्भाभ्यां नमः. जितिपुत्राभ्यां नमः. इष्टदेवताभ्यो नमः. कुलदेवताभ्यो नमः. ग्रामदेवताभ्यो नमः. कामदेवताभ्यो नमः. नित्यादिनवग्रदेवताभ्यो नमः. सर्वेभ्यो देवेभ्यो नमः. सर्वेभ्यो ब्राह्मणेभ्यो नमो नमः. ಈಗ ಎಲ್ಲರೂ ಏನದನ್ನು ಎಡಗೈಯಾಗ ಅಕ್ಷತ ಇಟ್ಕೊಂಡು ಬಲಗೈ ಅದನ್ನ ಹಿಂಗೆ ಮುಚ್ಚಿ ಬಲಗೈ ಮೊಣಕಾಲ ಮೇಲೆ ಇಟ್ಕೋಬೇಕು, ಮಂಡಿ ಮೇಲೆ. ಮತ್ತು ನಾನೀಗ ಶ್ರೀಮದ್ ಭಗವತ ಅಂತೇಳಿ ದೇಶ ಕಾಲೋಚ್ಚಾರ ಮಾಡ್ತೀನಿ. ಅದು ಮುಗಿದ ಮೇಲೆ ಮಮ್ಮ ಅಂತ ಹೇಳ್ತಿಲ್ಲ, ಅವಾಗ ಎಲ್ಲರೂ ನಾ ಹೇಳಿದಂಗೆ ಹೇಳಬೇಕು. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞಾ ಪ್ರವೃತ್ತಮಾನಸ್ಯ ಅದ್ಯ ಬ್ರಹ್ಮಣಾದಿ ಪರಾರ್ಧೇ ಶ್ರೀ ಶ್ವೇತವಾರಾ ಕಲ್ಪೆ ವೈವಸ್ವತಮನ್ವಂತರ ಅಷ್ಟಾವಿಂಶದಿನಮೇ कलियुगे कलि प्रथम चरणे भूलोके वर्तवक्षे वर्धमंडे जम्बूद्वीपे
दंडकारण्ये देशे गोदावत्याः दक्षिणे तीरे शालिवांशिके बौद्धावकाले रामक्षेत्रस्मिन् वर्तमाने व्यावहारिके चान्द्रमानेन प्रभवादिषष्टि संवत्सराणां मध्ये प्लवनाम संवत्सरस्य उत्तरायणे ग्रीष्मऋतौ ज्येष्ठमासे शुक्लपक्षे अद्य तारीख 19 अद्य नवम्याम् अथवा अद्यवासरा स्थिरवासरे अद्यदुष नक्षत्रे हस्ता नक्षत्रे शुभयोगे शुभकरणे एवं गुणविशेषेण विशिष्टायां शुभतिथौ ಈಗ ನೀವು ಹೇಳಬೇಕು ನಾನು ಹೇಳಿದೆ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ अस्माकं कुटुंबानां परिवाराणां क्षेम स्थैर्य धैर्य विजय अभय आयुः आरोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्मचैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम अद्य आरभ्य ನೀವಷ್ಟು ಹೇಳಬೇಕು ಎಲ್ಲರಿಗೂ ಒಂದಲ್ಲ प्रतिदिनं त्रयस्त्रिंशत् हनुमान चालीसा पाठ पूर्वकं त्रयवर्ष पर्यन्तं त्रयस्त्रिंशत् सहस्र पाठ संख्याम् अहं कलिष्ये ಈ ಎಡಗೈ ನಕ್ಷತ್ರ ಬಲಗೈ ಹಾಕೋಬೇಕು ಆಮೇಲೆ ಎಡಗೈ ಬಲಗೈ ಮೇಲೆ ನೀರು ಬಿಟ್ಕೋಬೇಕು ಈ ನಾನು ನನ್ನ ಸಂಕಲ್ಪದ್ದು ಹೇಳಿದೆ ಅದ್ಯ ವಿಶ್ವ ವಿಶ್ವ ಸರ್ವ ವಿಶ್ವ ವಿಶ್ವ ವಿಶ್ವಾತ್ಮಕಾನಾಂ ವಿಶ್ವಸ್ಥಿತಾನಾಂ ಸಾಧಕಾನಾಂ ಶ್ರೀ ಹನುಮಾನ್ ಚಾಲೀಸಾ ಪಾಠಕರ್ತॄಣಾಂ मध्ये सप्तविंशति संघटन स्थित साधकानां नामोच्चारणं श्री सद्गुरु सन्निधौ अहं करिष्ये तत्रादौ निर्विघ्नता सिद्ध्यर्थं महाकरिष्ये वक्रतुंड ನೀವೆಲ್ಲರೂ ಹೇಳಬೇಕು वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः मनो माता रामो पिता रामचंद्रः स्वामी रामो मत्सखा रामचंद्रः सर्वस्वं मे रामचंद्रो दयालु नान्यं जाने नैव जाने न जाने दक्षिणे लक्ष्मणो यस्य वामी कृजनकात्मजा पुरतो मारुतिर्यस्य तं वन्दे रघुनन्दनं मनोजवं मारुतुल्यवेगं जितेन्द्रियं बुद्धिमतां वरिष्ठं वातात्मजं मानवयूथमुख्यं श्रीरामदूतं शरणं प्रपद्ये सद्गुरुनाथ महाराज की जय 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 रघुवीर समर्थ ನೀವೆಲ್ಲರೂ ನಿಮ್ಮ ಮುಂದಿರೋ ದೇವರಿಗೆ ಮಹಾರಾಜರ ಫೋಟೋ ಇಲ್ಲಿ ಅಥವಾ ರಾಮ ಲಕ್ಷ್ಮಣ ಸೀತಾ ಮಾರುತಿ ಇಲ್ಲಿ ಅಥವಾ ನಿಮ್ಮ ಮನೆ ದೇವರಿರಲಿ ಅವರಿಗೆ ಅರ್ಶನ ಕುಂಕುಮ ಅಕ್ಷತ ಏರಿಸಲಿ ಹೂ ಏರಿಸಲಿ ಧೂಪ ದೀಪ ಅರ್ಥಾತ್ ಉದಿನ ಕಡ್ಡಿ ಹಚ್ಚಿರಿ ನೀಲಾಂಜನ ಇದ್ದರೆ ನೀಲಾಂಜನ ಹಚ್ಚಿದ್ರಿ ಆಮೇಲೆ ಏನಂದ್ರೂ ಅಲ್ಲಿ ಒಂದು ಕಾಯಿ ಇದ್ರೆ ಅದಕ್ಕೆ ಅರ್ಶನ ಕುಂಕುಮ ಏರಿಸ್ರಿ ಅಕ್ಷತ ಏರಿಸಲಿ ದೇವರಿಗೆ ಹೂ ಏರಿಸಲಿ ಧೂಪ ದೀಪ ಬೆಳಗ್ರಿ ನೈವೇದ್ಯಕ್ಕೆ ಏನಿಟ್ಟಿರಿ ಹಣ್ಣು ಅಥವಾ
ಏನದನ್ನು ಅದು ಸಕ್ರೆ ಪುಟಾಣಿ ಹಾಲು ಸಕ್ರೆ ಹಣ್ಣು ಅಥವಾ ಮತ್ತೇನಾದರೂ ಎಡೆ ಗಿಡಿ ಏನಿಟ್ಟಿರೋ ಅದನ್ನ ಮಹಾರಾಜನಿಗೆ ಮಾರುತಿರಾಯನಿಗೆ ರಾಮದೇವರಿಗೆ ನೈವೇದ್ಯ ತೋರಿಸ್ರಿ. उत्तर महानीरांजन दीपं दर्शयामि. ओम हिरण्यपात्रं मदो पूर्णं दधाति मदव्यो सानीति एकदा ब्रह्मणोपहति एकदैव यजमानाय स्तेजो दधाति. उत्तर महानीरांजन दीपं दर्शयामि. ओम सच्चिदानंदाय विद्महे पूर्णबोधाय धीमहि तन्नः सद्गुरु प्रचोदयात्. मंत्र पुष्पांजलि समर्पयामि. प्रदक्षिण नमस्कारान् समर्पयामि. प्रदक्षिणाय नमस्कार ಮಾಡಿ कयाग्नितो यस्य स्मृत्यातरां तत्र पूजा क्रियादिषु न्यूनं संपूर्णतां याति सद्यो वन्दे तमच्युतं. मंत्रहीनं क्रियाहीनं भक्तिहीनं च सद्गुरो यत्पूजितं मया देव परिपूर्णं तदस्तु मे. अनेन यथा ज्ञान यथा विदितोपचार द्रव्यैः कृत पंचोपचारेण कृत संकल्पेन मारुति स्वरूपी सद्गुरुनाथ प्रियतां प्रीतो भवतु. तत्सत् ब्रह्मार्पणमस्तु. ಕೈ ಮುಗಿದಿ ಮತ್ತು ಒಂದ್ಸಲ ಕೂತು ಹನುಮಾನ್ ಚಾಲಿಸಾ ಪಾಠ ಅಂದು ಆಮೇಲೆ ನೀವು ಪ್ರಸಾದ ಮಾಡಿ. ಸದ್ಗುರುನಾಥ ಮಹಾರಾಜ್ ಕಿ ಜಪತಿ ಆಡ ಜಪತಿ ಆಡ ಸಂಕಲ್ಪ ಮುಂಚೆ ಅದನ್ನ ನವಲ್ಗುಂದು ಜಾನಕಿ ನವಲ್ಗುಂದು ಜಾನಕಿ ಜಪತ್ ಸಂಕಲ್ಪ ಆಮೇಲೆ ಮಾಡ್ತೀನಿ ಓದಿ. ಇವತ್ತು ಯಾವಾಗ ಶನಿವಾರ ಶ್ರೀರಾಮ ಸಮರ್ಥ ಗ್ರೂಪ್ 27ನೇ ಸಂಘಟನೆಯ ಸಾಧಕರ ಹೆಸರನ್ನು ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿವೇದನೆ ಮಾಡ್ತಾ ಇದ್ದೀವಿ. ಈ ಸಂಘಟನದ ಸಂಚಾಲಕರು ಶ್ರೀ ವಾದಿರಾಜ್ ಕುಲಕರ್ಣಿ ಬೆಂಗಳೂರು, ಶ್ರೀ ಮಾಲ್ತೇಶ್ ಪಾಟೀಲ್ ಬೆಂಗಳೂರು. ಶ್ರೀರಾಮ ಸಮರ್ಥ. रमाकांत इनामदार बेंगलूर, शांडिल्य कन्याहस्ता 108, उमादेवी बेंगलूर, उत्तराणी सिंह मघा 101, राम गुप्ता चेन्नई, माशांत कुला तुला स्वाति 54, भागीरथम्म केएस बेंगलूर, शांडिल्य तुला स्वाति 33, सुमित्रा श्रीनिवास बेंगलूर, प्राग बालुकुला मिथुना आर्द्रा 33, लता मुरलीधर भट्ट बेंगलूर, कौशिका तुला स्वाति 33, प्रकाश बेंगलूर, अत्रि मेषा भरणी 33, सुरेखा बेंगलूर, शिव धनुमूला 33, वसंत कुमारी बेंगलूर, मिथुन तुला कर्क पुष्य 33, गीता एम पाटील बेंगलूर, वशिष्ठ कर्क पुष्य 22, हेरमराव एस एन बेंगलूर, गौतम कर्क पुष्य 20, अर्चना श्रीहर्ष बेंगलूर, बालरायण मिथुन आर्द्रा 15, वरलक्ष्मी बेंगलूर, अचिंतला रोहिणी 15, जयशीला बेंगलूर, रामानुज मकर उत्तरा भाद्रपद 15, कृष्णमूर्ति मागड़ी, उपमन्यु कुल वृश्चिक रोहिणी 15, संगीता प्रसन्न कुमार मागड़ी, चंद्र शक्लु मीना देवी 15, लक्ष्मी हळवंडी बेंगलूರು, शिवा मेषाश्विनी 13, शशिकला बेंगलूರು, अगस्त्य 13, उषा भूषण बेंगलूರು, कौशिका विश्वामित्र वृश्चिक अनुराधा 13, शांता बेंगलूರು, जमदग्नि 13, रोजावती एस बेंगलूರು, पुष्पाल अनुराधा 12, विजय कुमारी बेंगलूर, काश्यप मीना 12, मालतेश पाटील बेंगलूर, वशिष्ठ मेष कृतिका 54, अनघा एम पाटील बेंगलूर,
ವಶಿಷ್ಠ ಕನ್ಯಾ ಉತ್ತರ ಭಾಗಗುಣ 11, ಅಮೃತಾ ಎಂ ಪಾಟೀಲ್ ಬೆಂಗಳೂರು, ವಶಿಷ್ಠ ಮೀನ್ ರೇವತಿ 11, ವೆಂಕಟೇಶ್ ಜಿ ಕುಲಕರ್ಣಿ ಬೆಂಗಳೂರು, ಮೌದ್ಗಲ್ಯ ಕನ್ಯಾ ಅಂತ 11, ನಾಗರತ್ನ ಬೆಂಗಳೂರು ಕುಲಕರ್ಣಿ ಬೆಂಗಳೂರು, ಮೌದ್ಗಲ್ಯ ಮೀನ್ ಉತ್ತರ ಭಾಗಗುಣ 11, ವಾದಿರಾಜ್ ವಿ ಕುಲಕರ್ಣಿ ಬೆಂಗಳೂರು, ಮೌದ್ಗಲ್ಯ ದೃಷ್ಟಿಕರಣರಾದ 11, ಎಸ್ ಟಿ ಕುಲಕರ್ಣಿ ಹುಬ್ಬಳ್ಳಿ, ವಿಶ್ವಾಮಿತ್ರ ತುಲಾ ವಿಶಾಖ 11, ಭಾರ್ಗವಿ ಕೆ ಎನ್ ಬೆಂಗಳೂರು, ವಿಶ್ವಾಮಿತ್ರ ಮಿಥುನ ಮೃಗಶಿರ 11, ಸೀತಾ ರಾಮಗುಪ್ತಾ ಬೆಂಗಳೂರು ಎಲ್ ಶೆಟ್ಲ, ಅಶ್ವಿನಿ 11, ರೇಣುಕಾ ಬೆಂಗಳೂರು ವಿಷ್ಣು ಮಿಥುನ 11, ಸುಮಾ ಬೆಂಗಳೂರು ವಿಷ್ಣು ಮೀನ ರೇವತಿ 11, ಧಾರಣಿ ಜೆ ಬಾಗ್ಲೋಡಿ ಬೆಂಗಳೂರು, ಅಂಗಿರಸ ಧನು ಪೂರ್ವಾಷಾಢ 11, ಜೈ ಶಕುಂತಲಾ ಬೆಂಗಳೂರು, ಅಂಗಿರಸ ವೃಷ್ಟಿಕಂಠಾರ 11, ಕವಿತಾ ನಟೇಶ್ ಬೆಂಗಳೂರು, ವಿಶ್ವಾಮಿತ್ರ ಸಿಂಹ ಮಗ 11, ಮುದುಗಲ್ ಆನಂದ್ ಶೆಟ್ಟಿ ಬೆಂಗಳೂರು, ಗಂತಕುಲ ಧನು ಮೂಲ 11, ನಾಗಸುಧಾ ಬೆಂಗಳೂರು, ದಂತಕುಲ ಕುಂಭ ಶತಾಭಿಷ 11, ಪ್ರಿಯದರ್ಶಿನಿ ಚೆನ್ನೈ ಕೌಂಡಿನ್ಯ ಮಕರ ಉತ್ತರಾಷಾಢ 11, ರಾಮ್ ಮೂರ್ತಿ ಬಿ ಎಸ್ ಬೆಂಗಳೂರು, ಕಾಶ್ಯಪ್ ಕರ್ಕ ಆಶ್ಲೇಷ 11, ಜಯ ಬೆಂಗಳೂರು, ವಿಷ್ಣು ಮಕರ ಉತ್ತರಾಷಾಢ 11, ಸರಳಾ ಸತ್ಯಂ ಮಾಗಡಿ ಅನಂತಕುಲ ಮೀನು ಉತ್ತರ ಭಾದ್ರಪದ 11, ಸವಿತಾ ಎಚ್ ಆರ್ ಬೆಂಗಳೂರು, ವಿಷ್ಣು ಕುಂಭ ಶತಾಭಿಷ 11, ಶ್ರುತಿ ಬಾಗ್ಲೋಡಿ ಜೆ ಬೆಂಗಳೂರು, ಆಂಗಿರಸ್ ಕನ್ಯಾ ಉತ್ತರ 11, ಶಿಲ್ಪಾ ಬಾಗಾಜಿ ಬೇವಿನಹಳ್ಳಿ ಗ್ರಂಥಿಸಿದ ವರ್ಷ 11, ಎಚ್ ಎಸ್ ಮಂಜುಳಾ ಬೆಂಗಳೂರು, ಭಾರದ್ವಾಜ ತುಲಾ ವಿಶಾಖ 11, ಭವ್ಯ ಬೆಂಗಳೂರು, ಹಸ್ತಶ್ಯ ಧನು ಪೂರ್ವಾಷಾಢ 11, ಭಾರ್ಗವಿ ಎನ್ ಬೆಂಗಳೂರು, ಲೋಹಿತ್ ಕೌಶಿಕ ಸಿಂಹ ಪೂರ್ವ ಭಾದ್ರಪದ 11, ದೇವಕಿ ಬೆಂಗಳೂರು, ಕಾಶ್ಯಪ್ ಧನು ಪೂರ್ವಾಷಾಢ 11, ಭಾನುಪ್ರಕಾಶ್ ನಂಜನಗೂಡು ಧನು ಪೂರ್ವಾಷಾಢ 11, ಶಾಂತ ಅಳವಂಡಿ ಕರ್ಕ ಆಶ್ಲೇಷ 11, ವಿಜಯಲಕ್ಷ್ಮಿ ಮಾಳೋದೆ ಅಕ್ಕಿಯಾರು ಗೋಪಾ ಪಿಂಪಾಲ್ ವೃಷಭ 11, ಶ್ರೀನಿವಾಸ್ ನಂಜನಗೂಡು ಶ್ರೀವತ್ಸ್ 11, ಕವಿತಾ ಎನ್ ಬೆಂಗಳೂರು 11, ಗೀತಾ ಇನಾಮದಾರ್ ಬೆಂಗಳೂರು, ಶಾಂಡಿಲ್ಯ ಮಕರ ಧನಿಷ್ಠ 11, ಎಚ್ ಕೆ ಸರೋಜ್ ಬೆಂಗಳೂರು ಶಿವ 11, ಮಹಾಲಕ್ಷ್ಮಿ ಚಿತ್ರದುರ್ಗ ಶಿವ ಮಗ 11, ಕಮಲಮ್ಮ ಭುವನೇಶ್ವರಿ ನಗರ್ ವಿಷ್ಣು ಮಿಥುನ ಮೃಗಶಿರ 11, ಮಹಾಲಕ್ಷ್ಮಿ ಚಿತ್ರದುರ್ಗ ಶಿವ ಮಗ 11, ಶಿವಸಿಂಹ ಮಗ 11, ಕಮಲಮ್ಮ ಬೆಂಗಳೂರು ವಿಷ್ಣು ಮಿಥುನ ಮೃಗಶಿರ 11, ವಿ ರಾಮಯ್ಯ ಬೆಂಗಳೂರು, ಭಾರದ್ವಾಜ ತುಲಾ ಸ್ವಾತಿ 11, ವಿಶ್ವನಾಥ್ ಜಿ ಜೆ ಬೆಂಗಳೂರು, ಕೌಶಿಕ್ ವೃಷಭ ರೋಹಿಣಿ 11, ಕಲ್ಪನಾ ಉಮೇಶ್ ಮೈಸೂರು, ಭಾರದ್ವಾಜ ಕುಂಭ ಪೂರ್ವ ಭಾದ್ರಪದ 11, ಎನ್ ವಿಜಯಲಕ್ಷ್ಮಿ ಹಾಸನ್, ಭಾರದ್ವಾಜ ಕರ್ಕ ಪುಷ್ಯ 11, ಸ್ವಪ್ನ ಬೆಂಗಳೂರು, ಬಾಲಶೆಟ್ಲ ಮೀನ ರೇವತಿ 11, ಭಾಗ್ಯಲಕ್ಷ್ಮಿ ಎಂ ಬೆಂಗಳೂರು, ಬಾಲಶೆಟ್ಲ ಕರ್ಕ ಪುಷ್ಯ 11, ಗಿರಿಜಾ ಬೆಂಗಳೂರು, ಭಾರದ್ವಾಜ ಕನ್ಯಾ ಚಿತ್ತ 11, ಜಯಲಕ್ಷ್ಮಿ ಹುಬ್ಬಳ್ಳಿ, ಗೌತಮ್ ಋಷಭ ಅನುರಾಧ 11, ವಾಣಿ ಸಿ ವಿ ಬೆಂಗಳೂರು, ಭಾರದ್ವಾಜ ಸಿಂಹಪುರ 11, ಸೌಮ್ಯಶ್ರೀ ಬೆಂಗಳೂರು, ಮೂರು ಭಾರ್ಗವ ಕನ್ಯಾ ಚಿತ್ರ 11, ರಾಮ್ ಬೆಂಗಳೂರು, ಕಾಶ್ಯಪ್ ಕನ್ಯಾಸ್ತ 11, ರಮಾಮಣಿ ಸಿದ್ದಲಘಟ್ಟ ಕಾಶ್ಯಪ್ ಮೀನ ದೇವತಿ 10, ತುಳಸಿ ಬೆಂಗಳೂರು, ಕಾಶ್ಯಪ್ ಮೀನ ದೇವತಿ 10, ರಂಜಿತ್ ಕುಮಾರ್ ಬೆಂಗಳೂರು, ಭಾರದ್ವಾಜ ಮೇಷ ಅಶ್ವಿನಿ 10, ತುಳಸಿ ಕೃಷ್ಣಮೂರ್ತಿ ಬೆಂಗಳೂರು, ಕಶ್ಯಪ್ ಮೀನ ರೇವತಿ 10, ಚಿರಂತ್ ಬೆಂಗಳೂರು, ರೇಣುಕಾ ಮೀನ ರೇವತಿ 9, ರಜನಿ ಎಮ್ಮಾರ್ ಬೆಂಗಳೂರು, ಶಿವತುಲಾ ಸ್ವಾತಿ 9, ರಜನಿ ಎಮ್ಮಾರ್ ಬೆಂಗಳೂರು, ಶಿವಶಕ್ತಿ ತುಲಾ ಸ್ವಾತಿ 9, ವಿಮಲ್ ಹೇಮಂತ್ ಕುಮಾರ್ ಬೆಂಗಳೂರು, ಶ್ರೀವತ್ಸ ವೃಶ್ಚಿಕ ಜ್ಯೇಷ್ಠ 7, ವಾಣಿ ರಾಮಚಂದ್ರ ಬೆಂಗಳೂರು, ಶ್ರೀವತ್ಸ ವೃಷಭ ಮೃಗಶಿರ 7, ಮೀನಾ ಬೆಂಗಳೂರು ಬೆನ್ನಿಟ್ಟಿದೆ ಡಬಲ್ ಮೀನಾ ಬೆಂಗಳೂರು, ಕೌಶಿಕ ತುಲಾ ವಿಶಾಖ 7, ಸುಬ್ರಹ್ಮಣ್ಯ ಶರ್ಮಾ ದಾವಣಗೆರೆ, ವಧುಲಾಸ್ ತುಲಾ ವಿಶಾಖ 6, ಸುತೇಜ್ ಬೆಂಗಳೂರು, ವಶಿಷ್ಠ ಕುಂಭ ಶತಭಿಷ 6, ಮಾಲಾ ರಾಘವೇಂದ್ರ ಶಿವಮೊಗ್ಗ, ಪಡಗಶೀಲ ಮೇಷ ಭರಣಿ 6, ಲಕ್ಷ್ಮೀ ಎಸ್ ಆರ್ ಬೆಂಗಳೂರು, ವೃಷ್ಟಿಕ ಅನುರಾಧ 6, ಎಂ ಸುಬ್ರಹ್ಮಣ್ಯ ಶರ್ಮಾ ದಾವಣಗೆರೆ, ವಧುಲಾಸ್ ತುಲಾ ವಿಶಾಖ 6, ರಜನಿ ಸಿಂಗಾಪುರ್, ವಿಶ್ವಾಮಿತ್ರ ಸಿಂಹ ಮಗ 6, ಶಾರದಾ ಚೌಡಣ್ಣವರು ಬೆಂಗಳೂರು, ಶಿವಕನ್ಯಾ ಚಿತ್ತ 6, ವಿಜಯಲಕ್ಷ್ಮಿ ಬೆಂಗಳೂರು, ವಿಷ್ಣಿ ಧನು ಉತ್ತರ ಭಾದ್ರಪದ 6, ರಶ್ಮಿ ವಿ ಕುಲಕರ್ಣಿ ಬೆಂಗಳೂರು, ಮೌದ್ಗಲ್ಯ ಮೇಷ ಅಶ್ವಿನಿ 5, ಅರುಣಾ ಹುಕ್ಕೇರಿ ಬೆಂಗಳೂರು, ಅತ್ರಿ ಮೇಷ ಅಶ್ವಿನಿ 5, ಜಯಶ್ರೀ ನಿತಿನ್ ನಾಡಗೌಡ್ ಬೆಂಗಳೂರು, ಗೌತಮ್ ವೃಷಭ ಕೃತಿಕಾ 5, ಮಾಧವಿ ಕುಲಕರ್ಣಿ ಹುಬ್ಬಳ್ಳಿ, ವಿಶ್ವಾಮಿತ್ರ ಮಿಥುನ 5,
ಆದ್ಯಾ ಬಡಿಗೇರ್ ಬೆಂಗಳೂರು, ಸನಾತನ ಕುಂಭ ಪೂರ್ವ ಭದ್ರಪದ 5, ಅನುಷ್ಕಾ ಇನಾಮದಾರ್ ಕಾಮುಖೆ, ಕಾಶ್ಯಪ್ ಕನ್ಯಾ ಉತ್ತರ 5, अर्चना बेंगलूर, अत्रि धनु पूर्वाषाढ़ 5, अशोक अडिग आर बेंगलूर, हर्ष समेश भरणी 5, भुवन यश बेंगलूर, शौनक धनु पूर्वाषाढ़ 5, कृष्णवेणी बेंगलूर, मिथुन कुल कन्या उत्तर 5, धनलक्ष्मी बेंगलूर, तंबल भरणी 5, शांतलक्ष्मी बेंगलूर, चंद्रकुल उत्तर 5, रूपा बेंगलूर, यशकुंड कुल पुष्य 5, राजम्म बेंगलूर, काश्यप पूर्वाषाढ़ 5, चंद्रकला बेंगलूर, चंद्रकुल अश्विनी 5, शक्तम्मा बेंगलूर, महाराज 5, नागमणि बेंगलूर, चीलकुल मेष अश्विनी 5, शांत बेंगलूर, महाराज 5, श्याम नागराज बेंगलूर, महाराज 5, गीता बेंगलूर, महाराज कुला चित्र 5, तेजस्विनी हड़बंडी बेंगलूर, शिवतुला विशाखा 5, सौंदर्य लक्ष्मी बेंगलूर, रेवती 5, शारदा बेंगलूर, शिव 5, उषाराणी बेंगलूर, महाराज 5, शैला बेंगलूर, महाराज 5, यशोदा बेंगलूर, चिनी शक्ली धनु पूर्वाषाढ़ 5, वेंकट लक्ष्मम्म बेंगलूर, विष्णु मिथुन उत्तर भाद्रपद 5, ममता बेंगलूर, विष्णु मिथुन नक्षत्र 5, पंचम हड़बंडी बेंगलूर, शिव कन्या हस्त 5, विजय बेंगलूर, तुलंगल मेष अश्विनी 5, पद्मजा बेंगलूर, शुभ 5, रत्नम्मा बेंगलूर, शुभ 5, कलावती बेंगलूर, काशी मिथुन पुनर्वसु 5, लक्ष्मी बेंगलूर 5, चारुमती बेंगलूर 5, चेतना बेंगलूर, भारद्वाज मकर धनिष्ठा 5, गिरीश बेंगलूर, कौंडिन्य कुंभ धनिष्ठा 5, इरप्प बडिगेर बेंगलूर, सनातन मीन 5, कावेरी बेंगलूर, अगस्त मीन पुनर्वसु 5, मिथुन पुनर्वसु 5, किरण भट्ट बेंगलूर, अत्रेय मकर उत्तराषाढ़ 5, ललिता एन बेंगलूर, शिवमेश रोहिणी 5, मधुमती बडिगे बेंगलूर, सनातन वृश्चिक 5, ममता एमवी बेंगलूर, विष्णु मिथुन पुनर्वसु 5, मौर्य बिಳಿಗಿರಿ बेंगलूर, रेणुका वृषभ रोहिणी 5, मीनाक्षी रामजी बेंगलूर, कौशिका वृश्चिक ज्येष्ठा 5, नागलक्ष्मी बेंगलूर, कुंडिन्य मेष अश्विनी 5, नागमणि एमडी बेंगलूर, अत्रि मीन रेवती 5, श्याम सुंदर बेंगलूर 5, नागमणि यश बेंगलूर, हरित वृश्चिक अनुराध 5, नटेश के बेंगलूर, विश्वामित्र मिथुन आर्द्र 5, पूर्वी बडिगेर बेंगलूर, सनातन मकर श्रवण 5, रघुनंदन पी बेंगलूर, अत्रि धनु मूल 5, राम जी आर बेंगलूर, काश्यप कुंभ शतभिष 5, रंजना मुंबई, काश्यप कुंभ शतारा 5, रश्मि हरिहरन बेंगलूर, कौंडिन्य कुंभ शताभिष 5, रूपा यश बेंगलूर, विष्णु सिंह कुंभ 5, रूपा राजू मागड़ी उत्तर 5, यश सतीश बेंगलूर, कौंडिन्य कन्या हस्त 5, सविता यश तोरवी बेंगलूर, वशिष्ठ देवती 5, कमलाक्षी बेंगलूर 5, शांत कृष्ण मूर्ति बेंगलूर, नाडिदा शिव मनुष्यरा 5, शांति बेंगलूर, हैदराबाद मीन उत्तर भाद्रपद 5, श्रीहर्ष बेंगलूर, बादरायण मिथुन मनुष्यरा 5, सुभाषिणी बीए बेंगलूर, विष्णु मकर श्रवण 5, सुब्रह्मण्य बेंगलूर, महाराज उत्तर भाद्रपद 5, सुमा हुलमनी बेंगलूर, विश्वामित्र मकर धनिष्ठा 5, टीएन नागराज बेंगलूर, विंकुला उत्तर 5, उमा संतोष बेंगलूर, ग्रंथशिला मेष भरणी 5, उमादेवी बेंगलूर, मन महर्षि कर्क पुष्य 5, वेदवती यश बेंगलूर, काश्यप वृश्चिक अनुराध 5, विजय कुमारी बेंगलूर, काश्यप मीन रेवती 5, छाया लक्ष्मी सिद्धल घट, विश्वामित्र मीन रेवती 5, शिरीषा बेंगलूर, बलिष्ठला धनु पूर्वाषाढ़ 5, राधिका बेंगलूर, पराशर शिव पूर्व भाद्रपद 5, यश्मी चिदंबर दीक्षित बसवापट्टण, शौनक मीन उत्तर भाद्रपद 5, मंजू बेंगलूर, विश्वामित्र धनु मूल 5, सविता बेंगलूर, चनी शक्ली वृषभ मृगशिरा 5, उषा बीएस बेंगलूर, गौतम मीना रेवती 5, श्रीदेवी बेंगलूर, भारद्वाज कन्या उत्तर 5, रूपा राजू मागड़ी, अनाथ कुला कन्या उत्तर 5, राधा सुरेश बेंगलूर, वशिष्ठ कन्या चित्ता 5, सत्यवती एचएस बेंगलूर, भारद्वाज मीन रेवती 5, माधुर्य बेंगलूर मीन रेवती 5, शिवकुमार बीडीएस मागड़ी, चन्न शट्लू कुंभ पूर्व भाद्रपद 5, सुमा बेंगलूर, कुर्डी मकर 5,
ಭವ್ಯಶ್ರೀ ಬೆಂಗಳೂರು ಭಾರದ್ವಾಜ್ ಶಿವಮೊಗ್ಗ 5 ಸಮೀರ್ ಮುತಾಲಿಕ್ ದೇಸಾಯಿ ಅಳವಂಡಿ ಭಾರದ್ವಾಜ್ ಮಿಥುನ ಆರ್ದ್ರ 5 ರಮಾದೇವಿ ಬೆಂಗಳೂರು ಬಲಿಶತ್ಲ ಕರ್ಕ ಆಶ್ಲೇಷ 5 ಅನಿರುದ್ಧ ಎಂ ಭಟ್ ಮಂಗಳೂರು ಕೌಶಿಕಾ ಮೀನು ಉತ್ತರ ಭಾದ್ರಪದ 5 ಸುನೀತಾ ನೈಪಲ್ಲಿ ಬೆಂಗಳೂರು 5 ಶಿಲ್ಪಾ ಪಂಡಿತ್ ಮಂಗಳೂರು ಕಾಶ್ಯಪ್ ಕುಂಭ ಪೂರ್ವ ಭಾದ್ರಪದ 5 ಶಾರದಾ ಬೆಂಗಳೂರು ಗಾಲವ್ ಮುನಿ ತುಲಾ ಚಿತ್ರ 5 ಮಂಜುನಾಥ್ ಬೆಂಗಳೂರು ರತಿಧರಸ್ ವೃಷಭ ಕೃತಿಕಾ 5 ಅಶ್ವಿನಿ ಜೋಶಿ ಬೆಂಗಳೂರು ಕಾಶ್ಯಪ ಮೂಲ ಧನು 5 ಸುಪ್ರಿಯಾ ಗ್ರಾಮ್ ಗುಲ್ಬರ್ಗಾ 5 ಗುರುಪ್ರಸಾದ್ ಪಾಂಡಿಚೇರಿ ಕಾಶ್ಯಪ್ ಮೇಷ 5 ಸಿದ್ದಮ್ಮ ಗುಲ್ಬರ್ಗ 5 ಸರಸ್ವತಿ ಹಾಸನ್ 5 ಕಿರಣ್ ಕುಲಕರ್ಣಿ ಹುಬ್ಬಳ್ಳಿ ಅತ್ರಿ ಮಿಥುನ ಪುನರ್ವಸು 5 ವಿನುತಾ ಬೆಂಗಳೂರು ವಿಷ್ಣು ವೃಷಭರೋಹಿಣಿ 5 ರಶ್ಮಿ ಬೆಂಗಳೂರು ಅತ್ರಿ ವೃಷಭರೋಹಿಣಿ 5 ಉಷಾರಾಣಿ ಬೆಂಗಳೂರು ಇನಕಲಾ ವೃಷಭ ಕೃತಿಕಾ 5 ರಾಜಶ್ರೀ ಜೋಶಿ ಬೆಂಗಳೂರು ಕಾಶ್ಯಪ ಕುಂಭ ಧನಿಷ್ಠ 5 ಹರಿಪ್ರಸಾದ್ ಭಟ್ ಬೆಂಗಳೂರು ಭಾರದ್ವಾಜ್ ಧನು ಪೂರ್ವಾಷಾಢ 5 ಪ್ರೇಮಾ ಬೆಂಗಳೂರು ಶಿವಕರ್ಕ ಪುಷ್ಯ 5 ಎಂ ವೈ ಮಂಜುಳಾ ಯಲ್ಲಪ್ಪ ಶೆಟ್ಟರು ಶಿವಮೊಗ್ಗ ಪಡಗಶಿಲ ಬೀನ ಪೂರ್ವ ಭಾದ್ರಪದ 5 ಎಂ ಕೆ ಸುಬ್ರಹ್ಮಣ್ಯಂ ಬೆಂಗಳೂರು ಹತ್ತಸ್ಯ ವೃಷಭರೋಹಿಣಿ 5 ರಾಜೇಂದ್ರ ಕುಮಾರ್ ಎಸ್ ಆರ್ ಬೆಂಗಳೂರು ಮಿಥುನ ಆರ್ದ್ರ 5 ಸೌಮ್ಯಶ್ರೀ ಬೆಂಗಳೂರು ಹತ್ತಸ್ಯ ಜ್ಯೇಷ್ಠ 5 ಪ್ರವೀಣ್ ಕುಮಾರ್ ಎಂ ಜಿ ಬೆಂಗಳೂರು ವಿಶ್ವಾಮಿತ್ರ ಕುಂಭ ಶತವಿಷ 5 ಅಗಸ್ತ್ಯ ಸಮ್ಮಯ್ಯ ಕಳಸ ವಸಿಷ್ಠ ಮಿಥುನ ಆರ್ದ್ರ 5 ಲೋಕೇಶ್ ಎನ್ ಬೆಂಗಳೂರು ಮೇಷ ಭರಣಿ 5 ಗಣಪತಿ ಭಟ್ ಸಿರ್ಸಿ ವಸಿಷ್ಠ ಮಕರ ಶ್ರವಣ 5 ಭಾಗ್ಯಲಕ್ಷ್ಮಿ ಎಂ ಬೆಂಗಳೂರು ಅರಿಶಿನ ಪೂರ್ವಾಷಾಢ 5 ಪ್ರಭಾ ಬೆಂಗಳೂರು ವಸಿಷ್ಠ ವೃಷಭ ಕೃತಿಕಾ 5 ಸತೀಶ್ ಕುಲಕರ್ಣಿ ಬೆಂಗಳೂರು ವಸಿಷ್ಠ ಕರ್ಕ 5 ಜಯಲಕ್ಷ್ಮಿ ಬೆಂಗಳೂರು ಭಾರದ್ವಾಜ್ ಕುಂಭ ಶತವಿಷ 5 ಶ್ರೀನಿವಾಸ್ ಬೆಂಗಳೂರು ಅತ್ರಿ ತುಲಾ ಸ್ವಾತಿ 5 ಅನಘಾ ಬೆಂಗಳೂರು ಮೌನ ಭಾರ್ಗವ ವೃಶ್ಚಿಕ ಅನುರಾಧ 5 ಕಾಂಚನ ಆನಂದ ದುರ್ಗೋಜಿ ಬೆಂಗಳೂರು ಕುಂದನಾ ತುಳಸಿ ಪುನರ್ವಸು 5 ಮಮತಾ ಕಿರಣ ಬೆಂಗಳೂರು ಭಾರದ್ವಾಜ್ ವೃಷಭ 5 ಸಾವಿತ್ರಮ್ಮ ಬೆಂಗಳೂರು ಕೌಂಡಿನ್ಯ ತುಲಾ ಸ್ವಾತಿ 5 ಶೈಲಜಾ ಕೆ ಎಸ್ ಬೆಂಗಳೂರು ಶಿವ ಮಕರ ಶ್ರವಣ 5 ಸುನೀತಾ ಡಿ ಬಿ ಬೆಂಗಳೂರು ಕುಂದನಾ ತುಳಸಿ ತನು ಮೂಲ 5 ವಿಶಾಲಾಕ್ಷಿ ಎಸ್ ಬಿ ಎಸ್ ಬೆಂಗಳೂರು ಮಿತ್ರೇಯಾಸ್ ತುಲಾ ಸ್ವಾತಿ 5 ಸಾವಿತ್ರಮ್ಮ ಬೆಂಗಳೂರು ಕೌಂಡಿನ್ಯ ತುಲಾ ಸ್ವಾತಿ 5 ಮಲ್ಲಮ್ಮ ದೊಡ್ಡ ಮೇಥಿ ಕರ್ಕಿ ಕುರ್ಕೆ 5 ನಾಗರತ್ನ ಮೈಸೂರು ಅತ್ರಿ ವೃಶ್ಚಿಕ್ 5 ಸತ್ಯಮೂರ್ತಿ ಬೆಂಗಳೂರು ಭಾರದ್ವಾಜ್ ಮೀನ ರೇವತಿ 5 ಯಶೋಧಾ ಎಸ್ ಬೆಂಗಳೂರು ವಿಷ್ಣು ಕುಂಭ ಶತವಿಷ 5 ಲಕ್ಷ್ಮೀಕಾಂತ್ ಬೆಂಗಳೂರು ವಿಶ್ವಾಮಿತ್ರ ಕುಂಭ ಪೂರ್ವ ಭಾದ್ರಪದ 5 ಸರೋಜ ಐದೆ ಬೆಂಗಳೂರು ಸೋಮಋಷಿ ತುಲಾ ಸ್ವಾತಿ 5 ವೃಷಭ ಚೌಡಣ್ಣವರ್ ಬೆಂಗಳೂರು ಶಿವ ಕುಂಭ 5 ರಾಘವೇಂದ್ರ ರಾಯಚೂರು ಕಾಶ್ಯಪ್ ಮೀನ್ ರೇವತಿ 5 ಪುಟ್ಟರಾಜು ನರಮಂಗಲ್ ಕುಲ ಕರ್ಕ ಪುಷ್ಯ 5 ಸುರೇಶ್ ಬೆಂಗಳೂರು ಕುಲ ವೃಷಭ ವೃಕ್ಷದ 5 ಬಿ ಎನ್ ಮಂಜೋಳ್ ಬೆಂಗಳೂರು ಕುಲ ವೃಶ್ಚಿಕ ವಿಶಾಖ 5 ಬಿ ಆರ್ ಉಷಾ ರಾಮಕೃಷ್ಣ ಬೆಂಗಳೂರು ಶಾಂಡಿಲ್ಯ ಕರ್ಕ ಆಶ್ಲೇಷ 5 ಉಮಾ ಶ್ರೀಧರ್ ಮೂರ್ತಿ ಬೆಂಗಳೂರು ಕಾಶ್ಯಪ್ ವೃಷಭ 5 ಪೂರ್ಣಿಮಾ ಪಿ ಹೆಗ್ಡೆ ಬೆಂಗಳೂರು ಶಿವಮೂತ್ರ 5 ಪ್ರಕಾಶ್ ಎಚ್ ಎಸ್ ಬೆಂಗಳೂರು ಶಿವ 5 ಲೀಲಾ ರಾಮನಾಥ್ ಬೆಂಗಳೂರು ಯಮಲಕ್ಷ್ಮಿ ಮಕರ ಉತ್ತರಾಷಾಢ 5 ವಿದ್ಯಾ ಬೆಂಗಳೂರು ರೇಣುಕಾ ಮೇಷ ಭರಣಿ 5 ಪ್ರಮಿಳಾ ಬೆಂಗಳೂರು ಕೌಶಿಕ ಶಿವಮೂತ್ರ ಭಾದ್ರಪದ 5 ಸುದೀಪ್ ಬೆಂಗಳೂರು ಶ್ರೀವತ್ ಮಕರ ಶ್ರವಣ 5 ರಾಧಾ ಗೋಪಾಲ್ ಮುಂಬೈ ಶತಾಭಿಷೇಕ ಕುಂಭ ಶ್ರೀವತ್ಸ 5 ಸರ್ವ ವಡಾನ ದಾವಣಗೆರೆ ವಧುಲಾಸ್ ಮೀನ ಪೂರ್ವಾಷಾಢ 5 ಶೈಲಜಾ ಬಿ ಎನ್ ಮೈಸೂರು ಮಕರ ಶ್ರವಣ 5 ವಸುಧಾ ಬೆಂಗಳೂರು ಭಾರದ್ವಾಜ್ ಕರ್ಕ ಆಶ್ಲೇಷ 5 ಮಾಲತಿ ಕುಮಾರ್ ಬೆಂಗಳೂರು ವಿಷ್ಣು ಶಿವ ಕುಂಭ 5 ರಶ್ಮಿ ಬೆಂಗಳೂರು ಶಿವ ಮಿಥುನ ಪುನರ್ವಸು 5 ಸೀತಾ ಪ್ರಭು ಬೆಂಗಳೂರು ಅತ್ರಿ ಮಿಥುನ ಪುನರ್ವಸು 5 ಪದ್ಮಾ ಬೆಂಗಳೂರು ಬಿಲಿಕನ್ಯಾ ಹಸ್ತ 5 ವಿದ್ಯಾ ಬೆಂಗಳೂರು ರೇಣುಕಾ ಮೇಷ ಭರಣಿ 5 ಪ್ರಮಿಳಾ ಬೆಂಗಳೂರು ಕೌಶಿಕ್ ಶಿವ ಉತ್ತರ ಭಾದ್ರಪದ 5 ಸುದೀಪ್ ಬೆಂಗಳೂರು ಶ್ರೀವತ್ಸ ಮಕರ ಶ್ರವಣ 5 ರಾಧಾ ಗೋಪಾಲ್ ಮುಂಬೈ ಶ್ರೀವತ್ಸ ಕುಂಭ ಶತಭಿಷ 5 ಸರೋಜ್ ವಡಾನ್ ದಾವಣಗೆರೆ ವಧುಲಾಸ್ ಮೀನ್ ಪೂರ್ವಾಷಾಢ 5
PN ಮೈಸೂರು, ಮಗನ ಶ್ರವಣ 5, ವಸುಧಾ ಬೆಂಗಳೂರು, ಭಾರದ್ವಾಜ್ ಕನಕಾಶ್ರೇಷ 5, ಆರತಿ ಕುಮಾರ್ ಬೆಂಗಳೂರು, ವಿಷ್ಣು ಶಿವ ಕುಂಬ 5, ಲಕ್ಷ್ಮೀ ಬೆಂಗಳೂರು, ಯುವ ಮಿಥುನ ಪುರವಸು 5, ಗೀತಾ ಪ್ರಭು ಬೆಂಗಳೂರು, ಅತ್ರ ಮಿಥುನ ಪುರವಸು 5, ಪದ್ಮಾ ಬೆಂಗಳೂರು, ವಿಧಿ ಕನ್ಯಾಸ್ತ 5, ತುಳಸಿ ವಿಜಯ್ ಕುಮಾರಿ ಮೈಸೂರು, ಜವರೇಯನ್ ಮಕರ ಶ್ರವಣ 5, ಶಾಂತಾ ಪೂಜಾ ಬೆಂಗಳೂರು, ಯುವ ಮಕರ ಪೂರ್ವಶಾಲ 5, ಪದ್ಮಜಾ ಶ್ರೀನಾಥ್ ಬೆಂಗಳೂರು, ಕಾಶ್ಯಪ್ ಸ್ವಾತಿ 5, ಲಕ್ಷ್ಮೀ ಶಿವಪುರ ಬೆಂಗಳೂರು, ಮೂಲ ಕುಲ ಸಿಂಹ ಮಗ 5, ವಿಜಯಲಕ್ಷ್ಮಿ ಬೆಂಗಳೂರು, ಭಾರದ್ವಾಜ್ ಮೀನಾ ದೇವತಿ 5, ಮಧು ದೊಡ್ಡ ಬುಧವಾಡಿ ಶಿವಮೂರ್ತಿ ಕಂಸಾಲ 5, ಸಿದ್ಧಾರ್ಥ ಬೆಂಗಳೂರು, ಯುವ ಮೂರ್ತಿ ಕಮಲಾಲ 5, ಅಶ್ವಥ್ ಬೆಂಗಳೂರು, ಮೇಷ 5, ಮೀನಾ ಬೆಂಗಳೂರು, ಆಶಾಂತಪುರ ಮಕರ ಶ್ರವಣ 5, ಸೀತಾಲಕ್ಷ್ಮಿ ಬೆಂಗಳೂರು, ಎಲ್ಲ ಶಕ್ಲ ರೋಹಿಣಿ 5, ದಾಸರಿ ಬೆಂಗಳೂರು, ಅನುರಾಮ ಶಿಲಾ ವಿಶ್ವಕೃತಿಕ 5, ಕೃಷ್ಣವೇಣಿ ಮುಳಬಾಗಿಲು, ಆಶಾಂತಪುರ ಮೀನಾ ದೇವತಿ 5, ವಾಣಿ ಬೆಂಗಳೂರು, ಸುರೇಂದ್ರ ಋಷಿ ವಿಶ್ವಕೋಹಿಣಿ 5, ಗೀತಾ ಬೆಂಗಳೂರು, ಅಷ್ಟಲಕ್ಷ್ಮೀ ಮುದ್ರ ಭಾರತ 5, ರಾಜೇಶ್ವರಿ ಬೆಂಗಳೂರು, ಗೌತಮ್ 5, ಕಿರಣ್ ಬೆಂಗಳೂರು, ಗೌತಮ್ ವಿಶ್ವನಾಥ 5, ನಾಗೇಶ್ವರಿ ಇದೇ ಬೆಂಗಳೂರು, ಪೂರ್ಣಿಮಾ 5, ದ್ರಾಕ್ಷಾಯಣಿ ಬೆಂಗಳೂರು, ಗುಂಡಕೊಳಕು ಕುಂಭ ಸತೀಶ 5, ಚಿನ್ನಂಜೋಶಿ ಬೆಂಗಳೂರು, ಭಾರದ್ವಾಜ ಯಶಸ್ವಿನಿ 5, ಅಶ್ವತ್ಥನಾರಾಯಣ ಬೆಂಗಳೂರು, ಬಾಲಚಂದ್ರ 5, ಅನಿತಾ ಮಡಕಾಶರ ವಸಂತಪುರ ವೆಂಕಟೇಶ 5, ಅರುಣಾ ಮಡಕಾಶರ ವಸಂತಪುರ ಪುರಸ್ಕೃತ 5, ಶಾರದಾ ಕುಮಾರಿ ಸಾತ್ವಿಕ ಮುಳುಬಾಗಿಲು, ವಸಂತಪುರ ಕುಂಭ ಶತವಿಷ 5, ದೀಪಿಕಾ ಸ್ವಾಮಿ ಬೆಂಗಳೂರು, ಮುನಿಪುರ ಮೀನಾ ದೇವತಿ 5, ಶಾಂತ ಶಿವರಾಮ್ ಬೆಂಗಳೂರು, ಕಾಶ್ಯಪ್ ನಾಥ 5, ವಿಶಾಲ ಮಡಕಾಶಿರ ಪರಶಿ ವೃತ್ತಿ ಕಂದಾಲ 5, ಯೋಗ ಮಡಶಿರ ನದಿಲ್ಲ ಧನು ಮುಲ್ಲ 5, ಕವಿತಾ ಮಡಕಾಶಿರ ಮೂರು ಕರ್ನಾಟಕ 5, ತ್ರಿವೇಣಿ ಪ್ರಿಯಾ ಮೂರು ಕನ್ಯಾಕೃತ 5, ಸುಕನ್ಯಾ ತುಮಕೂರು, ನವಿತಾ ಕರ್ಕ ಅಶ್ಲೇಷ 5, ಭವ್ಯ ಮಡಕಾಶಿರ ವಸಂತಪುರ ಮಕರ ಶ್ರವಣ 5, ವಾಸವಿ ಮಣಕಾಶಿರ ಗ್ರಂಥಗಿರ ಮಕರ ಲಲಿತ 5, ಶ್ರೀದೇವಿ ಬೆಂಗಳೂರು, ಭಾರದ್ವಾಜ ಕನ್ಯಾಪುರ 5, ಚಂದ್ರಕುಮಾರ್ ಡಿಕೆ ಬೆಂಗಳೂರು, ಮಿಥುನ 5, ಮಂಜುನಾಥ್ ಹುಬ್ಬಳ್ಳಿ 5, ಮಧುರ ಅಡಿಕ್ ಬೆಂಗಳೂರು, ಭಾರದ್ವಾಜ ಮಕರ ಲಲಿತ 5, ಅನಿತಾ ಬೆಂಗಳೂರು, ಕಾಶ್ಯಪ್ ವೃಷಿರ 5, ಲೋಕೇಶ್ ಎಸ್ ಬೆಂಗಳೂರು, ವಶಿಷ್ಠ ರಮೇಶ ಭರಣಿ 5, ವಾಣಿ ಕೋಲಾರ, ಭಾರದ್ವಾಜ ಶ್ರೀಕೇಶ 5, ಡಾಕ್ಟರ್ ಸುಶೀಲಾ ಬೆಂಗಳೂರು, ಭಾರದ್ವಾಜ ಕುಂಭ ವಿಶಾಖ 5, ಜ್ಯೋತಿ ಮಡಕಾಶಿರ ಗ್ರಂಥಶಿಲಾ ದೀನಪೂರ್ವ ಭಾಗವತ 5, ಉಮಾ ಮಡಕಾಶಿರ ಮೊದಲಪುರ ತುಲಾ ವಿಶಾಖ 5, ಸೋಮು ಎಚ್ಎನ್ ಬೆಂಗಳೂರು 5, ಶ್ರೀಕಾಂತ್ ಬೆಂಗಳೂರು, ಶ್ರೀರಕುಲ ಮಿಥುನ ಪುರವಸು 5, ಪಂದನಶ್ರೀ ಬೆಂಗಳೂರು, ಕೌಶಿಕ್ ಮೀ ಉತ್ತರ ಭಾಗವತ 5, ರಂಗೂಬಾಯಿ ಬೆಂಗಳೂರು, ಭಾರದ್ವಾಜ ಕನಕ 5, ಟಿಎಂ ಗಾಯತ್ರಿ ಬೆಂಗಳೂರು, ಕೋಶಾಪುರ ಕುಂಭ ದಲಿತ 5, ರಮೇಶ್ ಬೆಂಗಳೂರು, ಭಾರದ್ವಾಜ ಮೀನ ದೇವತಿ 5. ಜಯಶ್ರೀ ಸಿಆರ್ ಟಿಎಸ್ ಬೆಂಗಳೂರು, ಕಾಶ್ಯಪ್ ಧನಿಷ್ಠ 3, ಮೀರಾ ಎನ್ನಾರ್
ಸಜ್ಜೋತಿ ನಾವು ಬೆಂಗಳೂರು, ಅಂಗೀರಸ್ ಕನ್ಯಾಸ್ತ್ರ 5, ಇಂದಿರಾ ಬೆಂಗಳೂರು, ಬೆಲ್ದೇವರ್ಷಿಕಾ ಕೃತಿಕಾ 5, ಪ್ರಸಾದ್ ಬೆಂಗಳೂರು, ಜಮದಗ್ನಿ ತುಲಾ ವಿಶಾಖ 5, ಲಲಿತಾ ಬೆಂಗಳೂರು, ಜಮದಗ್ನಿ ವೃಶ್ಚಿಕಾ ಜ್ಯೇಷ್ಠ 5, ಶ್ರೀಧರ್ ದೀಕ್ಷಿತ್ ಹುಬ್ಬಳ್ಳಿ, ಭಾರದ್ವಾಜ್ ಕುಂಭ ಶತಭಿಷ 5, ಶಶಿಕಲಾ ರಘುರಾಮ್ ಬೆಂಗಳೂರು, ಅತ್ರಿ ಶಿವಮೊಗ್ಗ 5, ಎಸ್ ಟಿ ಕುಮಾರ್ ಬೆಂಗಳೂರು, ವಿಷ್ಣು ತುಲಾ ಸ್ವಾತಿ 4, ಭಾಗ್ಯಲಕ್ಷ್ಮಿ ಬೆಂಗಳೂರು, ಕುಂಡಿನ ಶಿವ ಕುಂಭ 3, ವಿಂಧ್ಯಾರಾಜ್ ಬೆಂಗಳೂರು, ವಿದುರ್ಪುರ ಮೀನದೇವಿ 3, ಗೀತಕ್ಕ ಬೆಂಗಳೂರು, ಶಿವ ಮಕರ ಶ್ರವಣ 3, ಪದ್ಮಿನಿ ಬೆಂಗಳೂರು, ವಿಷ್ಣು ಧನು ಪೂರ್ವಾಷಾಢ 3, ವಾಣಿ ಬೆಂಗಳೂರು, ರಯಾನ್ಪುರ ಶಿವ ಕುಂಭ 3, ನಂದಾ ಬೆಂಗಳೂರು, ಶಿವಮೃಷ್ಟಿ ಅನುರಾಧ 3, ವಿಜಯಲಕ್ಷ್ಮಿ ಬೆಂಗಳೂರು, ಬಲಿಶಟ್ಲ ಶತಭಿಷ 3, ನಳಿನಿ ಬೆಂಗಳೂರು, ಶಿವ 3, ಶೈಲಜಾ ಬೆಂಗಳೂರು, ರಾಮಾನುಜ ಮಕರ ಧನಿಷ್ಠ 3, ಗೀತಾ ಕೆ.ಎಸ್. ಚೆನ್ನೈ, ಕೌಂಡಿನ್ಯ ವೃಶ್ಚಿಕ ಅನುರಾಧ 3, ಜಯಶ್ರೀ ಸಿ.ಎಸ್. ಬೆಂಗಳೂರು, ಕಾಶ್ಯಪ ಮಕರ ಧನಿಷ್ಠ 3, ಮೀರಾ ಎನ್ನ ಬೆಂಗಳೂರು, ಭಾರದ್ವಾಜ್ ಕನ್ಯಾಪುತ್ರ 3, ಸರಸ್ವತಿ ಬೆಂಗಳೂರು, ಶಿವಕನ್ಯಾ 3, ಶ್ರೀಕಾಂತ್ ಶಾಸ್ತ್ರಿ ಬೆಂಗಳೂರು, ಕಾಶ್ಯಪ ಕನಕ ಆಶ್ಲೇಷ 3, ಸುಧೀಂದ್ರ ಎಂಪಿ ಬೆಂಗಳೂರು, ಕೌಂಡಿನ್ಯ ಕನಕ ಪುಷ್ಯ 3, ಸ್ನೇಹಾ ಗುರಾಯ್ ಕುಲಕರ್ಣಿ ಬೆಂಗಳೂರು, ವಶಿಷ್ಠ ಅನೇಶ ಭರಣಿ 3, ರೂಪಾಶ್ರೀ ಬೆಂಗಳೂರು, ಮಾಶಂತಕುಲ ಧನು ಪೂರ್ವಾಷಾಢ 3, ಕಾವ್ಯ ಶರ್ಮಾ ದಾವಣಗೆರೆ, ವದುಲಾ ಸ್ನೇಹ್ ಭರಣಿ 3, ಜಯಶ್ರೀ ಸಿಂಗ್ ಬೆಂಗಳೂರು, ಕೌಶಿಕಾ ಮಿಥುನ ಆರ್ದ್ರ 3, ಶಾಂತಾ ಹಳೆನೀರು ಬೆಂಗಳೂರು, ಅತ್ರೆ ಶಿವಮೊಗ್ಗ 3, ಆದಿತ್ಯ ಬೆಂಗಳೂರು, ಕಾಶ್ಯಪ್ ಕಟಕ ಆಶ್ಲೇಷ 3, ಮಂಜುಳ ಬೆಂಗಳೂರು, ಪದ್ಮತ್ ಕನ್ಯಾ ಹಸ್ತ 2, ಪರಿಮಳ ಬೆಂಗಳೂರು, ಮೇಷ ಕೃತಿಕಾ 2, ಮಂಜುಳ ಬಿ ಕೋಲಾರ, ಶಿವಮೊಗ್ಗ 2, ಎಸ್ ವೆಂಕಟೇಶನ್ ಬೆಂಗಳೂರು, ಕೌಂಡಿನ್ಯ ತುಲಾ ವಿಶಾಖ 2, ಸಚಿನ್ ಕುಲಕರ್ಣಿ ಕಲಬುರ್ಗಿ, ವಿಶ್ವಾಮಿತ್ರ ಮೀನ ಪೂರ್ವ ಭಾರತದ 2, ಸಂಜೀವ್ ತಳವಿ ಬೆಂಗಳೂರು, ವಶಿಷ್ಠ ಅನುರಾಧ 2, ಉಮಾ ಪುರಾಣಿಕ್ ಬೆಂಗಳೂರು, ವಿಶ್ವಾಮಿತ್ರ ಮೇಷ ಅಶ್ವಿನಿ 2, ವಸಂತರಾವ್ ಬ್ರಹ್ಮಣಿ ಬೆಂಗಳೂರು, ವಿಶ್ವಾಮಿತ್ರ ಮೇಷ ಭರಣಿ 2, ಮೋಹನ್ ಬೆಂಗಳೂರು, ವಶಿಷ್ಠ ಮೀನ ಉತ್ತರ ಭಾರತದ 2, ಜಯಶ್ರೀ ಬೆಂಗಳೂರು, ವಶಿಷ್ಠ ಮೇಷ ಅಶ್ವಿನಿ 2, ರತ್ನಮ್ಮ ಎಂ ಬೆಂಗಳೂರು, ಶಿವಧನು ಮೂಲ 2, ಅರ್ಚನಾ ವಿಠಲ್ ಬೆಂಗಳೂರು, ಗೌತಮ್ ಶಿವ ಉತ್ತರ ಭಾರತದ 2, ಮಂಜುಳಾ ಬೆಂಗಳೂರು, ಶಿವತುಲಾ ಸ್ವಾತಿ 2, ನವ್ಯಾಮಿ ಕುಲಕರ್ಣಿ ಬೆಂಗಳೂರು, ಮೌದ್ಗಲ್ಯ ಶಿವ ಹುಬ್ಬಾಯ 1, ಆನಂದ ತುಂಬಳ ಬೆಂಗಳೂರು, ಚಂದ್ರಯನ್ ತುಲಾ ಸ್ವಾತಿ 1, ವಿ.ಕೆ. ಲೋಕೇಶ್ ರಾಜು ಬೆಂಗಳೂರು, ಮಿಥುನ್ ಕುಲಮೇಶ ಭರಣಿ 1, ರಾಜೇಶ್ವರಿ ಬೆಂಗಳೂರು, ಸೂರ್ಯಪುರ ಮೀನದೇವತಿ 1, ಮಾಧುರಿ ಬೆಂಗಳೂರು, ಸಂಬಲ್ ಘಟಕ ಆಶ್ಲೇಷ 1, ದೀಪಾ ಕೆ.ವಿ. ಬೆಂಗಳೂರು, ವಶಿಷ್ಠ ಮಿತ್ರ ಆರ್ದ್ರ 1, ಜಿ.ಎಸ್. ರಾಮಚಂದ್ರ ಬೆಂಗಳೂರು, ಗೌತಮ್ ಕನಕ ಆಶ್ಲೇಷ 1, ಗಣೇಶ್ ಟಿ ಬೆಂಗಳೂರು, ಮಕರ ಧನಿಷ್ಠ 1, ಗಣೇಶ್ ಟಿ ಕೋಲಾರ, ಶಿವ ಮಕರ ಧನಿಷ್ಠ 1, ಗಿರೀಶ್ ಬಿ ಕುಲಕರ್ಣಿ ಉಡುಪಿ, ಅತ್ರಿ ಕನ್ಯಾಸ್ತ 1, ಗಣೇಶ್ ಟಿ ಅಂತ 2 ಹೆಸರಿವೆ, ಒಬ್ರು ಕೋಲಾರ ಬೆಂಗಳೂರು, ಒಬ್ರು ಕೋಲಾರ, ಇಬ್ಬರದು ಮಕರ ಧನಿಷ್ಠ, ಶಿವ ಅನ್ನೋದು ಒಬ್ರು ಬರ್ತಿಲ್ಲ, ಬಹುಶಃ ಇಬ್ಬರು ಒಬ್ಬರೇ ಇರ್ಬೋದು, ಒಬ್ರು ಅವ್ರು ಬೆಂಗಳೂರಿಂದ ಒಂದ್ಸಲ ಕೊಟ್ಟಂತೆ, ಕೋಲಾರದಿಂದ ಒಂದು. ದಯವಿಟ್ಟು ಯಾರು 2 ಸಲ ಹೆಸರು ಕೊಡಬಾರ್ದು, ಒಂದೊಂದ ಗ್ರೂಪ್ನಲ್ಲಿ 2 ಸಲ ಆಗಲಿ, ಅಥವಾ ಬೇರೆ ಬೇರೆ ಗ್ರೂಪ್ನಲ್ಲಿ 2-3 ಕಡೆಗೆ ಆಗಲಿ, ಈಗ ಕೊಡೋದನ್ನೇ ಒಂದ ಕಡೆಗೆ 1 ಸಲ ಹೆಸರು ಕೊಡಬೇಕು. ಎಸ್ ವಿನುತಾ ಬೆಂಗಳೂರು, ವಿಷ್ಣು ವೃಷಭ ರೋಹಿಣಿ 1, ಪೃಥ್ವಿ ದೇಶಪಾಂಡೆ ಬೆಂಗಳೂರು, ವಶಿಷ್ಠ ಕನ್ಯಾ ಉತ್ತರ 1, ಶ್ಯಾಮ್ ಸುಂದರ್ ಬೆಂಗಳೂರು, ರತ್ರಿ ಧನು ಉತ್ತರಾಷಾಢ 1, ಶ್ರೀಹರಿ ದೇಸಾಯಿ ಬಾಗಲಕೋಟ್ ಕುಂಭ ಶತಭಿಷ 1, ಸ್ವಾತಿ ಬೆಂಗಳೂರು, ಕಾಶ್ಯಪ್ 1, ವಾರಣಿ ಬೆಂಗಳೂರು, ಅಗಸ್ತ್ಯ ಮೇಷ ಅಶ್ವಿನಿ 1, ಅಂಕುಶ್ ಬೆಂಗಳೂರು, ವಶಿಷ್ಠ 1, ಸುಮಾ ಪಾಟೀಲ್ ಬೆಂಗಳೂರು, ಗೌತಮ್ ಮಿಥುನ ಆರ್ದ್ರ 1, ರಾಧಿಕಾ ಟಿ.ಜೆ. ಬೆಂಗಳೂರು, ಕಾಶ್ಯಪ್ ಕನ್ಯಾ ಉತ್ತರ 1, ಸುಮಾ ಬೆಂಗಳೂರು, ಹರಿಪ್ರಶ್ಯ ಕನ್ಯಾ ಚಿತ್ರ 1,
ಅಂಕುಶ್ ಎಂ ವಶಿಷ್ಠ ಬೆಂಗಳೂರು, ವಶಿಷ್ಠ ಕನ್ಯಾ ಅನಿತಾ 1, ತುಳಸಿ ವಾಗ್ದೇವಿ ಬೆಂಗಳೂರು 1, ಲಲಿತಾ ಡಿ ಬೆಂಗಳೂರು 1, ಹರಿಪ್ರಸಾದ್ ಬೆಂಗಳೂರು, ಭಾರದ್ವಾಜ್ ಧನು ಪೂರ್ವಶಾಲಾ 1, ಅನುರಾಧ ಶ್ರೀಧರ್ ಬೆಂಗಳೂರು, ವಶಿಷ್ಠ ರೋಹಿಣಿ 1, ಕೆವಿ ಕುಮಾರಿ ಬೆಂಗಳೂರು, ವಸಂತ ಸ್ವಾತಿ 1, ಸಂಧ್ಯಾ ಶ್ರೀನಿವಾಸ್ ಬೆಂಗಳೂರು, ಕಾಶ್ಯಪ ಪುನರ್ವಸು 1, ಸುಬ್ರಹ್ಮಣ್ಯಂ ಬೆಂಗಳೂರು, ಹರಿತಸ್ಯ ವೃಷಭ ರೋಹಿಣಿ 1. ಈ ರೀತಿಯಾಗಿ ಪಾಠ ಮಾಡುವವರ ಸಂಖ್ಯೆ 371. ಒಟ್ಟು ಪಾಠ ಆಗುವುದು 371 ಸಾಧಕರು ಅಥವಾ ಪಾಠ ಮಾಡತಕ್ಕಂಥ ಭಕ್ತರು. ಒಂದು ದಿವಸಕ್ಕೆ ಒಟ್ಟು ಪಾಠ 2544 ಆಗ್ತದೆ. ಇವರೆಲ್ಲರೂ ಸರಾಸರಿ 6.85 6.85% ಆಗ್ತದೆ. ಆದ್ದರಿಂದ ಕಲ್ಕಲೆ ಏನದಂದ್ರೆ ಇದು 11ರವರೆಗೂ ಏರ್ಬೇಕಾಗಿದೆ ಎವರೇಜ್. ಆದ್ದರಿಂದ ಇದಕ್ಕೆ 2 ರೂಪಾಯಿ 3 ರೂಪಾಯಿಗಳು ಏನು ಅಂದ್ರೆ ಮೊದಲೇದು ಏನು ಅಂದ್ರೆ ಎಲ್ಲರೂ ನಿಮ್ಮ ಪಾಠಗಳನ್ನ ನಿಧಾನವಾಗಿ ಬೆಳೆಸಿಕೊತ 11 ಮುಗಿಸ್ಬೇಕು. ಒಂದು ಪಾಠ ಮಾಡ್ತಕ್ಕಂಥವ್ರು ತಿಂಗಳಿಗೆ 1ರಂತೆ 11 ತಿಂಗಳಲ್ಲಿ ಆದ್ರೂ 11 ಪಾಠಕ್ಕೆ ಹೋಗ್ಬೇಕು. ಇದು 2ನೇ ಪರ್ಯಾಯ ಏನು ಅಂದ್ರೆ 100 ಪಾಠ ಮಾಡ್ತಕ್ಕಂಥವ್ರು ಈ ಗ್ರೂಪಿನಲ್ಲಿ ಎಷ್ಟು ಮಂದಿ ಆಗಬೇಕು ಅಂದ್ರೆ 100 ಪಾಠ ಮಾಡೋರು ಈ ಕಡಿಮೆ ಪಾಠ ಮಾಡ್ತಕ್ಕಂಥವ್ರ ಸರಾಸರಿಯನ್ನ ಅವ್ರು ಬಹಳ ಹೆಚ್ಚಿಗೆ 100 ಅಂತ 100 ಅಲ್ಲ 55, 54, 100, 60, 65 ಅಥವಾ 33 ಈ ರೀತಿಯಾಗಿ ಹೆಚ್ಚಿಗೆ ಪಾಠ ಮಾಡಿ ಅವರ ಹಿಂದಿನ 1, 2, 3, 4, 5, 6, 7, 8, 9, 10 ಇವ್ರನ್ನೇನೋ ನಿಧಾನವಾಗಿ 11ಕ್ಕೆ ತರಬೇಕು. ಮತ್ತು ಇಡೀ ಗ್ರೂಪಿಂದ ಎವರೇಜ್ ನಮಗೆ ಅಷ್ಟು ಸಂಪೂರ್ಣ ನಮಗೆ ಸದ್ಯ ಒಂದು 53 ಗ್ರೂಪವನ್ನು ಸಂಘಟನೆಗಳನ್ನು ಅಷ್ಟು ಸಂಘಟನೆಗಳಲ್ಲೂ ನಮಗೆ ಸರಾಸರಿ ಎಷ್ಟಾದರೆ ನಮಗೆ 3 ವರ್ಷದಲ್ಲಿ 11 ಕೋಟಿ ಹನುಮಾನ್ ಚಾಲಿಸ ಪಾಠ ಆಗ್ತದೆ ಅಂತಂದ್ರೆ ಭಾಳ ಮಾಡೋರು ಅದು ಬಂದರು, ಕಡಿಮೆ ಮಾಡೋರು ಬಂದರು 11 ನಮಗೆ ಸರಾಸರಿ ಬೇಕಾಗ್ತದೆ. ಇದು 6.85 ಅಂತ ತಿಳ್ಕೊಂಡಿದೆ. ಇದು 11ಕ್ಕೆ ಬಂದರೆ ನಮಗೇನಾಗ್ತದೆ ಅಂದರೆ 300 ಜನರು ಸೇರಿ 11 ಸರಾಸರಿ ಪಾಠ ಮಾಡಬೇಕಾಗ್ತದೆ. ಇನ್ನೊಂದು ಉಪಾಯ ಏನಿದೆ ಅಂದರೆ ಈಗಾಗಲೇ ಯಾರು ಏನಿದೆ ಅಂದರೆ 1 ಮಾಡೋದಿದ್ದಾರೆ, 2 ಮಾಡೋದಿದ್ದಾರೆ, 3 ಮಾಡೋದಿದ್ದೀರಿ. ಇವು ನಿಮಗೆಲ್ಲರಿಗೂ ಇದಕ್ಕೂ ಹೆಚ್ಚಿಗೆ ಮಾಡಲಿಕ್ಕೆ ಶಕ್ಯವಾಗದೇ ಇದ್ದರೆ ನಿಮ್ಮ ಉಪಾಧಿಗಳಲ್ಲಿ ಪ್ರಪಂಚದ ಒಂದು ಪರಿಸ್ಥಿತಿಯಲ್ಲಿ ಉಪಾಧಿಗಳಲ್ಲಿ ನಿಮ್ಗೆ ಇದಕ್ಕೂ ಹೆಚ್ಚಿಗೆ ಮಾಡಲಿಕ್ಕೆ ಶಕ್ಯ ಆಗಲಿಲ್ಲ ಅಂದರೆ ಒಂದು ಕಲ್ಕಲಿ ಏನ್ ಬೇಕು ನಮ್ಮಲ್ಲಿ ಅಂದರೆ ನಾನೀಗಾಗಲೇ 2 ಪಾಠ ಮಾಡ್ತೀನಿ ಅಥವಾ 3 ಪಾಠ ಮಾಡ್ತೀನಿ ಅಥವಾ 1 ಮಾಡ್ತೀನಿ. ನಾನು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಮಹಾರಾಜರು ಭಗವಂತಂದು ಮಾಧ್ಯರಾಗಿದೆ ಒಂದು ಬಹಳ ವ್ಯಾಪಕವಾಗಿರ್ತಕ್ಕಂಥ ಒಂದು ಸಮಾರಂಭ ಅಥವಾ ಸಾಧನೆ ಅಥವಾ ಬಹಳ ದೊಡ್ಡದಾಗಿರ್ತಕ್ಕಂಥ ಸತ್ರೆ ನಡೀತಾದನು. ಇದಕ್ಕೆ ನಾನು ಅರ್ಥಾತ್ ಪ್ರತ್ಯಕ್ಷವಾಗಿ 11 ಮಾಡಲಿಕ್ಕೆ ಶಕ್ಯ ಆಗದೆ ಇನ್ನೊಂದಿಷ್ಟು ಮಂದಿನ ನನ್ನ ಸಂಬಂಧಿಕರನ್ನ, ನಮ್ಮ ರಿಲೇಷನ್ದವ್ರನ್ನ, ರಕ್ತ ಸಂಬಂಧಿಕರನ್ನ, ಆತ್ಮೀಯರನ್ನ, ಸ್ವಜನರನ್ನ ಸೇರಿಸಿ ನಾನು ಏನ್ ಮಾಡಬೇಕು ಅಂದ್ರೆ ಅವ್ರಿಗೂ ಸಹಿತ ಮುಂದಿನ ಯಾವ ಗ್ರೂಪ್ನಲ್ಲಿ ಸೇರ್ಲಿಕ್ಕೆ ಅನುಕೂಲತೆ ಅದನ್ನು ಗ್ರೂಪ್ ಚಾಲು ಇರ್ತಾವೋ ಆ ಗ್ರೂಪಿನಲ್ಲಿ ಅವರಿಗೆ ಹೇಳಿ ಅವರನ್ನು ಸೇರಿಸಿ ನಿಮ್ಮ ಏನದನ್ನು ನೀವು 11 ಸರಾಸರಿಯನ್ನಾದರೂ ಸಹಿತ ಈ ರೀತಿಯಾಗಿ ಆದರೂ ಅಂದ್ರೆ ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಕಲ್ಪನಾ ಇಲ್ಲ ಅಥವಾ ಯಾರಿಗೆ ಹನುಮಾನ್ ಚಾಲಿಸ ಪಾಠ ಮಾಡುವಂಥ ಸಂಬಂಧ ಬಂದಿಲ್ಲ ಅಥವಾ ಅಂತ ಪ್ರಸಂಗ ಬಂದಿಲ್ಲ ಅನ್ನೋದು ಸಹಿತ ಇಂಥ ಒಂದು ಬಹಳ ದೊಡ್ಡ ಯೋಜನೆ ಇದೆ, ಬಹಳ ದೊಡ್ಡ ಸಮಾರಂಭ ನಡೀತಾ ಇದೆ. ಆದ್ದರಿಂದ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಭಗವಂತನ ಉಪಾಸನೆಯಲ್ಲಿ ನೀವು 4 ಜನರು ಭಾಗವಹಿಸಿರಿ. ನಾನು ಈಗ ಅನುರೋಧ ಮಾಡ್ತಾ ಇದ್ದೀನಿ, ನಾನು ಒಂದು 4 ಮಾಡ್ತೀನಿ, ನೀವು 2 ಒಂದು 4 ಮಾಡಿ 3 ಮಂದಿ ಕೂಡಿ ನಾವು 12 ಪಾಠ ಪಟ್ಟಿಗೆ ಅಂದರೆ ಆ ಒಂದು ನಮ್ಮ ಗ್ರೂಪ್ ಆ ಗ್ರೂಪಿಗೆ ನಾವು 11 ಸರಾಸರಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಅಂತ ಹೇಳಿ ಇನ್ನೊಂದಿಬ್ಬರನ್ನು ಸೇರಿಸಬೇಕು. ಒಂದು ಇಲ್ಲೇ ಇದ್ದರೆ ನೀವು ಸ್ವತಃ 11 ತನಕ ಕನಿಷ್ಠ 11ಕ್ಕೆ ಬಂದು ಮುಟ್ಬೇಕು. ಒಂದು ಅಥವಾ ಏನದನ್ನು ಬಹಳಷ್ಟು ಮಾಡಬೇಕು ಅನ್ನೋ ಜನರು ಹೆಚ್ಚಾಗಿ ಅವರು ಸಹಿತ ಏನದ ಅಂದ್ರೆ ಬಹಳಷ್ಟು ಮಾಡ್ಕೋತ ಈ ಕಡಿಮೆ ಮಾಡ್ತಕ್ಕಂಥವ್ರನ್ನ ಅರ್ಥಾತ್ ಅವ್ರು ಸರಾಸರಿ ಏನದ 11ಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು.
ಕಡಿಮೆ ಮಾಡ್ತಕ್ಕಂಥವ್ರು ಸಹಿತ ಮುಖ್ಯವಾಗಿ ಇದರೊಳಗೆ ಕಡಿಮೆ ಮಾಡೋರಿಗೆ ನಮ್ಮ ಕಳಕಳಿಯ ವಿನಂತಿ ಏನಿದೆ ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿ ಎಲ್ಲರೂ ಸೇರಿ 11ರ ಸರಾಸರಿ ಮಾಡಿ ನಾವು ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹೇಳಿ ಅರ್ಥಾತ್ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಅರ್ಥಾತ್ ಈ ದಿಶೆಯಲ್ಲಿ ಈ ಗ್ರೂಪಿನ ಅಡ್ಮಿನ್ಗಳು ಅರ್ಥಾತ್ ವಾಜರಾಜರು ಮಾಲ್ತೇಶ್ ಅವರು ಸಹಿತ ಹೆಚ್ಚಿನ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ಆದ್ದರಿಂದ ಎಲ್ಲ ಗ್ರೂಪ್ನವ್ರಿಗೂ ನಾವು ಇದೇ ರೀತಿಯಾಗಿ ಹೇಳ್ತಾ ಇರ್ತೀವಿ. ಅಂದರೆ ಏನು ನಾವು ಹೇಳ್ತಾ ಇರ್ತೀವಿ. ಆದ್ದರಿಂದ ಮುಖ್ಯವಾಗಿ ಏನು ಅಂತ ನಾವೆಲ್ಲರೂ ಸೇರಿ ಇದನ್ನ ಅತ್ಯಂತ ಭಗವಂತನ ಸಂತೋಷ ಆಗುವಂತೆ ಅದನ್ನ ಹೋಗಿ ತೋರಿಸಿದೆ. ನಾವು ಯಾವ ಭಗವಂತನ ಉಪಾಸನೆ ಮಾಡ್ತೀವಿ ಅವನಿಗೆ ಅವನು ನಮ್ಮ ಕುಟುಂಬದಲ್ಲಿ ಅವನೇ ಒಬ್ಬನಾಗಿ ಅರ್ಥಾತ್ ಏಕನಾಥ ಮಹಾರಾಜರ ಮನೆಯಲ್ಲಿ ಭಗವಂತ ಏನ್ ಮಾಡಿದ ಅಂದ್ರೆ ಶ್ರೀಖಂಡ ಅನ್ನುವಂಥ ಹೆಸರಿನಿಂದ 12 ವರ್ಷ ಅವ್ರು ಏನ್ ಮಾಡಿದ ಅಂದ್ರೆ ಸೇವಾ ಮಾಡಿದ, ಅವ್ರ ಮನೆಯೊಳಗೆ ಕೆಲಸ ಮಾಡಿದ, ಅವ್ರಿಗೆ ಗಂಧ ತೆಗೆದು ಕೊಡ್ತಿದ್ದ, ಹೂ ತುಳಸಿ ತಂದು ಕೊಡ್ತಿದ್ದ, ನೀರು ತುಂಬುತ್ತಿದ್ದ. ಇವತ್ತಿಗೂ ಸಹಿತ ಶ್ರೀಖಂಡ ನೀರು ತುಂಬಿದ್ದಲ್ಲಿ ಏನಿದೆ ಅಂದ್ರೆ ರಂಜಣಿಗೆ ಅಂತ ದೊಡ್ಡದೊಂದು ಮಣ್ಣಿಂದು ಏನಿದೆ ಅಂದ್ರೆ ಒಂದು ಇದು ಗಡಿಗೆ ಅಂತಾಗಿದೆ. ಅಲ್ಲಿ ಒಂದು ಚೌಕನ್ನು ಕಟ್ಟಿ ಇದನ್ನ ಕಟ್ಟಿ ಅಂದ್ರೆ ಸಾಮಾನು ಟ್ಯಾಂಕ್ ಕಟ್ಟಿ ಅದರೊಳಗೆ ಇಟ್ಟಿರ್ತಾರೆ. ಅದನ್ನ ಪ್ರತಿ ವರ್ಷ ಏಕನಾಥ ಷಷ್ಠಿ ದಿವಸ ಅಂದ್ರೆ ಏಕನಾಥ ಮಹಾರಾಜರ ಪುಣ್ಯತಿಥಿ ದಿವಸ ಇವತ್ತಿಗೂ ಅದನ್ನ ಅನೇಕ ಊರಲ್ಲಿ ಅನೇಕ ಭಕ್ತರು ನೀರು ಅರ್ಥಾತ್ ಸ್ನಾನ ಮಾಡಿ ಮಡಿಯಿಂದ ಗೋದಾವರಿ ದೂರಿದೆ ಸ್ವಲ್ಪ, ಗೋದಾವರಿಯಿಂದ ಕೊಳದಲ್ಲಿ ನೀರು ಬರ್ಕೊಂಡು ಬಂದು ಅದನ್ನು ಹಾಕ್ತಾರೆ. ಎಷ್ಟು ಮಂದಿ ಹಾಕಿದ್ರು ತುಂಬುವುದಿಲ್ಲ. ಅದು ಕೊನೆಗೊಬ್ಬರು ಯಾರೋ ಅನಿರೀಕ್ಷಿತವಾಗಿ ಒಬ್ಬರು ಬಂದು ಹಾಕಿದ್ರು ಕೂಡಲೇ ಅದು ಒಮ್ಮೆಲೆ ತುಂಬಿ ಹರಿಲಿಕ್ಕೆ ಹತ್ಬಿಡ್ತದೆ. ಯಾರು ಬಂದು ಹಾಕಿದ್ರೆ ತುಂಬುತ್ತದೆ ಅನ್ನೋದನ್ನ ಫೋಟೋ ಹೊಡ್ಕೊಳ್ಳಿಕ್ಕೆ ಸಾಕಷ್ಟು ಮಂದಿ ಕೂತಿರ್ತಾರೆ. ಆದ್ರೆ ಯಾರು ಹಾಕಿದಾಗ ತುಂಬಿತು ಅನ್ನೋದೇ ಗೊತ್ತಾಗುದಿಲ್ಲ. ಅರ್ಥಾತ್ ಆ ಭಗವಂತ ಶ್ರೀಖಂಡ ಅನ್ನೋ ಹೆಸರಿನಿಂದ ಏಕನಾಥ ಮಹಾರಾಜರ ಮನೆಯಲ್ಲಿ ಏನ್ ಮಾಡಿದ ಅಂದ್ರೆ 12 ವರ್ಷ ಕೆಲಸ ಬಲಿಸಿ ಮಾಡಿದ ಅವನು ಪ್ರಪಂಚದಲ್ಲಿ ಅವನು ಅರ್ಥಾತ್ ಅನುಕೂಲವಾಗಿದೆ. ಹೆಂಗು ಹಾಗೆ ಏನಂದ್ರೆ ನಮ್ಮ ಪ್ರಪಂಚದಲ್ಲಿ ಭಗವಂತನ ಒಂದು ವರದಹಸ್ತ ಬೇಕು ಅಂದ್ರೆ ನಾವು ಅಂತಃಕರಣ ಪೂರ್ವಕವಾಗಿ ಅವನು ಭಕ್ತಿ ಮಾಡಬೇಕು, ಅವನನ್ನು ಪ್ರೇಮ ಮಾಡಬೇಕು, ಅವನ ಉಪಾಸನೆ ಮಾಡಬೇಕು, ಅವನ ಸ್ತೋತ್ರಗಳನ್ನು ಅಂದ್ರೆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಒಂದು ಹಸ್ತ ವರದ ಹಸ್ತ ಏನಾದ್ರು ನಾವು ನಮ್ಮ ಕುಟುಂಬದಲ್ಲಿ ಇರ್ತದೆ. ಅಷ್ಟಾದ್ರೆ ಅದೇ ನಾನು ಓದಿದೆ ಕುಟುಂಬದವರು ಸಹಿತ ಅಷ್ಟು ಅದರೊಳಗೆ ನಮ್ಮ ಕುಟುಂಬದ ಒಂದು ಯಾವುದೇ ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕಿಲ್ಲ. ಅಷ್ಟು ಭಗವಂತ ಬಂದು ನಮ್ಮ ಪ್ರಪಂಚದ ಎಲ್ಲ ಒಂದು ಏನು ಒಂದು ಆಪತ್ತುಗಳನ್ನು ದೂರ ಮಾಡಿ ನಮ್ಮ ಸುಖ ಶಾಂತಿ ಸಮಾಧಾನ ಕೊಡ್ತಾನೆ. ಆದ್ದರಿಂದ ಹೆಚ್ಚಿಗೆ ಮಾಡಬೇಕೆಂಬುದೇ ನಮ್ಮ ಕಳಕಳಿಯದೆ. ಸದ್ಗುರುನಾಥ ಮಹಾರಾಜ ಕಿ ಜೈ. ಮಹಾರಾಜರು ಎಲ್ಲರನ್ನೂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.